ಎಸ್ ಸ್ನೇಹಿತರೆ, ತುಂಬಾ ತುಂಬಾ ಇವತ್ತು ಅಜೆಂಡಾ ಇದೆ. ಈಗಾಗಲೇ ನಾವು ಮೆಸೇಜ್ ಹಾಕಿದ್ವಿ. ಅದರಲ್ಲಿ ವಿಶೇಷವಾಗಿ ನಾವು ನಿಮಗೆ ಏನು ಒಂದು ಫ್ಯೂಚರ್, ಅದೇ ತರನೇ ಒಂದು ವರ್ಕಿಂಗ್ ಪ್ಲಾನ್ ಆಗಿರ್ಬೋದು, ಮುಖ್ಯವಾಗಿ ರಿಪೋರ್ಟ್ ಲಾಸ್ಟ್ 2 ಮಂತ್ ಅಲ್ಲಿ ಯಾವ ತರ ಒಂದು ಗ್ರೋತ್ ಆಗಿದೆ ಅನ್ನೋದನ್ನ ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಿಮ್ ಲೆವೆಲ್ಗೆ ಏನ್ ಕೊಡ್ಬೋದು ಅನ್ನೋದನ್ನ ಕೊಡ್ತಾ ಇದ್ದೀವಿ. ಸೊ ಅದೇ ತರನೇ ಎಲ್ರಿಗೂ ಒಂದು ದೊಡ್ಡ ಒಂದು ಇನ್ಸ್ಪಿರೇಷನ್, ಒಂದಿಷ್ಟು ಅನೌನ್ಸ್ಮೆಂಟ್, ಈ ಮಂತ್ ನಾವು ಯಾವ ತರ ತಗೊಂಡು ಹೋಗ್ಬೇಕು, ಫ್ಯೂಚರ್ನ ಯಾವ ತರ ತಗೊಂಡು ಹೋಗ್ಬೇಕು, ಅದ್ರ ಜೊತೆಗೆ ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಯಾವ ತರ ಗ್ರೋತ್ ಆಗಿರ್ತಕ್ಕಂಥವ್ರು, ಒಂದಿಷ್ಟು ಲೀಡರ್ಗಳು ಅವರ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೋತಾರೆ. ಅದ್ರ ಜೊತೆಗೆ ಅವರು ಕೂಡ ಯಾವ ತರ ಅವ್ರ ಫ್ಯೂಚರ್ ವಿಷನ್ ಕಾಣ್ತಾ ಇದ್ದಾರೆ. ಸೊ ಏನೆಲ್ಲ ಈ ಒಂದು ಚಾಲೆಂಜ್ ಅನ್ನ ನಾವು ಎದುರಿಸಲಿಕ್ಕೆ ಸಿದ್ಧ ಆಗ್ತಿದೀವಿ, ಈ ತರ ತುಂಬಾ ವಿಚಾರನ ನಾವು ಎಲ್ಲರೂ ನಿಮ್ ಜೊತೆಗೆ ನಾವು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ನಾವು ತುಂಬಾ ಸಿದ್ಧರಾಗಿದ್ದೀವಿ. ಅಂಡ್ ಅಫ್ಕೋರ್ಸ್ ಅಂಬೇಡ್ಕರ್ ಭವನ್ ಯಾರೆಲ್ಲ ಬರ್ತಿದ್ದೀರಾ ಎಲ್ಲರೂ ವೆಲ್ಕಮ್ ಮಾಡ್ತಿದೀವಿ. ಟಿಕೆಟ್ ಸಿಕ್ಕರೆ, ಸೊ ಟಿಕೆಟ್ ತುಂಬಾ ಡಿಮಾಂಡ್ ಇದೆ. ಅಲ್ಲಿ ಏನಾಗುತ್ತೆ, ಏನು ನೀವು ಲೈಕ್ ಯಾವ ತರ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂಬೇಡ್ಕರ್ ಭವನ್ ಇವೆಂಟ್ ಇಂದ. ಆಫ್ಟರ್ ವೆರಿ ಲಾಂಗ್ ಟೈಮ್ ಫಿಸಿಕಲ್ ಇವೆಂಟ್ ಮಾಡ್ತಾ ಇದೀವಿ. ಅದೇ ತರನೇ ಒಂದಿಷ್ಟು ಇನ್ಸ್ಟ್ರಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ನಾವು ಕೊಡ್ತಾ ಇದೀವಿ. ಸೊ ಹಾಗಾಗಿ ಇನ್ನ ಇದು ಮಾಸಿಗೆ ಇರೋದ್ರಿಂದ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಇದು ಮಾಸಿಗಲ್ಲ, ಇದು ಕೇವಲ ಟಾಪ್ ಲೀಡರ್ಗೆ ಅಂತ ಅನ್ಕೊಂಡಿದ್ರು. ಹಾಗೇನಿಲ್ಲ. ಸೊ ಎಲ್ಲ ಗ್ರೂಪಲ್ಲಿ ನೀವು ಶೇರ್ ಮಾಡ್ಬೋದು. ಸೊ ಎಲ್ಲರನ್ನೂ ಕೂಡ ನೀವು ಇನ್ವೈಟ್ ಮಾಡ್ಬೋದು. ಸೊ ಹಾಗಾಗಿ ಅವ್ರನ್ನ ಇನ್ನೊಂದ್ಸಲ ರಿಮೈಂಡರ್ ಕೊಡಿ ನಿಮ್ಮ ಗ್ರೂಪಲ್ಲಿ. ಸೊ ಅವ್ರಿಗೆ ಸಾಫ್ಟ್ ರಿಮೈಂಡರ್ ಕೊಡಿ. ಎಸ್, ಇವಾಗ ಒಂದು ಈ ಸೆಷನ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿಶೇಷವಾಗಿ ನಾವು ಈ ಸೆಷನ್ ಅಲ್ಲಿ ಒಂದ್ ಸೆಕೆಂಡ್, ಯಾ, ಸೊ ನಾವೇನು ಇಲ್ಲಿ ಓಕೆ ವಾಲ್ಯೂಮ್ ಜಾಸ್ತಿ ಮಾಡ್ತಾ. ಓಕೆ, ಮೊದಲನೇದಾಗಿ ಯಾರೆಲ್ಲ ಲಾಸ್ಟ್ ಮಂತ್ ಅಲ್ಲಿ ಅಂದ್ರೆ ಜೂನ್ ಮಂತ್ ಅಲ್ಲಿ ಅಂಡ್ ಮೇ ಮಂತ್ ಅಲ್ಲಿ ಓಕೆ ಗ್ರೋತ್ ಅನ್ನು ಪಡ್ಕೊಂಡಿದ್ದೀರಾ ಅಂಡ್ ಟೈಟಲ್ ಜಂಪ್ ಆಗಿದ್ದೀರಾ, ಇನ್ಕಮ್ ವೈಸ್ ಆಗಿರ್ಬೋದು, ವಾಲ್ಯೂಮ್ ವೈಸ್ ಆಗಿರ್ಬೋದು, ನಿಮ್ಮ ಸ್ಟ್ರಕ್ಚರ್ ವೈಸ್ ಆಗಿರ್ಬೋದು, ಸಾಕಷ್ಟು ಜನ ನಿಮ್ಮ ಒಂದು ಗ್ರೋತ್ ಅನ್ನು ಪಡ್ಕೊಂಡಿದ್ದೀರಾ. ಅದು ನಮಗೆ ತುಂಬಾ ತುಂಬಾ ಖುಷಿ ಕೊಡ್ತಾ ಇದೆ. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಅದೇ ತರನೇ ಅದರಲ್ಲೂ ಕೂಡ ವಿಶೇಷವಾಗಿ ಪವರ್ ಆಫ್ 4 ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ಏನಿದೆ ಮ್ಯಾಜಿಕ್, ಏನಿದೆ ಲಾಜಿಕ್, ಅದರ ಇಂಪ್ಯಾಕ್ಟ್ ಯಾವ ತರ ಕ್ರಿಯೇಟ್ ಆಗ್ತಿದೆ, ಅದು ಯಾವ ತರ ಫ್ಯೂಚರ್ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫೌಂಡೇಶನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ವಿಶೇಷವಾಗಿ ತುಂಬಾ ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮಂತ್ ಅಲ್ಲಿ ಆಲ್ ಓವರ್ ಇಂಡಿಯಾ ಐ ಥಿಂಕ್ 8% 9% ಅಂತ ಹೇಳ್ತಾ ಇದ್ದಾರೆ ಗ್ರೋತ್. ಅದರಲ್ಲಿ 18% ವರೆಗೂ ಕರ್ನಾಟಕ ಗ್ರೋತ್ ಆಗಿದೆ. ಇದಕ್ಕಿಂತ ಹಿಂದೆ ಪ್ರೀವಿಯಸ್ ಮಂತ್ ಅಲ್ಲಿ ಐ ಥಿಂಕ್ 7% ಆಗಿತ್ತು. ಅಂದ್ರೆ ಮೇ ತಿಂಗಳು ಓವರ್ ಏಪ್ರಿಲ್ 8%. ಈಗ ಆಲ್ ಓವರ್ ಇಂಡಿಯಾದಲ್ಲಿ ವಿಶೇಷವಾದಂತಹ ಒಂದು ಎಕ್ಸ್ಟ್ರಾಡಿನರಿ ಆಲ್ ಓವರ್ ಇಂಡಿಯಾ ಗ್ರೋತ್ ಏನಿದೆ ಅದಕ್ಕಿಂತ ಜಾಸ್ತಿ ಗ್ರೋತ್ ಕರ್ನಾಟಕ ಆಗಿದೆ. ಕರ್ನಾಟಕದ ವೈಭವ ಮರುಕಳಿಸ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಮೋದಿ ಕೇರ್ ನಲ್ಲಿ. ಸೊ ಅದೇ ತರನೇ ಅದಕ್ಕೆ ನಮ್ಮ ಲೀಡರ್ಗಳು ಎಲ್ಲರೂ ಕೂಡ ಕಾರಣ ಆಗಿದ್ದೀರಾ, ನೀವೆಲ್ಲರೂ ಕೂಡ ಕಾರಣ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಸೊ ನಾವೆಲ್ಲರೂ ಚಪ್ಪಾಳೆ ತರ್ತಾ ಇದೀವಿ. ಮೆನಿ ಮೆನಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಇಟ್ಸ್ ಅ ಟೀಮ್ ವರ್ಕ್, ಎಲ್ಲರ ಒಂದು ಸಂಕಲ್ಪ. ಅಂಡ್ ಇಲ್ಲಿರ್ತಕ್ಕಂಥ ಲೀಡರ್ಗಳು ಏನಿದ್ದಾರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಪ್ರಾಡಕ್ಟ್ ರಿಲೇಟೆಡ್, ಅದೇ ತರ ಸರ್ವಿಸ್ ಡ್ರಿವನ್ ಇರತಕ್ಕಂಥದ್ದು ನಮ್ಮೆಲ್ಲರ ಟೀಮ್ ವರ್ಕ್ ಇಂದ ಇಷ್ಟೊಂದು ದೊಡ್ಡ ಗ್ರೋತ್ ಆಗ್ತಾ ಇದೆ. ಇನ್ನೂ ಸಾಕಷ್ಟು ನಾವು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇದೀವಿ. ಸೊ ಅದೇ ತರನೇ ನಿಮ್ಮೆಲ್ಲರೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ವಿಡಿಯೋ ಆನ್ ಮಾಡ್ಲಿಕ್ಕೆ. ವಿಡಿಯೋ ಆನ್ ಮಾಡಿದಾಗ ನಿಮಗೆ ಒಂದು ಗ್ರೇಟ್ ಫೀಲಿಂಗ್ ಇರ್ತದೆ, ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ನಿಮ್ಮ ಕಮಿಟ್ಮೆಂಟ್ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅದೇ ತರನೇ ಸೊ ಇಂಟರಾಕ್ಷನ್ ಇಲ್ಲಿ ನಾನು ಗ್ಯಾಲರಿ ಆನ್ ಮಾಡಿ ನೋಡ್ತಾ ಇದ್ದಾಗ ನಿಮ್ಮ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ. ಸೊ ಇದು ಕ್ಯಾಶುವಲ್ ಆಗಿ ತಗೊಳ್ಳೋದಲ್ಲ, ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡಬೇಕು. ಯಾರಿಗೆ ಎಮರ್ಜೆನ್ಸಿ ಇದ್ದೀರಾ, ಟ್ರಾವೆಲ್ ಮಾಡ್ತಿದ್ದೀರಾ, ಐ ಅಂಡರ್ಸ್ಟ್ಯಾಂಡ್. ಬಟ್ ಯಾರೆಲ್ಲ ಮನೆಯಲ್ಲಿದ್ದೀರಾ, ಸೊ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇದು ಡೂಪ್ಲಿಕೇಶನ್ ಆಗ್ತಕ್ಕಂಥದ್ದು. ಅದೇ ತರನೇ ಇನ್ 5 minutes ಟೈಮ್ ತಗೊಂಡ್ರು ಪರವಾಗಿಲ್ಲ. ಜಸ್ಟ್ ಇನ್ನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕಾ ಅಥವಾ ನೀವೇನಾದ್ರೂ ಸ್ವಲ್ಪ ಡ್ರೆಸ್ ಅಪ್ ಆಗ್ಬೇಕಾ ನೋಡ್ಕೊಂಡು, ಓಕೆ, ಈ ಕ್ಯಾಮ್ರಾಗೆ, ಈ ವಿಡಿಯೋ ಕ್ಯಾಮ್ರಾಗೆ ಬೇಕಾಗಿರ್ತಕ್ಕಂಥ ಡ್ರೆಸ್ ಅಪ್ ಆಗ್ಬೇಕಾ ನೋಡ್ಕೊಂಡು ನೀವು ವಿಡಿಯೋದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರ್ತದೆ. ಸೊ ನಾನು ಕೂಡ ಲೈಕ್ ಒಂದು ಲೈವ್ ಅಲ್ಲಿ ಇದೀನಿ ಅಂತ ನನಗೆ ಫೀಲಿಂಗ್ ಬರ್ತದೆ, ನನಗೂ ಇನ್ಸ್ಪಿರೇಷನ್ ಆಗುತ್ತೆ. ಹಾಗಾಗಿ ಇದನ್ನ ಒಂದು ಅಭ್ಯಾಸ ಮಾಡ್ಕೋಬೇಕು, ಒಂದು ಒಳ್ಳೆ ಗೋಲ್ಡನ್ ಬಿಹೇವಿಯರ್ ಎವ್ರಿ ಟೈಮ್. ಸೊ ಇಟ್ಸ್ ವೆರಿ ಈಸಿ. ಏನೋ ಎಲ್ಲೆಲ್ಲೋ ಕೂತ್ಕೊಳ್ಳೋದು, ಯಾವಾಗೋ ಇರ್ತೀನಿ ನಾನು ವಿಡಿಯೋ ಆಫ್ ಮಾಡ್ಕೊಂಡಿರ್ತೀನಿ. ಆಕ್ಚುಲಿ ನಿಮಗೆ ನೀವೇ ಅಲ್ಲಿ ಎಲ್ಲೋ ಸ್ವಲ್ಪ ಒಂದು ಫೀಲಿಂಗೇ ಬೇರೆ ಇರ್ತದೆ. ಆದ್ರೆ ನೀವು ವಿಡಿಯೋ ಆನ್ ಮಾಡಿದಾಗ ನಿಮ್ಮ ಡೀಪ್ ಡೆಡಿಕೇಶನ್, ಲರ್ನಿಂಗು, ನಿಮ್ಮ ಒಂದು ಕಮಿಟ್ಮೆಂಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸ್ನೇಹಿತರೆ, ಸೊ ಸಾಕಷ್ಟು ಇನ್ನು ನಮ್ಮ ಟಾಪ್ ಲೀಡರ್ಗಳು ಜಾಯ್ನ್ ಆಗೋರಿದ್ದಾರೆ. ಅಂಡ್ ಇವಾಗ ನಾನು ಒಂದಿಷ್ಟು ಜನ ಯಾರೆಲ್ಲ ಪವರ್ ಆಫ್ 4ನ ಮಾಡಿದ್ದೀರಾ, ಓಕೆ, ಪವರ್ ಆಫ್ 4ನ ಕಂಪ್ಲೀಟ್ ಮಾಡಿದ್ದೀರಾ 2 ತಿಂಗಳಲ್ಲಿ, 50 PV 50 PV 4 ಲೆಗ್ ಅಲ್ಲಿ ಫ್ರಂಟ್ ಲೈನ್ ಮುಖಾಂತರ ಸ್ವಂತ 50 PV ಆ ತರ ಮಾಡಿರ್ತಕ್ಕಂಥವ್ರಿಗೆ ಮೇ ತಿಂಗಳದ ಇನ್ಕಮ್ ಆಲ್ರೆಡಿ 1000+ ಇನ್ಕಮ್ ಬಂದಿದೆ ಅವರಿಗೆ, ಇನ್ಕ್ಲೂಡಿಂಗ್ ಪ್ರೋಗ್ರೆಸಿವ್ ಬೋನಸ್, ಓಕೆ, ಪ್ರೋಗ್ರೆಷನ್ ಬೋನಸ್ ಸೇರಿ.
ಸೊ ಆ ತರದವರು ಈಗ ಜೂನಲ್ಲಿ ಮಾಡಿದ್ದೀರಾ ಅಂದ್ರೂ ಅಪ್ರಾಕ್ಸಿಮೇಟ್ಲಿ ಅಷ್ಟು ಇನ್ಕಮ್ ಬರ್ತದೆ. ಅದು ವಿಶೇಷವಾದಂತ ಒಂದು ಇನ್ಕಮ್ಮು. ಯಾಕೆ ಅಂತ ಹೇಳಿದ್ರೆ, ಸೊ ನಾವೆಲ್ಲರೂ ಕೂಡ ಬಿಗಿನರ್ಸ್ಗೆ ಇನ್ಕಮ್ ಕೊಡ್ಸೋದು ಬಹಳ ಅವಶ್ಯಕತೆ ಇದೆ. ಓಕೆ, ಸೊ ಅದರಲ್ಲಿ ಇನ್ಕಮ್ ಅನ್ನು ಪಡೆದಿರ್ತಕ್ಕಂಥವ್ರು ಕೆಲವರು ಇದ್ದೀರಾ. ಅಂಡ್ ಆ ಒಂದು ಇನ್ಕಮ್ಗಿಂತ ಇಂಪಾರ್ಟೆಂಟ್ ಆ ಬ್ಯೂಟಿಫುಲ್ ಸ್ಟ್ರಕ್ಚರ್, ಆ ಒಂದು ಒಳ್ಳೆ ಫೌಂಡೇಶನ್. ಸೊ ಅದನ್ನ ನಾವು ನೋಡಕ್ ಇಷ್ಟಪಡ್ತಾ ಇದೀವಿ. ಅಂಡ್ ಯಾರು ಲೈಕ್ ಆ ಒಂದು ಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿದೀರಾ ಮೇ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ, ಸೊ ನೀವು ಹ್ಯಾಂಡ್ ರೈಸ್ ಮಾಡಿ ಶೇರ್ ಮಾಡ್ಕೊಬಹುದು. ನೀವು ವಿತ್ ವಿಡಿಯೋ ಇದ್ರೆ ಚೆನ್ನಾಗಿರ್ತದೆ. ವಿಡಿಯೋದಲ್ಲಿ ಇದ್ದವ್ರು ನಾನು ಇನ್ವೈಟ್ ಮಾಡಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಕ್ವಿಕ್ ಆಗಿ ನೀವು ಬಿಲೋ ಡೈರೆಕ್ಟರ್ ಆಗಿರ್ತೀರಾ ಅಂಡ್ ಮೈಲ್ ಸ್ಟೋನ್ 1 ಕಂಪ್ಲೀಟ್ ಮಾಡಿರ್ತೀರಾ. ಸೊ ಅವರು ನಿಮ್ಮ ಒಂದು ಎಕ್ಸೈಟ್ಮೆಂಟು, ನೀವು ಏನು ಯಾವ ತರ ಮಾಡಿದ್ರಿ, ಅದು ಬೇರೆಯವರು ಕೂಡ ಒಂದು ಇನ್ಸ್ಪಿರೇಷನ್ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಇನ್ವೈಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಸೊ ಸಂಗಯ್ಯ ಅಂತೇಳಿ ನೀವು ಹ್ಯಾಂಡ್ ಮಾಡಿದ್ದೀರಾ, ನೀವು ಶೇರ್ ಮಾಡ್ಕೊಬೋದಾ? ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ. ಯಾಕಂದ್ರೆ ನಿಮ್ಮಿಂದ ನಾನು ಈ ಪ್ಲಾಟ್ಫಾರ್ಮ್ ಬಂದಿದ್ದಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಲಾಸ್ಟ್ ಮಂತ್ ನಾನು ಪೂರಾ ಪವರ್ ಆಫ್ 4 ಮಾಡ್ಕೊಂಡಿದ್ದೆ. ಈ ತಿಂಗಳ ನಂದು ಡೈರೆಕ್ಟರ್ ಕ್ವಾಲಿಫೈ ಆಗಿದೆ. ನನ್ಗೆ ತುಂಬಾ ಖುಷಿ ಆಗಿದೆ ಸರ್. ಅದಕ್ಕೆಲ್ಲ ನಮ್ಮ ರಾಘು ಶೆಟ್ಟಿ ಸರ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಗ್ರೇಟ್. ಯಾಕೆಂತ ಹೇಳಿದ್ರೆ, ಯಾರೆಲ್ಲ ಪವರ್ ಆಫ್ 4 ನ ಮಾಡ್ತೀರಾ, ಆಟೋಮೆಟಿಕ್ ಆಗಿ ನೀವು ಡೈರೆಕ್ಟರ್ ಕೂಡ ಹಾಕ್ತೀರಾ. ಅದೇ ತರನೇ ಒಂದು ಟ್ರೆಂಡ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ತರನೇ ಸೊ ಒಂದು ನೆಕ್ಸ್ಟ್ ಲೆವೆಲ್ SD ಆಗಿರ್ಬೋದು, ED ಆಗಿರ್ಬೋದು, ಅದೇ ತರ ಪ್ಲಾಟಿನಮ್ ಆಗ್ಲಿಕ್ಕೂ ಕೂಡ ಅದ್ಭುತವಾದಂತಹ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, ನಾವು ಫೋಕಸ್ ಮಾಡ್ಬೇಕಾಗಿರೋದು, ನೀವು ನಿಮ್ಮ ಟೀಮ್ ನ ಫೋಕಸ್ ಮಾಡ್ಬೇಕಾಗಿರೋದು ಬಿಗಿನರ್ಸ್ಗೆ. ಸೊ ವೆರಿ ಇಂಪಾರ್ಟೆಂಟ್. ಅವರು ತುಂಬಾ ಜೋಶಲ್ಲಿ ಇರ್ತಾರೆ, ಅವ್ರಿಗೆ ಗೈಡ್ಲೈನ್ ಮಾಡಬೇಕು, ಅವ್ರಿಗೆ ಎಜುಕೇಶನ್ ಕೊಡಬೇಕು. ಸೊ ಅಲ್ಲಿ ಅರ್ಜೆಂಟ್ ಮಾಡೋದಲ್ಲ, ಕಲಿಲಿಕ್ಕೆ ಅರ್ಜೆಂಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಒಂದು ಕಲ್ಚರ್ ಅರ್ಥ ಆಗ್ಬೇಕು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ತಿಳ್ಕೊಳ್ತಕ್ಕಂಥದ್ದು ಅಂಡ್ ಬೇಸಿಕ್ ನ ಮಾಡ್ತಕ್ಕಂಥದ್ದು. ಅವಾಗ ಡೆಫಿನೆಟ್ಲಿ ಅವರೆಲ್ಲರೂ ಕೂಡ ಪವರ್ ಆಫ್ 4 ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಈಗ ರಾಜು ಕಡಕಲ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ರಾಜು ಅವರೇ. ಸರ, ಒಂದ್ ಪವರ್ ಆಫ್ 4 ಅನ್ನೋದು ನಮ್ಮಲ್ಲಿ ಒಂಥರ ಪವರ್ ತುಂಬ್ತಾ ಇದೆ ಸರ್. ಆದ್ದರಿಂದ ಈ ತಿಂಗಳಲ್ಲೇ ನಾನು ಪವರ್ ಆಫ್ 4 ಮಾಡಿ ನಾನು ಡೈರೆಕ್ಟರ್ ಕಂಪ್ಲೀಟ್ ಮಾಡ್ಕೊಂಡೆ ಸರ್. ಪವರ್ ಆಫ್ 4 ಅಲ್ಲೇ ಟೀಮ್ ಬಿಲ್ಡ್ ಮಾಡಿ ಸರ್. ಒಂದು ಒಳ್ಳೆ ಒಂದು ಕಾನ್ಸೆಪ್ಟ್ ಇದು. ನಮಗ ಒಂದ್ ಏನಂತಂದ್ರ, ಮೊದಲ ಏನೋ ಗೊಂದಲ ಇತ್ತು ಸರ್. ಅವ್ರು ಬಂದ್ರು ಇವ್ರು ಬಂದ್ರು ಏನಿಲ್ಲ, ಬರೀ ಎಲ್ಲಾರು ಬರೀ 4 ಲೈನ್ ಅಲ್ಲೇ ಆಗ್ತಾ ಹೋಗ್ಬಿಟ್ರೆ ಅವ್ರಿಗೆ ಒಂದ್ ಖುಷಿ ಇದೆ ಸರ್. ಏನಪ್ಪಾ, ನಮ್ಮ ಅಪ್ಲೈನು ನಮ್ಗೆ ಇಷ್ಟೆಲ್ಲ ಸಪೋರ್ಟ್ ಸ್ವಲ್ಪ ಮಾಡ್ತಾರೆ. ಮಿಡ್ಲಲ್ಲಿ ಬನ್ನಿ ರಾಜು ಅವರೇ, ವಿಡಿಯೋ ಮಿಡ್ಲಲ್ಲಿ ಬನ್ನಿ, ಮಧ್ಯದಲ್ಲಿ ಬನ್ನಿ, ಸ್ವಲ್ಪ ಸೈಡ್ಗೆ ಆಗಿದ್ದೀರಾ. ಪರ್ಫೆಕ್ಟ್. ಆದ್ದರಿಂದ ಲೈಟ್ ಇರೋ ನಿಮ್ ಮೇಲೆ ಲೈಟ್ ಬೀಳ್ಬೇಕು ಈಗ. ಓಕೆ, ಸ್ವಲ್ಪ ಬ್ರೈಟ್ನೆಸ್ ಲೈಟ್ ಕಡಿಮೆ ಇದೆ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ. ಎಲ್ರಿಗೂ ಇನ್ಸ್ಟ್ರಕ್ಷನ್ ಇದು. ವಿಡಿಯೋ ಬರ್ಲಿಕ್ಕೂ ನಿಮಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ತಯಾರಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಸ್, ಕಂಟಿನ್ಯೂ ಮಾಡಿ ರಾಜು ಅವರೇ. ಓಕೆ ಸರ್. ಆ ಪವರ್ ಆಫ್ 4 ಅನ್ನೋದು ನಮ್ಗೊಂದು ಮಿರಾಕಲ್ ಆಗಿದೆ ಸರ್. ಯಾಕಂತಂದ್ರ ಪೂರ್ತಿಯಾಗಿ ಮೊದಲ ಗೊಂದಲ ಇತ್ತು ಸರ್. ಅದ ಏನಪ್ಪಾ, ಈ ಕೆಲವೊಂದ್ ಜನ ಬರ್ತಿದ್ರು, ಅವ್ರೆಲ್ಲ ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಆದಿಲ್ಲ ಅಂತಿದ್ರ. ಇವ್ರು ಸಪೋರ್ಟ್ ಮಾಡ್ಲಿಕ್ಕೆ ನಮ್ಗೊಂದು ಒಳ್ಳೆ ದಾರಿ ಐತಿ ಸರ್ ಇದು. ಯಾಕಂತಂದ್ರ ಅವ್ರು ಬರ್ತಾ ಇದ್ದವ್ರು ಮೋದಿಕೆರೆಯಲ್ಲೇ ನಾನು ಯಾರು ಸಪೋರ್ಟ್ ಮಾಡಲ್ಲ, ನಮಗ್ ಸಪೋರ್ಟ್ ಮಾಡ ಅಂತಿದ್ರು. ಈ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಒಂದು ವೇದಿಕೆ ಆಯ್ತು ಸರ್ ಇದು. ಈ ಒಂದು ವೇದಿಕೆಯನ್ನ ನಮ್ಮ ಸಮೀರ್ ಸರ್ ಮಾಡಿಕೊಟ್ಟಿದ್ದಕ್ಕ ತಮ್ಮೆಲ್ಲರಿಗೂ ನಾನು ಬಹಳ ತುಂಬಾ ಧನ್ಯವಾದವನ್ನು ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ರಾಜು ಅವರೇ. ಅದೇ ತರ ನಿಮ್ ಟೀಮ್ ನಲ್ಲಿ ಡೂಪ್ಲಿಕೇಶನ್ ಮಾಡ್ತಾ ಹೋಗಿ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಇನ್ಕಮ್ ಬರ್ತಿದೆ, 1000 ರುಪೀಸ್ 1050 ಅಥವಾ 2200 ಇಂಪಾರ್ಟೆಂಟ್ ಅಲ್ಲ. ಆದ್ರೆ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ಗೆ ಸ್ಟ್ರಾಂಗ್ ಒಂದು ಮುನ್ನೋಟ ಕೊಡ್ತದೆ. ಅದನ್ನೇ ನೀವು ಡೂಪ್ಲಿಕೇಟ್ ಮಾಡ್ತಾ ಹೋಗ್ತೀರಾ. ಅದು ಒಂದು ಗೋಲ್ಡನ್ ಬಿಹೇವಿಯರ್ ಆಗ್ತಾ ಇದೆ. ಎಸ್, ಈಗ ನಾನು ನಿಮ್ ಟೀಮ್ ಅಲ್ಲಿ ಲೀಡರ್ಗಳು ಕೂಡ ಇವಾಗ ಶೇರ್ ಮಾಡ್ಬೋದು. ನಿಮ್ದು ಲೀಡರ್ಗಳಿಗೆ ಇದು ಬಂದಿರಲ್ಲ ಇನ್ಕಮ್, ಆದ್ರೆ ನಿಮ್ ಟೀಮ್ ಅಲ್ಲಿ ಯಾವ ತರ ಮೊಮೆಂಟಮ್ ಬಂದಿದೆ, ಪವರ್ ಆಫ್ 4 ಮಾಡ್ತಿರೋದ್ರಿಂದ ಅವರು ಎಷ್ಟು ನಿಮ್ ಟೀಮ್ ಅಲ್ಲಿ ಗ್ರೋತ್ ಬಂದಿದೆ ಅಂತ ಹೇಳಿ. ಪವರ್ ಆಫ್ 4 ನ ಫೋಕಸ್ ಮಾಡಿದಾಗ ಡೈರೆಕ್ಟರ್ಗಳು ಮಲ್ಟಿಪ್ಲೈ ಆಗ್ತಾರೆ, ಪ್ಲಾಟಿನಮ್ಗಳು ಮಲ್ಟಿಪ್ಲೈ ಆಗ್ತಾರೆ, ರೆಡ್ ಡೈಮಂಡ್ ಅದೇ ತರನೇ. ಸೊ ಇನ್ಕಮ್ ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಉಳಿದವರು ಕೂಡ ನೀವು ಶೇರ್ ಮಾಡ್ಬೋದು. ಓಕೆ, ಇವಾಗ ರಾಧಾ ಬಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಎಸ್ ಸರ್, ಮಾರ್ನಿಂಗ್ ಸರ್. ಎಸ್ ಮೇಡಮ್. ಸಾರಿ ಸರ್, ಡೆಮೋ ಇದೆ, ಬೇಗ ರೆಡಿ ಆಗ್ಬೇಕು, ಅದಕ್ಕೋಸ್ಕರ ವಿಡಿಯೋಗೆ ಬಂದಿಲ್ಲ. ಸಾರಿ ಸರ್. ರಿಯಲಿ ಸರ್, ಒಂದು ಆಘಾತ ಇತ್ತು. ಬಟ್ ಇವಾಗ ಏನು ನಮ್ಮ ಒಂದು ಮೇ ತಿಂಗಳಿಂದ ಬಂದಿದೆ, ಅದಕ್ಕೆ ನ್ಯೂ ಜಾಯ್ನಿಂಗ್ ಆಗಿರೋ ಥರ ನನ್ನಲ್ಲಿ ನಾನು ತಗೊಂಡಿರೋ ಪರಿವರ್ತನೆ ಸರ್. ಪವರ್ ಆಫ್ 4 ಮಾಡ್ಕೊಂಡೆ ಸರ್. ಪವರ್ ಆಫ್ 4ಅಲ್ಲಿ ಸ್ಟಾರ್ಟಿಂಗಲ್ಲೇ ಆ ಒಂದು ಪವರ್ ಆಫ್ 4ಗೆ 910 ರೂಪಾಯಿ ಬಂದಿದೆ ಸರ್.
ಪ್ಲಸ್ ಇನ್ನೊಂದು ಇನ್ಕಮ್ ಬಂದ್ಬಿಟ್ಟು 530 ಬಂದಿದೆ. ಟೋಟಲ್ 1,500 ಬಂದಿದೆ ಸರ್ ಅಲ್ಲಿ. ಅಂದ್ರೆ ಇನ್ನೊಬ್ರಿಗೆ ಅಂದ್ರೆ ಕೆಲವ್ರು ಹೊಸದಾಗಿ ಬರೋರ್ಗು ಕೂಡ ನಾವ್ ಇದನ್ನ ಹೇಳ್ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಅದನ್ನ ಕಲ್ತ್ಕೊಂಡಿದ್ದಷ್ಟೇ ಅಲ್ಲ, ಈಗ ನನ್ ಬಂದಿರೋದನ್ನ ತುಂಬಾ ಖುಷಿಯಾಗಿ ಹೇಳ್ಬೋದು. ಈಗ ಟೀಮ್ ಅವ್ರಿಗೆಲ್ಲ ಅದನ್ನೇ ಹೇಳ್ತಿದೀನಿ ಸರ್. ಈಗ ಲಾಸ್ಟ್ ಮಂತ್ ಕೂಡ ಅದೇ ತರಾನೇ 6 ಜನ ಅಂದ್ರೆ ನಮ್ಗೆಲ್ಲ ಅವಾಗ 6 ಲೆಗ್ ಅಂತ ಇತ್ತಲ್ವಾ ಸರ್, 6 ಜನ ಫ್ರಂಟ್ ಲೆಗ್ ಅಂತ ಹೇಳ್ಬಿಟ್ಟು ಆ 6 ಜನಕ್ಕೂ 50 PV ಮಾಡಿಸಿದೀನಿ. ಹ್ಯಾಪಿ ಆಗಿದ್ದೀನಿ. ಅದ್ರಲ್ಲಿ ಬಂದಂತ ಒಂದು ಇಬ್ಬರಿಗೆ ಅವ್ರಿಗೂ ಕೂಡ ಇದನ್ನೇ ರೂಢಿ ಮಾಡಿಸ್ತಾ ಇದ್ದೀನಿ ಸರ್. ಅವ್ರ ಕೆಳಗಡೆನು ಇಬ್ಬಿಬ್ರು 50 PV ಮಾಡಿದ್ದಾರೆ. ಡೈರೆಕ್ಟರ್ ಆಗಿದೆ ಸರ್. ಇನ್ನೊಂದು 200 PV ಸೀನಿಯರ್ ಡೈರೆಕ್ಟರ್ ಆಗ್ಬೇಕಾಗಿತ್ತು. ಬಟ್ ವೆಹಿಕಲ್ ಫಂಡ್ ಬಿಡಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ ಇತ್ತು ಸರ್. ಅದು ಒಂದೊಂದು ಸ್ಟೆಪ್ ಆಗಿ ಬರೋದಕ್ಕೆ ನಾನೊಂದು ಮೈಂಡ್ ಸೆಟ್ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ. ಈ ಸರಿ ಅದು ಕೂಡ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟ್ರು ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋದು ಒಂದು ಫುಲ್ ಬಿಲೀಫ್ ಬಂದಿದೆ. ಅದಷ್ಟೇ ಅಲ್ಲ, ನೆಕ್ಸ್ಟ್ ಪ್ಲಾಟಿನಮ್ ಡೈರೆಕ್ಟರ್ ಆಗೇ ಆಗ್ತೀನಿ ಅಂತ ಒಂದು ಭರವಸೆ ಇದೆ ಸರ್. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಎಸ್ ಮೇಡಮ್, ಥ್ಯಾಂಕ್ ಯು. ಇವತ್ತು ಕೂಡ ಫೀಲ್ಡ್ ಅಲ್ಲಿ ಇರ್ತೀರಾ ಅಂಡ್ ಬೌನ್ಸ್ ಬ್ಯಾಕ್ ಮಾಡ್ತಿದ್ದೀರಾ. ಐ ಥಿಂಕ್ ನಿಮ್ದು 2ನೇದೋ 3ನೇದೋ ಇನ್ನಿಂಗ್ಸ್ ಮೋದಿ ಕೇರ್ನಲ್ಲಿ. ಗ್ರೇಟ್ ಮೇಡಮ್, ಗ್ರೇಟ್ ಗೋಯಿಂಗ್. ಅಂಡ್ ಅದೇ ತರನೇ ಲೀಡರ್ಗಳಿಗೆ ಅಂತ ಹೇಳಿದೆ, ನೀವು ಲೀಡರ್ಗಳು ಇನ್ ಮುಂದೆ ಯಾರು ಹ್ಯಾಂಡ್ ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟರ್ ಲೆವೆಲ್ ಅಲ್ಲಿ ಯಾರೆಲ್ಲ ರೀಚ್ ಆದ್ರಿ, ಓಕೆ, ಲೀಡರ್ಗಳು ಹ್ಯಾಂಡ್ ರೈಸ್ ಮಾಡ್ಬೋದು. ನೀವು ನಿಮ್ಮ ಟೀಮಲ್ಲಿ ನೀವು ದೊಡ್ಡ ಟೈಟಲ್ ಇದ್ರೂ ಕೂಡ ನಿಮ್ಮ ಟೀಮಲ್ಲಿ ಪವರ್ ಆಫ್ 4 ಅಂಡ್ ಡೈರೆಕ್ಟರ್ನ ಕ್ರಿಯೇಟ್ ಮಾಡೋದ್ರ ಮುಖಾಂತರ ಯಾವ ತರ ಇದು ಒಂದು ಮೊಮೆಂಟಮ್ ಬರ್ತಾ ಇದೆ, ಯಾವ ತರ ಒಂದು ಟೀಮ್ ನಲ್ಲಿ ಒಂದು ಪಾಸಿಟಿವ್ ವಾತಾವರಣ ಬರ್ತಿದೆ, ಅದನ್ನ ನೀವು ಶೇರ್ ಮಾಡ್ಬೋದು. ಓಕೆ, ಸೊ ಯಾರೆಲ್ಲ ಡೈರೆಕ್ಟರ್ ಆಗಿ 5,000+ ಇನ್ಕಮ್ ಇದೆ, ಇವಾಗ ನಿಮ್ಗೆಲ್ಲ ಗೊತ್ತಿದೆ, ಅವರೇಜ್ 5,000+, ಅದು ಕೆಲವು 6,000 8,000 ಹಿಂಗೆಲ್ಲ ಪಡಿತಾ ಇದ್ದಾರೆ. ಓಕೆ, ಸೊ ಯಾರೆಲ್ಲ ಡೈರೆಕ್ಟರ್ ಆದ್ರಿ ಮೇನಲ್ಲಿ ಜೂನಲ್ಲಿ, ಓಕೆ, ಮೇನಲ್ಲಿ ಆಲ್ರೆಡಿ ಇನ್ಕಮ್ ತಗೊಂಡಿರೋರು ನೀವು ಶೇರ್ ಮಾಡ್ಬೋದು, ಅಥವಾ ಜಸ್ಟ್ ಜೂನಲ್ಲೂ ಡೈರೆಕ್ಟರ್ ಆಗಿರ್ತಕ್ಕಂಥವ್ರಿಗೂ ಕೂಡ ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ 5,000 ಇನ್ಕಮ್ ಇರ್ತದೆ. ಸೊ ಆ ತರ ಇನ್ಕಮ್ ಪಡ್ಕೊಂಡಿರೋರು ವಿದೌಟ್ ಸ್ಪಿಲ್ ಓವರ್ ಇದ್ರೆ ಅವರಿಗೆ ಅಷ್ಟೊಂದು ಬರೋದಿಲ್ಲ. ಓಕೆ, ಸೊ ರಿಯಲ್ ಸ್ಪಾನ್ಸರ್ ನೆಟ್ವರ್ಕ್ ಇಂದ ಬಿಸ್ನೆಸ್ ಬಂದಿರತಕ್ಕಂಥವ್ರಿಗೆ ಆ ತರ ಆವರೇಜ್ ಇನ್ಕಮ್ ಇರ್ತದೆ. ಓಕೆ, ಸೊ ಅವರು ಇವಾಗ ಆಂಡ್ರೈಸ್ ಮಾಡಿ ನೆಕ್ಸ್ಟ್ ಮುಂದಿನ ಲೆವೆಲ್ಗೆ ನಾವು ನೆಕ್ಸ್ಟ್ ದೊಡ್ಡ ಲೀಡರ್ನ ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ಇದು ತುಂಬಾ ಇಂಪಾರ್ಟೆಂಟ್, ಇದು ಕ್ರೂಷಿಯಲ್. ಅದಕ್ಕೋಸ್ಕರ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್ ಈಶ್ವರ್ ತುಳಸಿಕಟ್ಟಿ, ವೆಲ್ಕಮ್. ಯಾವ ತರ ಇದೆ ನಿಮ್ ಟೀಮಲ್ಲಿ ವಾತಾವರಣ? ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ವಿಚಾರ. ಯಾಕಂತ ಹೇಳಿದ್ರೆ ಪ್ಲಾನ್ ಕಂಪ್ಲೀಟ್ಲಿ ಈಗ ಒಬ್ಬ ನೆಟ್ವರ್ಕರ್ಗೆ ತುಂಬಾ ಈಸಿಯಾಗಿ ಮಾಡ್ಕೊಟ್ಬಿಟ್ಟಿದ್ದಾರೆ ಸರ್. ಇನ್ನೇನು ಉಳ್ದಿಲ್ಲ. ಅಂಡ್ ಒಂದು ಖುಷಿ ವಿಚಾರ ಹಂಚ್ಕೊಳ್ಬೇಕಿ ಸರ್, ಅದಕ್ಕಾಗಿ ನಾನು ಹ್ಯಾಂಡ್ ರೈಸ್ ಮಾಡಿದ್ದು. ಬಹಳ ಪ್ರೌಡ್ ಫೀಲ್ ಆಗ್ತಾ ಇದೆ ಸರ್. ಲಾಸ್ಟ್ ಮಂತ್ ಅಲ್ಲಿ ಸರ್ ಇಬ್ರು ಬ್ರ್ಯಾಂಡ್ ನ್ಯೂ ಪ್ಲಾಟಿನಮ್ ಬಂದಿದ್ದಾರೆ ಸರ್ ಟೀಮಲ್ಲಿ. ಅದೊಂಥರ ತುಂಬಾ ಖುಷಿ ವಿಚಾರ. ಅಂಡ್ ಕಂಪ್ಲೀಟ್ಲಿ ನ್ಯಾಚುರಲ್ ಬಿಸ್ನೆಸ್ ಸರ್. ಅಂಡ್ ವೆಲ್ನೆಸ್ ಜೊತೆಗೆ ಹೋಮ್ ಕೇರ್ ಅಲ್ಲಿ ವರ್ಕ್ ಮಾಡಿ ಆಗಿರುವಂತದ್ದು. ಅಗ್ರಿಕಲ್ಚರ್ ಇನ್ನೇನ್ ಸೀಸನ್ ಸ್ಟಾರ್ಟ್ ಆಗಿದೆ ಸರ್ ನಾರ್ತ್ ಅಲ್ಲಿ. ಇನ್ನು ದೊಡ್ಡ ಮಟ್ಟದ ಯಾಕಂದ್ರೆ ಮಳೆ ನೀರು ಎಲ್ಲಾನು ನಮ್ಮ ಕಾಲ ಕೂಡ್ ಬಂದಿದೆ ಸರ್. ಜಸ್ಟ್ ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ಏನಾದ್ರು ಒಂದು ಕಂಪ್ನಿ ಕಡೆಯಿಂದ ಯಾವ್ದಾದ್ರು ಟ್ರಿಪ್, ಅದು ಕೂಡ ವೇಟ್ ಮಾಡ್ತಾ ಇದೀವಿ. ಅಂಡ್ ಅದೊಂದು ಬಂದ್ರೆ ಸರ್ ಬೈ ಇಯರ್ ಎಂಡ್ ಅನ್ನೋದ್ರಲ್ಲಿ ದೊಡ್ಡ ಸೆನ್ಸೇಷನ್ ಗೆ ರೆಡಿ ಆಗಿದೆ ಸರ್. ಅಂಡ್ ರಿಯಲಿ ಪವರ್ ಆಫ್ 4 ಇಟ್ಸ್ ಅ ಗೇಮ್ ಚೇಂಜರ್. ಅಲ್ಲಿಂದ ಆರಂಭ ಮಾಡಿರುವಂತದ್ದು ಕಂಪ್ಲೀಟ್ ನ್ಯಾಚುರಲ್ ಬಿಸ್ನೆಸ್ ಬರ್ತಾ ಇದೆ ಸರ್. ಅಂಡ್ ಕಂಪ್ಲೀಟ್ ಆಗಿ ಇವತ್ತು ದೊಡ್ಡ ಮೂಮೆಂಟಮ್ ಟೀಮ್ ಅಲ್ಲಿ ಬರ್ತಾ ಇದೆ. ಅಂಡ್ ಸಹಕಾರ ಮಾಡ್ತಿರುವಂತ ಎಲ್ಲ ಅಪ್ಲೈನ್ಸ್ಗೂ ನನ್ನ ಧನ್ಯವಾದನ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಫ್ಯೂಚರ್ ಕಾಣ್ತಾ ಇದೆ ಈಶ್ವರ್ ಒಂದು ಟೀಮ್ ಅಲ್ಲಿ ಆಗ್ಲಿ, ಏನು ನಿಮ್ಗೆ ಇವಾಗ ಡಿಫ್ರೆನ್ಸ್ ಅನಿಸ್ತಾ ಇದೆ? ಎಸ್ ಸರ್, ಇಟ್ಸ್ ವೆರಿ ಕ್ಲಿಯರ್ ಸರ್. ಒಂದು ಕ್ಲಾರಿಟಿ ಸಿಗ್ತಾ ಇದೆ. ನಾವು ಮೊದ್ಲು ಏನಪ್ಪಾ ಅಂದ್ರೆ ಗೊಂದಲದಲ್ಲಿ ಇದ್ವಿ 14 ಲೆಗ್ ಹೆಂಗ್ ಮಾಡೋದು ಅಂತ ಹೇಳಿ. ಬಟ್ ಇವತ್ತು ಇರುವಂತ 4 ಜನಕ್ಕೆ ಬೆಳೆಸ್ಬೇಕು ಅನ್ನುವಂಥದ್ದು. ಬಿಕಾಸ್ ಒಂದು ಯಾವುದೇ ಒಂದು ಬಿಲ್ಡಿಂಗ್ ರೆಡಿ ಆಗಬೇಕಾಗಿರೋದು ಬೇಕಾದ್ರೆ 4 ಪಿಲ್ಲರ್ ಸರ್. ಸೊ ಬಟ್ ಯಾವತ್ತಿಲ್ಲಿ ನಮ್ ಫೋಕಸ್ ಒಂದ್ ಕಡೆ ಇದ್ದಾಗ ಸೊ ಜಾಸ್ತಿ ನಾವು ವರ್ಕ್ ಮಾಡಕ್ ಈಸಿ ಆಗುತ್ತೆ. ಫ್ಯೂಚರ್ ಅಲ್ಲಿ ಒಂದು ರೈಟ್ ಸ್ಟ್ರಕ್ಚರ್ ರೆಡಿ ಆಯ್ತು ಅಂತ ಹೇಳಿದ್ರೆ ಸೊ ವಾಲ್ಯೂಮ್ ಕರೆಕ್ಟ್ ಆಗಿ ಯೂಸ್ ಆಗುತ್ತೆ. ಅಂಡ್ ಪ್ರತಿಯೊಬ್ಬರಿಗೂ ಕೂಡ ಇನ್ಕಮ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪ್ರಾಬ್ಲಮ್ ಆಗ್ತಿತ್ತು ಮೊದ್ಲು ಏನಪ್ಪಾ ಅಂತ ಹೇಳಿದ್ರೆ ಸೊ ಒಂದೇ ಕಡೆ ನಾವು ಫೋಕಸ್ ಮಾಡಕ್ ಆಗ್ತಿದ್ದಿಲ್ಲ. ಸೊ ಒಂದ್ ಕಡೆ ಫೋಕಸ್ ಮಾಡ್ಬೇಕಾದ್ರೆ ಇನ್ನೊಂದ್ ಕಡೆ ನಾವು ಡಿಸ್ಟರ್ಬ್ ಆಗ್ತಿದ್ವಿ. ಬಟ್ ಇವತ್ತು ರೈಟ್ ಆಗಿ ಫ್ಯೂಚರ್ ಅಲ್ಲಿ ನಾನು ಒಂದಂತ ಹೇಳ್ತೀನಿ ಸರ್, ಯಾರಿನ್ನು 3 ವರ್ಷ ಕರೆಕ್ಟ್ ಆಗಿ ಸೊ 4 ವರ್ಷ ಒಂದೊಂದ್ ಲೆಕ್ಕದಲ್ಲಿ ವರ್ಕ್ ಮಾಡಿದ್ರು ಕೂಡ 5th ಇಯರ್ ಅಲ್ಲಿ ಅವ್ರ ಪ್ಯಾಸಿವ್ ಇನ್ಕಮ್ ಅನ್ನ ಅರ್ನ್ ಮಾಡಬಹುದು ಅನ್ನೋಂಥ ಫ್ಯೂಚರ್ ನಂಗೆ ಈ ಪ್ಲಾನ್ ಅಲ್ಲಿ ಕಾಣ್ತಾ ಇದೆ ಸರ್. ಖಂಡಿತ ಅದ್ರಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಡೆಫಿನೆಟ್ಲಿ ಸರ್ ನಿಮ್ಮೆಲ್ಲರ ಒಂದು ರೆಗ್ಯುಲರ್ ನಿಮ್ಮ ವಿಡಿಯೋಸ್ಗಳು ಸರ್ ಟೀಮ್ ಅಲ್ಲಿ ನಾವು ಇವನ್ ಮಾರ್ನಿಂಗ್ ಕ್ಲಾಸ್ ಅಲ್ಲೂ ಕೂಡ ಅದನ್ನ ಶೇರ್ ಮಾಡ್ಕೊಳ್ತಾ ಇದೀವಿ. ಈಗ ತಾನೇ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಟೀಮ್ ಅನ್ನು ಈ ಕಡೆ ಬಿಲ್ಡ್ ಮಾಡ್ಕೊಂಡಿದ್ವಿ ಸರ್. ಈ ತರ ಒಂದು ರೆಗ್ಯುಲರ್ ಇವೆಂಟ್ ಗಳು ನಿಮ್ ಕಡೆಯಿಂದ ಇನ್ನೂ ಅವಶ್ಯಕತೆ ಇದೆ ಅಂತ ಹೇಳ್ತಾ ಸರ್ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಈಶ್ವರ್. ರೈಟ್ ಸಿಸ್ಟಮ್ ಅಲ್ಲಿ ಇದ್ದೀರಾ ಅಂಡ್ ಒಂದು ಟೀಮ್ ನಲ್ಲಿ ಇಷ್ಟೊಂದೆಲ್ಲ ಅಚೀವರ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ನ್ಯಾಚುರಲ್ ಆಗಿ. ಐ ಥಿಂಕ್ ಫಿಸಿಕಲ್ ಇವೆಂಟ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ದೆಲ್ಲರದು ಕೂಡ. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ನೀವು ಆಲ್ರೆಡಿ ಮ್ಯೂಟ್ ಆಗಿದ್ದೀರಾ. ಎಸ್, ಆಲ್ ಓವರ್
ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಫಿಸಿಕಲ್ ಇವೆಂಟ್ ತುಂಬಾ ಸ್ಟಾರ್ಟ್ ಆಗಿದೆ. ನಾರ್ತ್ ಕರ್ನಾಟಕ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಮೈಸೂರು ಎಲ್ಲಾ ಕಡೆನೂ ಕೂಡ ಸ್ಟಾರ್ಟ್ ಆಗಿದೆ. ಇದು ತುಂಬಾ ವಿಶೇಷ. ಎಲ್ಲೋ ಒಂದ್ ಕಡೆ ಹಳೆ ಪ್ಲಾನ್ ಅಲ್ಲಿ ಬರೀ ಆನ್ಲೈನ್ ಅಲ್ಲಿ ಮಾತ್ರ ನಡೀತಾ ಇತ್ತು, ಮೊಮೆಂಟಮ್ ಸ್ವಲ್ಪ ಕಡಿಮೆ ಇತ್ತು. ಈಗ ಮೊಮೆಂಟಮ್ ಎಲ್ಲ ಕಡೆ ಮಲ್ಟಿಪ್ಲೈ ಆಗ್ತಾ ಇದೆ. ಇದು ಒಂದು ಶುಭ ಸೂಚನೆ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ ಅಲ್ಲಿ ನಮಗೆ ಅಗ್ರಿಕಲ್ಚರ್ ಐಟಮ್ದು ಚಾಲೆಂಜ್ ಆಯ್ತು. ಓಕೆ, ಪ್ರೋಟೀನ್ ಪೌಡರ್ದು ಚಾಲೆಂಜ್ ಆಯ್ತು. ಪ್ರೋಟೀನ್ ಪೌಡರ್ ಈ ತಿಂಗಳು ಮಿಸ್ ಆದ್ರೆ ನೆಕ್ಸ್ಟ್ ಮಂತ್ ಬರುತ್ತೆ. ಅರ್ಧ ಕೆಜಿ ನಾವೆಲ್ಲರ ಒಂದು ಹಾಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್, ಅದು ಈಗಾಗಲೇ ಸಮೀರ್ ಸರ್ ಹೇಳಿದ್ದಾರೆ. ಅದಿಲ್ಲ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಐಟಮ್ದು ಬಿಲ್ ಆಗ್ತಿರ್ಲಿಲ್ಲ. ಸ್ಟಾಕ್ ಚಾಲೆಂಜ್ ಅಲ್ಲ, ಆದ್ರೆ ಅಲ್ಲಿ ಏನಾಗಿತ್ತು, ಲೈಸೆನ್ಸ್ ತಗೋಬೇಕಿತ್ತು. ಮೋದಿ ಕೇರನ್ನೇ ಲೈಸೆನ್ಸ್ ಪಡಿಬೇಕಿತ್ತು. ಯಾಕೆಂದ್ರೆ ಸರ್ಕಾರದ ರೂಲ್ಸ್ಗಳು ಇವಾಗ ಚೇಂಜ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ತಿಂಗಳು 12ನೇ ತಾರೀಕು ಅಂತ ಹೇಳಿದ್ದಾರೆ. ಅದು ಬಂದ ನಂತರ ಕರ್ನಾಟಕ ಯಾವತ್ತೂ ಕೂಡ ಅಗ್ರಿಕಲ್ಚರ್ ಐಟಮ್ ಅಲ್ಲಿ ತುಂಬಾ ಮುಂದೆ ಇದೆ. ಸೊ ಅದನ್ನ ತಗೊಂಡಾಗ ಮತ್ತೆ ಈ ಮಂತ್ ಅಲ್ಲಿ ನಾವೆಲ್ಲರೂ ನೆಕ್ಸ್ಟ್ ಮುಂದಿನ ಲೆವೆಲ್ಗೆ ಹೋಗ್ಲಿಕ್ಕೆ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಈಶ್ವರ್. ಓಕೆ, ಈಗ ಹಂಸಮ್ಮ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ವಿಶೇಷವಾಗಿ ಇವರು ಅಂದ್ರೆ ರೋಡ್ ಅಲ್ಲಿ ಜಲ್ಲಿಕಲ್ ಕೆಲಸ ಮಾಡ್ತಾ ಇದ್ರು, ಜಲ್ಲಿಕಲ್ ಕುಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. 2ನೇ ಇನ್ನಿಂಗ್ಸು 3ನೇ ಇನ್ನಿಂಗ್ಸು ಗೊತ್ತಿಲ್ಲ ಮೋದಿ ಕೇರ್ನಲ್ಲಿ. ನಮ್ಮ ನಟರಾಜ ಟೀಮ್ ಅಲ್ಲಿ ತುಂಬಾ ಜನ ಕಮ್ ಬ್ಯಾಕ್ ಮಾಡಿದ್ದಾರೆ. ತುಂಬಾ ಜನ ಬಿಟ್ಟೋಗಿರ್ತಕ್ಕಂಥವ್ರು ವಾಪಸ್ ಬಂದಿದ್ದಾರೆ. ಮಾಲತಿ ಮೇಡಮ್ ಆಗಿರ್ಬೋದು, ಮನೋಹರ್ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ಲೀಡರ್ಗಳು. ಓಕೆ, ಅದರಲ್ಲಿ ಹಂಸಮ್ಮ ಕೂಡ ಒಬ್ರು. ಹಂಸಮ್ಮ ಮೇಡಮ್ ವೆಲ್ಕಮ್. ತುಂಬಾ ಬ್ಯಾಕ್ ಗ್ರೌಂಡ್ ಇಲ್ಲ, ಎಜುಕೇಶನ್ ಇಲ್ಲ ಇವ್ರದ್ದು, ಆದ್ರೆ ಪ್ರೆಸೆಂಟೇಶನ್ ಕೊಡ್ತಾರೆ. PPT ನಲ್ಲಿ ಇಟ್ಕೊಂಡು ಇಂಗ್ಲಿಷ್ ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ದೊಡ್ಡ ಕ್ವಾಲಿಟಿ ಪೀಪಲ್ಗೆ, ಹೈ ಲೆವೆಲ್ ಹೈ ಪ್ರೊಫೈಲ್ ಪೀಪಲ್ಗೆ ಇವರು ಪ್ರೆಸೆಂಟೇಶನ್ ಕೊಡ್ತಾರೆ. ಹಂಸಮ್ಮ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಹಲೋ, ಗುಡ್ ಮಾರ್ನಿಂಗ್ ಸರ್. ಎಸ್ ಇವಾಗ ಮೇಡಮ್. ಅನ್ಮ್ಯೂಟ್ ಆಯ್ತು. ನೆಕ್ಸ್ಟ್ ಈ ಹೊಸ ಪ್ಲಾನ್ ಅಲ್ಲಿ ತುಂಬಾನು ಒಂದ್ 2-3 ತಿಂಗಳು ತುಂಬಾನು ಏರುಪೇರು ಆಗ್ತಾ ಇತ್ತು ಸರ್. ಮತ್ತೆ ಹೋದ್ ಮಂತ್ ಇಂದ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡ್ ಮಾಡಿದಕ್ಕೆ ಇವತ್ತು ಪವರ್ ಅಪ್ 4 ಮಿಸ್ ಆಯ್ತು. ಆದ್ರೆ ನಾನ್ ಡೌನ್ ಲೈನ್ಸ್ ಅಲ್ಲಿ ಇವತ್ತು ಒಂದ್ ಲೈನ್ ಈ ಮಂತ್ ಹೊಸ ಡೈರೆಕ್ಟರ್ ಬಂದಿದ್ದಾರೆ ಸರ್. ನೆಕ್ಸ್ಟ್ ಸೀನಿಯರ್ಗೆ ಮಿಸ್ ಆಯ್ತು. ನಾನು ಯಾಕಂದ್ರೆ ವರ್ಕ್ ಜಾಸ್ತಿ ಒಂದ್ 2-3 ತಿಂಗಳಿಂದ ಹೋಗ್ತಾ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಇಂದ. ಆದ್ರೆ ಇಷ್ಟೊಂದು ಮಾಡ್ಕೊಂಡಿದೀನಿ ಸರ್. ಈ ಮಂತ್ ಇಂದ ನಿನ್ನೆ ಡೈರೆಕ್ಟರ್ ಮೀಟಿಂಗ್ ಅಲ್ಲಿ ತುಂಬಾ ಮೈಂಡ್ ಸೆಟ್ ಮಾಡ್ಸಿದ್ದಾರೆ. ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನೆಟ್ರ ಸರ್ ತುಂಬಾ ಪಾಯಿಂಟ್ ಗಳು ಕೊಟ್ಟಿದ್ದಾರೆ. ಅದರಿಂದ ಈ ಮಂತ್ ಫುಲ್ ವರ್ಕ್ ಮಾಡಿ ನಾನ್ ಏನ್ ಗೋಲ್ ಇಟ್ಕೊಂಡಿದ್ದೀನೋ ಅದನ್ನ ಮಾಡ್ಬೇಕನ್ನೋದು ಮೈಂಡ್ ಸೆಟ್ ಮಾಡಿದೀನಿ ಸರ್. ಪ್ರತಿಯೊಂದು ಟ್ರೈನಿಂಗ್ ಮತ್ತೆ ನಿಮ್ದೆಲ್ಲ ಯೂಟ್ಯೂಬ್ ಇದೆಲ್ಲ ಬರೋದ್ ನೋಡ್ಬಿಟ್ಟು ಫುಲ್ ಮೈಂಡ್ ಸ್ಟ್ರಾಂಗ್ ಆಗಿದ್ದೀವಿ. ಹೊಸ ಪ್ಲಾನ್ ಅಲ್ಲಿ ಕೊಟ್ಟಿರೋ ಪ್ಲಾನ್ ಪೂರ್ತಿನ ನಾವು ಅದು ಒಂದು ಇನ್ಕಮ್ಗೆ ಎಲಿಜಿಬಲ್ ಆಗ್ಬೇಕನ್ನೋದು ಮೈಂಡ್ ಸೆಟ್ ಮಾಡಿದೀವಿ ಸರ್. ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ನಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಮೇಡಮ್, ಏನ್ ವಿಷನ್ ಇದೆ ನಿಮ್ಗೆ? ಏನ್ ಡ್ರೀಮ್ ಇದೆ? ಚಾಲೆಂಜ್ ಬರ್ತಾನೆ ಇರ್ತದೆ ನಿಮ್ ಲೈಫ್ ಅಲ್ಲಿ. ಓಕೆ, ಸೊ ತುಂಬಾ ಜನ ರೀಸನ್ ಹೇಳ್ತಾರೆ, ಎಕ್ಸ್ಕ್ಯೂಸ್ ಹೇಳ್ತಾರೆ. ನಿಮಗೆ ಏನು ಫ್ಯೂಚರ್ ವಿಷನ್ ಅಂಡ್ ಡ್ರೀಮ್ ಕಾಣ್ತಾ ಇದೆ? ಸರ್ ವಿಜನ್ ಅಂದ್ರೆ ಫ್ಯೂಚರ್ ಅಲ್ಲಿ ನಾವ್ ಏನ್ ಅನ್ಕೊಂಡು ಫಸ್ಟ್ ಮೆಟ್ಲು ಇಟ್ಟಿದ್ದೀನೋ ಅದ್ ಏನೇ ಪ್ಲಾನ್ ಬರ್ಲಿ, ಏನೇ ಇದು ಬರ್ಲಿ, ನಾನ್ ಸ್ಟ್ರಾಂಗ್ ಆಗಿರ್ಬೇಕು. ನನ್ ಟೀಮ್ ಬರುತ್ತೆ ಹೋಗುತ್ತೆ, ಆದ್ರೆ ನಾನಿದ್ರೆ ಮಾತ್ರ ಇದ್ರಲ್ಲಿ ಪ್ರತಿಯೊಂದನ್ನ ನಾನ್ ಕಳ್ಸಿದ್ರೆ ಬರೋರ್ನ ಉಳ್ಸ್ಕೋಬೇಕು ಅನ್ನೋದನ್ನ ಒಂದು ಟ್ರೈನಿಂಗ್ ನ ಪ್ರತಿಯೊಂದನ್ನು ಮಿಸ್ ಮಾಡ್ದೇನೆ ತಗೊಳ್ತಾ ಇದೀನಿ ಸರ್. ಅದ್ರಲ್ಲಿ ಕೆಲವ್ರನ್ನ ಅಟೆಂಡ್ ಮಾಡಿಸ್ತಾ ಇದೀನಿ. ಕೆಲವ್ರು ವಿಷನ್ ಇಲ್ದಿರೋರು ಏರುಪೇರು ಆಗ್ತಾ ಇದಾರೆ. ಆದ್ರೆ ನಾನ್ ಮಾತ್ರ ಒಂದ್ ಮುಂದೆ ಏನ್ ಗುರಿ ಇಟ್ಕೊಂಡು ನಾನು ಒಂದು ಡೈಮಂಡ್ ಅಂತ ಏನ್ ಆಗ್ಬೇಕಂತ ಒಂದು ಡ್ರೀಮ್ ಇಟ್ಕೊಂಡಿದೀನೋ ಅದನ್ನ ಡ್ರೀಮ್ ಚಾರ್ಟ್ನು ಬರ್ದು ಹಾಕಿದೀನಿ. 2030 ಒಳಗಡೆ ನಾನು 1 ಲಕ್ಷ ಮೇಲೆ ಅರ್ನ್ ಮಾಡ್ಬೇಕನ್ನೋದ ಡ್ರೀಮ್ ಸೆಟ್ ಮಾಡಿ ಹಾಕಿದೀನಿ ಸರ್. ಅದರಿಂದ ಅದನ್ನ ಮಾಡೇ ಮಾಡ್ತೀನಿ ಅನ್ನೋದು. ಅದ್ರ ಏರ್ಫೇರ್ ಇರ್ಬೋದು, ಈ 1 ವರ್ಷ ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಆದ್ರೆ ಈ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋ ಒಂದು ಕಾಂಬಿನೇಷನ್ ನನ್ ಮೇಲೆ ಇದೆ ಸರ್. ನಂಬಿಕೆ ಇದೆ. ಆ ನಂಬಿಕೆ ಇಟ್ಕೊಂಡು ವರ್ಕ್ ಮಾಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ನಿಮ್ಮ ಟೀಮ್ ನಲ್ಲೂ ಕೂಡ ಏನು ಪವರ್ ಆಫ್ 4 ನೀವು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅದನ್ನ ಡೂಪ್ಲಿಕೇಟ್ ಮಾಡ್ತಾ ಹೋಗಿ. ನಿಮ್ಮ ಟೀಮ್ ನಲ್ಲೂ ಮಿಲಿಯನೇರ್ಗಳನ್ನ ಅಥವಾ 10,000, 20,000, 50,000 ಸಂಪಾದನೆ ಮಾಡಿಸಬೇಕು ಅಂತಕ್ಕದ್ದನ್ನ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ. ಅಂಡ್ ಎಜುಕೇಶನ್ ಯಾವತ್ತೂ ನೀವು ಮಿಸ್ ಮಾಡಲ್ಲ. ಯಾವುದೇ ಟ್ರೈನಿಂಗ್ ಇರಲಿ, ಅದು ಒನ್ ಡೇ ವರ್ಕ್ಶಾಪ್ ಆಗಿರ್ಬೋದು, ಬೂಟ್ ಕ್ಯಾಂಪ್ ಆಗಿರ್ಬೋದು, ಎಲ್ಲಾ ಟ್ರೈನಿಂಗ್, ಕಂಪ್ನಿ ಟ್ರೈನಿಂಗ್ ಆಗಿರ್ಬೋದು, ಲೀಡರ್ಸ್ ಟ್ರೈನಿಂಗ್ ಎಲ್ಲ ಅಟೆಂಡ್ ಆಗ್ತಿರ್ತೀರಾ. ಅದು ನಿಮ್ಮ ವಿಶೇಷ. ಥ್ಯಾಂಕ್ ಯು. ನಿಮ್ಮಂತವ್ರು ಕೂಡ ಲೈಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ಸ್ಪಿರೇಷನ್ ಆಗ್ತೀರಾ. ನೀವು ತುಂಬಾ ಬೆಳೀತಾ ಇದ್ದೀರಾ, ಚಾಲೆಂಜಸ್ ಅನ್ನು ಸ್ವೀಕಾರ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಓಕೆ, ಈಗ ಅನದರ್ ವೆರಿ ಇಂಪಾರ್ಟೆಂಟ್ ಲೀಡರ್, ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟೀಮ್ ಕಟ್ಟಿದ್ದಾರೆ. ಸೊ ರೋಲ್ ಮಾಡೆಲ್ ಲೀಡರ್ ಅಂಡ್ ವೆರಿ ನನಗೆ ತುಂಬಾ ಹೆಮ್ಮೆ ಈ ವ್ಯಕ್ತಿ ಬಗ್ಗೆ. ಸೊ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಒನ್ ಆಫ್ ದ ಪ್ಲೀಸಿಂಗ್ ಪರ್ಸನಾಲಿಟಿ, ಉಮೇಶ್ ಶೆಟ್ಟಿ ಅವ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ. ತುಂಬಾ ದೊಡ್ಡ ಟೀಮ್ ನ ಕಟ್ಟಿದ್ದಾರೆ, ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಉಮೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಥ್ಯಾಂಕ್ ಯು ಸರ್. ಸೊ ಈ ಒಂದು ಸೆಷನ್ ತಗೊಳ್ತಾ ಇರೋದಕ್ಕೆ. ಅಂಡ್ ಡೆಫಿನೆಟ್ಲಿ ಸರ್, ಇನ್ಫಿನಿಟಿ ಪ್ಲಾನ್ ನ 2ನೇ ತಿಂಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಅಮೇಝಿಂಗ್ ಆಗಿರುವಂತ ಒಂದು ಫೀಡ್ಬ್ಯಾಕ್ ಅಂಡ್ ರಿಸಲ್ಟ್ ಕೂಡ ಬರ್ತಾ ಇದೆ. ಸೊ ಎಲ್ರು ಕೂಡ ಟೀಮ್ ಅಲ್ಲಿ
ಖುಷಿಯಾಗಿದ್ದಾರೆ. ಸೊ ಅದು ನಮ್ಗೆ ಮೇಜರ್ ಆಗಿ ಖುಷಿ ಆಗುವಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಸೊ ಮೊದ್ಲು 1 ತಿಂಗಳು ಅನ್ನುವಂಥದ್ದು ನಾರ್ಮಲ್ ಆಗಿ ಡ್ರೈವ್ ಆಗಿತ್ತು. ಆಕ್ಚುಲಿ ಎಲ್ಲಾ ಕಡೆನೂ ಕೂಡ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಹೊಸ ಪ್ಲಾನ್ ಬಂದಾಗ ಫಸ್ಟ್ ಮಂತ್ ಅನ್ನುವಂಥದ್ದು ದೊಡ್ಡ ಮಟ್ಟದ ಬಿಸ್ನೆಸ್ ಅನ್ನುವಂಥದ್ದು ಬರುತ್ತೆ. ಬಟ್ ಇನ್ಫಿನಿಟಿಯ ವಿಶೇಷತೆ ಏನಂತ ಹೇಳಿದ್ರೆ, ಫಸ್ಟ್ ಮಂತ್ ನಾರ್ಮಲ್ ಆಗಿ ಬಂತು. ಫಸ್ಟ್ ಮಂತ್ ಬಂದಿರುವಂತ ಒಂದು ಇನ್ಕಮ್ ನ ಆಧಾರದ ಮೇಲೆ ಎಲ್ರು ಕೂಡ ಕೇಳುವಂತದ್ದು ಏನಂತ ಹೇಳಿದ್ರೆ, ನಾವ್ ಏನೇ ಹೇಳಿದ್ರು ಕೂಡ ಇನ್ಕಮ್ ಬಂದಾಗ್ಲೇ ಜನಗಳು ಮೋಟಿವೇಟ್ ಆಗುವಂತದ್ದು, ಅದು ಪ್ರಾಕ್ಟಿಕಲ್ ಆಗಿ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಅದ್ರ ಆಧಾರದ ಮೇಲೆ ಸೆಕೆಂಡ್ ಮಂತ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಗ್ರೋತ್ ಆಯ್ತು. ಸೆಕೆಂಡ್ ಮಂತ್ ಸಾಕಷ್ಟು ಚಾಲೆಂಜಸ್ ಇತ್ತು. ಈಗಷ್ಟೇ ನೀವು ಅದನ್ನ ರಿಪೀಟ್ ಮಾಡಿದ್ರೆ, ಪ್ರೋಟೀನ್ ಪೌಡರ್ ಬಿಲ್ ಆಗ್ತಾ ಇಲ್ಲ. ಮೇಜರ್ ಆಗಿ ನಮ್ಗೆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಒಂದು ಅಬ್ಸೆನ್ಸ್ ಅಲ್ಲೂ ಕೂಡ, ಸೊ ವಿದೌಟ್ ಬಿಲ್ಲಿಂಗ್ ಅಲ್ಲೂ ಕೂಡ, ಸೊ ರೆಕಾರ್ಡ್ ಬ್ರೇಕಿಂಗ್ ಬಿಸ್ನೆಸ್ ಆಗಿರುವಂತದ್ದು ಇಟ್ಸ್ ಅ ಗ್ರೇಟ್ ಸೈನ್ ಅಂತಾನೆ ಹೇಳ್ಬೋದು. ಸೊ ಮಳೆಗಾಲದಲ್ಲಿ ಅವಶ್ಯಕತೆ ಇದೆ ಅಗ್ರಿಕಲ್ಚರ್ ಪ್ರಾಡಕ್ಟ್, ಡೆಫಿನೆಟ್ಲಿ ಅದಕ್ಕೆ ಆಲ್ರೆಡಿ ನಮ್ಮ ದೇವರು ಸಮೀರ್ ಮೋದಿ ಸರ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ತಿಂಗಳು ಅದರ ಅವೈಲೇಬಿಲಿಟಿ ಅಂತ ಸಿಗುತ್ತೆ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಮೋದಿ ಕೇರ್ ಇಂಡಿಯಾದಲ್ಲಿ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಅಂತ ಕ್ರಿಯೇಟ್ ಆಗಿದೆ. ನಿನ್ನೆ ಪ್ರಶಾಂತ್ ಸರ್ ಆ ಮೆಸೇಜ್ ನ ಹಂಚ್ಕೊಂಡಿದ್ದಾರೆ. ವಿ ಆರ್ ವೆರಿ ವೆರಿ ಹ್ಯಾಪಿ ಸರ್. ಅಲ್ಟಿಮೇಟ್ಲಿ ಟೀಮಲ್ಲಿ ಎಲ್ಲರೂ ಖುಷಿ ಆದ್ರೆ ಡೆಫಿನೆಟ್ಲಿ ನಾವು ಖುಷಿ ಆದಾಗೆ. ಸೊ ಅದು ನಮ್ಗೆ ಬೇಕಿತ್ತು. ಅಂತ ಒಂದು ಪ್ಲಾನ್ ನ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಅದು ಬರ್ಲಿಕ್ಕೆ ಕಾರಣಕರ್ತರು ನೀವೆಲ್ಲರೂ ಕೂಡ, ಕರ್ನಾಟಕದ ಟಾಪ್ ಮೋಸ್ಟ್ ಲೀಡರ್ ಕೂಡ. ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಸೊ ಜನಗಳ ಪರವಾಗಿ ಹೋಗಿ ಫೈಟ್ ಮಾಡಿ ಈ ಒಂದು ಪ್ಲಾನ್ ನ ಡಿಸೈನ್ ಮಾಡಿದ್ರ 100% ನೀವು ತಂದಿರುವಂತ ಪ್ಲಾನ್ ತಕ್ಕನಾಗಿರುವಂತ ರಿಸಲ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಬಂದೇ ಬರುತ್ತೆ. ಎಲ್ರು ಕೂಡ ಖುಷಿ ಇದ್ದಾರೆ, ಎಲ್ರು ಕೂಡ ಆಕ್ಷನ್ಸ್ ಅಲ್ಲಿ ಇದ್ದಾರೆ. ದಟ್ ಇಸ್ ಅ ವೆರಿ ವೆರಿ ಖುಷಿ ಆಗುವಂತ ವಿಚಾರ. ಈ ಪ್ಲಾನ್ ಡ್ರೈವ್ ಮಾಡ್ತಿರುವಂತದ್ದೇ ಹಂಗೇನೆ. ಜನಗಳನ್ನ ಪ್ಲಾನ್ ಆಕ್ಚುಲಿ ಫೀಲ್ಡ್ ಕಳಿಸ್ತಾ ಇದೆ ಅಂತ ಒಂದು ಕೆಪಾಸಿಟಿ, ಪವರ್ ಈ ಪ್ಲಾನ್ ಅಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಸಮೀರ್ ಸರ್, ಅಂಡ್ ಎಲ್ಲ ನನ್ನ ರೆಸ್ಪೆಕ್ಟೆಡ್ ಅಪ್ಲೈನ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಉಮೇಶ್. ವ್ಯಕ್ತಿತ್ವ ವಿಕಸನ ಅನ್ನೋದನ್ನ, ಜೀವನ ಶಿಕ್ಷಣ ಎಲ್ಲದನ್ನು ಅಳವಡಿಸ್ಕೊಂಡು 0 to hero ಆಗಿರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ನಿಮ್ದು. ಅಂಡ್ ಗ್ರಾಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಪ್ರತಿಕ್ಷಣ ಅಳವಡಿಸ್ಕೊಂಡಿದ್ದೀರಾ. ಅಂಡ್ ಲಾಸ್ಟ್ ಮಂತ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ನಿಮ್ಮ ಕುಂದಾಪುರ, ಮಂಗಳೂರು ಸೈಡು, ಶಿವಮೊಗ್ಗ ಅಲ್ಲೆಲ್ಲ ಆದ್ರೂ ಕೂಡ ಅನ್ಸ್ಟಾಪಬಲ್. ಸೊ ಅದನ್ನ ಎಲ್ಲ ಪಾಸಿಟಿವ್ ಆಗಿ ತಗೊಂಡು ನೀವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಫೀಲ್ಡ್ ಅಲ್ಲಿ. ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ರವಿಚಂದ್ರ ಅವರು ವೆಲ್ಕಮ್ ಮಾಡ್ತಾ ಇದ್ದೀನಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ ನಿಮ್ಮ ಮೆಸೇಜ್. ಎಸ್ ಸರ್, ನಮಸ್ತೆ, ಗುಡ್ ಮಾರ್ನಿಂಗ್ ರಾಜೇಶ್ ಸರ್ಗೆ. ಸರ್ ನಿಮ್ ಕಡೆಯಿಂದ ಕರ್ಸ್ಕೊಳ್ಳೋದೊಂದು ಪುಣ್ಯ. ಅಂಡ್ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಕಳೆದ ಮಂತ್ 2 ಮಂತ್ ಇಂದ ಒಂದು ಬಿಸ್ನೆಸ್ ಒಂದು ಲಾಂಚ್ ಆಗಿದೆ, ಏನು ಪ್ಲಾನ್ ಲಾಂಚ್ ಆಗಿದೆ, ಒಂದು ಮೊಮೆಂಟಲ್ ಶಿಫ್ಟ್ ಆಗಿದೆ. ಅಂಡ್ ಪವರ್ ಆಫ್ 4 ಅಲ್ಲಿ ವರ್ಕ್ ಮಾಡಿ ಲಾಸ್ಟ್ ಮಂತ್ 1-2 ಹೊಸ ಡೈರೆಕ್ಟರ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಡೈರೆಕ್ಟರ್ ಮೇಂಟೈನ್ ಮಾಡ್ತಿದೀವಿ. ಅಂಡ್ ಅದು ಬಹಳ ಖುಷಿ ಆಗುವಂತದ್ದು. ಅಂಡ್ ನಿಮ್ ಕಡೆಯಿಂದ ಕೂಡ ಬಹಳಷ್ಟು ಯೂಟ್ಯೂಬ್ ಅಲ್ಲಿ ಏನು ವಿಡಿಯೋಸ್ ಬರ್ತಿದೆ ಸರ್, ಸಂಡೇ ಅದು ಬಹಳಷ್ಟು ಯೂಸ್ ಆಗ್ತಾ ಇದೆ. ಅಂಡ್ ನಿಮ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಸರ್. ಅಂಡ್ ನಮ್ಮ ಅಪ್ಲೈನ್ ಲೀಡರ್ಸ್ ಎಲ್ಲರೂ ಕೂಡ ವಂಡರ್ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಟೀಮ್ ಅಲ್ಲೂ ಕೂಡ ಒಂದು ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು, ನ್ಯೂ ಸ್ಟಾರ್ಟ್ ಅಂತ ಹೇಳ್ಬೋದು. 2025 ಅರ್ಧ ಇಯರ್ ಕಳೆದು ಹೋಗಿದೆ, ಬಟ್ ಅದು ಅರ್ಧ ಇಯರ್ ದಲ್ಲಿ ಏನೋ ದೊಡ್ಡ ಮಟ್ಟಿಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಒಂದು ಪವರ್ ಈ ಒಂದು ಪ್ಲಾನ್ ಕೊಟ್ಟಿದೆ. ಅಂಡ್ ಪ್ರಾಡಕ್ಟ್ ಕೊಡ್ತಾ ಇದೆ. ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಕಡೆಯಿಂದ ಒಂದು ವೆರಿ ಸ್ಪೆಷಲ್ ಮಾರ್ನಿಂಗ್ ಕ್ಲಾಸ್ ನಮ್ಗೆ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ರಾಜು ಸರ್. ಥ್ಯಾಂಕ್ ಯು ರವಿ. ಸೊ ತುಂಬಾ ಲೈಕ್ ಪ್ರೊಫೆಷನಲ್ ಲೀಡರ್ಶಿಪ್ ಆಸ್ ವೆಲ್ ಆಸ್ ಎಲ್ಲ ಟ್ರೈನಿಂಗ್ ಅಲ್ಲೂ ಇರ್ತೀರಾ. ಲೀಡರ್ಗೆ ಸಿಸ್ಟಮ್ಗೆ ಸರೆಂಡರ್ ಆಗಿದ್ದೀರಾ, ಅದು ನಿಮ್ಮ ವಿಶೇಷ. ಕಲಿಕೆ ಯಾವತ್ತೂ ಕೂಡ ಮುಂದೆ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನಮ್ಮ ಅನದರ್ ಮಾಸ್ಟರ್ ಬ್ಲಾಸ್ಟರ್, ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡತಕ್ಕಂಥ ವ್ಯಕ್ತಿ, ದೇಶಭಕ್ತ. ಓಕೆ, ನಮ್ಮ ರವೀಂದ್ರ ಶ್ರಿಯಾನ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ರವಿ, ವೆಲ್ಕಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನಗಳ ಬಳಿಕ, ತುಂಬಾ ಸಮಯಗಳ ಬಳಿಕ ನಿಮ್ಮ ಬಾಯಲ್ಲಿ ನಮ್ಮ ಹೆಸರು ಬಂದಿದೆ. ಕರ್ಸ್ಕೊಳ್ಳೋದು ಅದೊಂದು ಭಾಗ್ಯ, ಸೌಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಮುತ್ತು. ಎಸ್ ಸರ್, ಖುಷಿ ಆಗತ್ತೆ. ಪ್ರತಿ ಪ್ಲಾನ್ ನಲ್ಲೂ ನಾವೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ವಿ, ಪ್ಲಾನ್ ಲಾಂಚಿಂಗ್ ಅಂತ. ಬಿಫೋರ್ ದಿ ಲಾಂಚ್ ನಾವು ಒಂದು ಬಿಗ್ ಇವೆಂಟ್ ಮಾಡ್ತಾ ಇದ್ವಿ, ಅದನ್ನ ಪ್ಲಾನ್ ಅನ್ನ ಹೀಗಿದೆ ಅಂತ ಹೇಳಿ ಜನರಿಗೆ ತೋರಿಸೋದಕ್ಕೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಈ ಪ್ಲಾನ್ ಅಲ್ಲಿ ಬಿಫೋರ್ ದಿ ಲಾಂಚಿಂಗ್ ನಾವು ಲಾಂಚ್ ಮಾಡಲಿಲ್ಲ, ಏನೂ ಮಾಡಿಲ್ಲ, ಮೋಟಿವೇಶನ್ ಮಾಡೋ ಅಗತ್ಯ ಇರಲಿಲ್ಲ. ಆದ್ರೆ ಪ್ಲಾನ್ ಅಲ್ಲೇ ಮೋಟಿವೇಶನ್ ಇರೋದ್ರಿಂದ, ಪ್ಲಾನ್ ಅಲ್ಲೇ ಇನ್ಕಮ್ ಇರೋದ್ರಿಂದ ನಮ್ಗೆ ಅದ್ರ ಅಗತ್ಯ ಬೀಳಲಿಲ್ಲ. ಸೊ ಈಗ ನಾನ್ ಮಾಡಿದ ಕೆಲಸ ಏನಂದ್ರೆ, ಸೊ ಒಂದು ಕೆಲಸ ನಾನು ಮಾಡಿದೆ. ಯಾಕೆ ನನ್ನ ಲಾಸ್ಟ್ ಮಂತ್ ಬಿಸ್ನೆಸ್ ಸೇಲ್ಸ್ ಗ್ರೋತ್ ಆಗ್ತಾ ಇದೆ, ನಮ್ಮ ಟೀಮಲ್ಲಿ ಸಾಕಷ್ಟು ಅಚೀವರ್ಸ್ ಬರ್ತಾ ಇದ್ದಾರೆ, ಇನ್ಕಮ್ ಅರ್ನರ್ಸ್ ಬರ್ತಾ ಇದ್ದಾರೆ ಅಂತಂದ್ರೆ ದಟ್ ಇಸ್ ಒನ್ ರೀಸನ್ ಸರ್. ರವಿ, ಗ್ರೋತ್ ಎಷ್ಟು ಪರ್ಸೆಂಟ್ ಬಂತು ಅಪ್ರಾಕ್ಸಿಮೇಟ್ಲಿ? 12% ಗ್ರೋತ್ ಬಂದಿದೆ ಸರ್. ಸೂಪರ್, ಗ್ರೇಟ್. 12% ಗ್ರೋತ್ ಬಂದಿದೆ. ಅದಕ್ಕೆ ಕಾರಣ ಒಂದೇ ಸರ್,
ನಾನೆಲ್ಲೂ ಪ್ರೋಗ್ರಾಮ್ಸ್ಗಳು ಬಿಗ್ ಇವೆಂಟ್ಸ್ಗಳನ್ನ ನಾನು ಮಾಡಿಲ್ಲ. ನಾನು ಇವೆಂಟ್ಸೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹಳೆ ಲೀಡರ್ಗಳನ್ನ 1-to-1 ಆಗಿ ಮೀಟ್ ಮಾಡಿದೆ. ಪ್ರತಿಯೊಬ್ಬ ಲೀಡರ್ಸ್ ಅನ್ನು ಹೋಗಿ ಮೀಟ್ ಮಾಡಿದೆ. ಅವ್ರಿಗೆ ಜಸ್ಟ್ ಪ್ಲಾನ್ ತೋರಿಸಿದೆ ಅಷ್ಟೇ, 4x4. ಆ 4x4 ಜಸ್ಟ್ ಪ್ಲಾನ್ ತೋರಿಸಿ ಮತ್ತೆ ಲಾಯಲ್ಟಿ ಬೆನಿಫಿಟ್ ತೋರಿಸಿದ್ದೆ. ಎಲ್ಲರೂ ಇಮಿಡಿಯೇಟ್ ಆಗಿ ಆಕ್ಟಿವ್ ಆಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಸರ್ ಒಂದಂತ ಹೇಳ್ತೇನೆ, ಇನ್ನೊಂದು 2-3 ತಿಂಗಳಲ್ಲಿ ನಾವೇನು ಇತಿಹಾಸವನ್ನ ಹಿಂದೆ ಮಾಡಿದ್ವಿ, ಆ ಇತಿಹಾಸ 3 ತಿಂಗಳಲ್ಲಿ ಆಕಾಶ ಛತ್ರಕ್ಕೆ ಹೋಗುತ್ತೆ. ಇನ್ನ ನ್ಯಾಚುರಲ್ ವೇ, ಇನ್ನ ನಾರ್ಮಲ್ ವೇ, ಇನ್ನ 50 PV ವೇ. ಸೊ ಇದಂತೂ ಥ್ಯಾಂಕ್ಸ್ ಟು ಆಲ್ ದ ಲೀಡರ್ಸ್. ವಾರಗಳ ಕಾಲ ಒಂದು ಬಾಟಮ್ ಲೆವೆಲ್ ಅಲ್ಲಿ ಇದ್ದಂತ ವ್ಯಕ್ತಿಗಳ ಸಮಸ್ಯೆಯನ್ನ ಅರಿತುಕೊಂಡು ಅವ್ರು ಎಷ್ಟೋ ಕಳೆದ 2 ವರ್ಷ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಒಂದು ಪ್ಲಾನ್ ಅಲ್ಲಿ ಬಾಟಮ್ ಲೆವೆಲ್ ಅಲ್ಲಿ ಒಂದು ಇನ್ಕಮ್ ಇರ್ಲಿಲ್ಲ. ಸೊ ಅದನ್ನ ಹೋರಾಟ ಮಾಡಿ ಒಂದು ಪ್ಲಾನ್ ಅನ್ನ ಡಿಸೈನ್ ಮಾಡಿಸಿ ನಮಗೋಸ್ಕರ ತಂದು ಕೊಟ್ಟಿದ್ದಂತ ಎಲ್ಲ ಲೀಡರ್ಸ್ ಗಳಿಗೆ ಹ್ಯಾಟ್ಸ್ ಆಫ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಇನ್ನೊಂದು ಪ್ರಶ್ನೆ, ಲೀಡರ್ಸ್ ಟ್ರೈನಿಂಗ್ ಅಲ್ಲಿ ಲೀಡರ್ಸ್ ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದೆ, ತುಂಬಾ ಜನ ಕಮ್ ಬ್ಯಾಕ್ ಮಾಡಿದ್ಯಾ, ವಾಪಸ್ ಮರಳಿ ಮನೆ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳಿ. ಎಸ್ ಸರ್, ಎಸ್ ಸರ್. ಸಮೀರ್ ಸರ್ ದೊಡ್ಡ ಕನಸು ಮರಳಿ ಮನೆಗೆ, ಮರಳಿ ಗೂಡಿಗೆ ಅಂತೇಳಿ ಇನ್ಆಕ್ಟಿವ್ ಆದವ್ರನ್ನ ಕೆಲವರು ಯಾವ್ದೋ ಕಾರಣಕ್ಕೆ ಇನ್ಆಕ್ಟಿವ್ ಆಗಿದ್ರು. ಆ ವಿಚಾರ ಶಾರ್ಟ್ ಆಗಿ ಸ್ವಲ್ಪ ಮಾತಾಡೋ. ಎಷ್ಟು ಜನ ಬಂದಿದ್ದಾರೆ ವಾಪಸ್ ಲೀಡರ್ಗಳು? ಎಸ್ ಸರ್, ಆಲ್ಮೋಸ್ಟ್ ನನ್ನ ಟೀಮ್ ಅಲ್ಲಿ 17 ಡೈಮಂಡ್ ಅಂಡ್ ಅಬೋ ಲೀಡರ್ಸ್ ವಾಪಸ್ ಬಂದಿದ್ದಾರೆ. 17 ಜನ ಡೈಮಂಡ್ ಅಂಡ್ ಅಬೋ ಲೀಡರ್ಸ್ ವಾಪಸ್ ಬಂದಿದ್ದಾರೆ. ಸೊ ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡದೇ ಇರೋರು, ಮೆಸೇಜಿಗೆ ರಿಪ್ಲೈ ಮಾಡದೇ ಇರೋರು, 2.5 ವರ್ಷದಿಂದ ಸುದ್ದಿ ಇಲ್ಲದೆ ಇರೋರು, ನೇರವಾಗಿ ನಾನೇನ್ ಮಾಡಿದೆ, ನೇರವಾಗಿ ಅವ್ರ ಮನೆಗೆ ಭೇಟಿ ಮಾಡಿದೆ. ನೇರವಾಗಿ ಮನೆಗೆ ಭೇಟಿ ಮಾಡಿ ಈ ತರ ಇದೆ ಅಂತ ಹೇಳಿ ಜಸ್ಟ್ ಅವರಿಗೆ ತೋರ್ಸೋದಕ್ಕೆ, ಹಿಂದಿನ ಪ್ಲಾನ್ ಅಲ್ಲಿ ನಿಮ್ ಟೈಟಲ್ಗೆ ಯಾವ್ಯಾವ ಇದಕ್ಕೆ ಎಷ್ಟು ಇನ್ಕಮ್ ತಗೊಂಡ್ರಿ, ಈ ಪ್ಲಾನ್ ಅಲ್ಲಿ ಎಷ್ಟು ಬರುತ್ತೆ ಪ್ರೂಫ್ ಇದೆ ನಮ್ಮ ಹತ್ರ. ಇನ್ಕಮ್ ಬಂದಿರೋದು ಪ್ರೂಫ್ ಇದೆ. ಅದನ್ನ ಹಿಂಗೆ ಇಟ್ಕೊಂಡು ಈ ಟೈಟಲ್ ಇಷ್ಟು ಇನ್ಕಮ್ ಬಂದಿ ಅಂತ ತೋರಿಸಿದ್ದೆ ಸಾಕು. ಅಷ್ಟೇ ತೋರಿಸಿದ್ರು, ನಮ್ಮ ಮತ್ತೇನು ಮಾಡಿಲ್ಲ ಸರ್. ಅವರೆಲ್ಲರೂ ಇಮಿಡಿಯೇಟ್ ಆಗಿ ಆಕ್ಷನ್ ಇಳಿದ್ದಾರೆ, ಆಕ್ಷನ್ ಕೂಡ ಆಗಿದ್ದಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಪವರ್ ಆಫ್ 4 ಅನ್ನ ಅವ್ರು ಮಾಡ್ಕೊಂಡು ಅವ್ರ ಟೀಮ್ ಅಲ್ಲೂ 10-15 ಜನರನ್ನ ಡುಪ್ಲಿಕೇಶನ್ ಮಾಡಿಸಿದ್ದಾರೆ. ದಿಸ್ ಇಸ್ ದ ಪವರ್ ಸರ್, ದಿಸ್ ಇಸ್ ದ ಪವರ್. ನೀಡ್ ಆಫ್ ದ ಅವರ್ ಇದೇನೆ ಆಗ್ಬೇಕಾಗಿರೋದು. ಸೊ ಪ್ರತಿಯೊಬ್ರು ಕೂಡ ಇದಕ್ಕೆ ನಾವು ಫೋಕಸ್ ಮಾಡ್ತಾ ಇದೀವಿ. ರಿಯಲಿ ಗ್ರೇಟ್. ಆಕ್ಷನ್ ಅಲ್ಲಿ ತುಂಬಾ ಇದೆ ಅಂಡ್ ವಿಷನ್ ಆಗಿರ್ಬೋದು, ಎಜುಕೇಶನ್ ಸಿಸ್ಟಮ್ ಅನ್ನು ತುಂಬಾ ಸ್ಟ್ರಾಂಗ್ ಬಿಲ್ಡ್ ಮಾಡ್ತಿದ್ಯಾ. ಥ್ಯಾಂಕ್ ಯು, ಪ್ರೌಡ್ ಆಫ್ ಯು ಇಂದ್ರ. ಥ್ಯಾಂಕ್ ಯು. ಓಕೆ, ಇವಾಗ ಅನದರ್ ಝೀರೋ ಟು ಹೀರೋ ನಮ್ಮ ಹಳ್ಳಿ ಭಾಗದಿಂದ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಗ್ರೇಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಬಿಗ್ಗೆಸ್ಟ್ ಒಂದು ಟೀಮ್ ಕಟ್ಟಿರ್ತಕ್ಕಂತಹ ಸೊ ವೀರೇಶ್ KB ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೀರೇಶ್ ಸರ್, ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ ಸರ್. ಎಸ್ ಸರ್, ಐ ಆಮ್ ಸೋ ಹ್ಯಾಪಿ. ಇವತ್ತು ನೀವು ಸೆಷನ್ ತಗೊಂಡಿದ್ದೀರಾ ಅಂದ್ರೆ ನಮ್ಗೊಂಥರ ಹಬ್ಬ ಸರ್. ಇವತ್ತೇ ಯುಗಾದಿ, ಇವತ್ತೇ ದೀಪಾವಳಿ. ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ನಿಮ್ಮ ಅವಶ್ಯಕತೆ ಎಷ್ಟಿದೆ, ನಿಮ್ ಮಾತುಗಳ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಮಯದಲ್ಲಿ ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ವೆರಿ ಎಕ್ಸೈಟೆಡ್ ಸರ್, ವೆರಿ ಹ್ಯಾಪಿ ಸರ್. ನಮ್ ಟೀಮ್ ಅಲ್ಲಿ ಯಾವ ತರ ಬರ್ತಾ ಇದೆ ಫೀಡ್ಬ್ಯಾಕ್ ಅಂದ್ರೆ, ಕೇಳಿದ್ವಿ ನಾವು ವಾಪಸ್. ಕೆಲವೊಬ್ರು ಅತೃಪ್ತರು ಇದ್ರು ಪ್ಲಾನ್ ಅಲ್ಲಿ, ಅದು ಇದು. ನನ್ಗೆ ಯೋಚನೆ ಇದೆ, ಈ ಸಮುದ್ರ ಮಂಥನ ಆಗಿ ಅಮೃತ ಬರಕಿದ್ರ ಮೊದಲು ಸಾಕಷ್ಟು ಬೇರೆ ಬೇರೆ ವಿಷಾನು ಬಂತು, ಬೇರೆ ಬೇರೆದು ಏನೇನೋ ಬಂತು. ಬಟ್ ಎಲ್ಲದನ್ನ ಜೀರ್ಣಿಸ್ಕೊಂಡಿರೋರು ಮಾತ್ರ ಅದ್ಭುತವಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಈ ಒಂದು ಬಿಸ್ನೆಸ್ ಕನೆಕ್ಟ್ ಆಗ್ತಾ ಇದ್ದಾರೆ. ಅವ್ರು ಕೇಳ್ತಿದೀವಿ ಇನ್ನೇನ್ ಬೇಕು ನಿಮಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಸರ್ ಲ್ಯಾಂಗ್ವೇಜ್ ಚೇಂಜ್ ಆಗ್ತಿದೆ, ತಗೊಳ್ಳೋದನ್ನ ತೆಲುಗು ಕೇಳ್ತಾ ಇದೆ. ಏನದು ಚೇಂಜ್ ಲ್ಯಾಂಗ್ವೇಜ್ ಟು ತೆಲುಗು ಅಂತ ಬರ್ತಾ ಇದೆ. ಬೇಡ ಯಾಕೆ? ಓಕೆ, ಡನ್. ಥ್ಯಾಂಕ್ ಯು. ಅದು ಸ್ಕ್ರೀನ್ ಅಲ್ಲಿ ಬರ್ತಿತ್ತು. ಓಕೆ, ಸಾರಿ ಸರ್. ಏನಂದ್ರೆ ಕೇಳ್ತಾ ಇದೀವಿ ನಾವು ಹೆಂಗಿದೆ ಪ್ಲಾನ್ ಅಂತ. ಇದ್ರ ಮೇಲೂ ಇನ್ನೇನಾದ್ರು ಕೇಳಿದ್ರೆ ಸರ್, ನಮ್ಮಂತ ಪಾಪಿಸ್ಟ್ರು ಇನ್ನೊಬ್ರು ಇಲ್ಲ. ದಿ ಬೆಸ್ಟ್ ಆಫ್ ದ ಬೆಸ್ಟ್ ಕೊಟ್ಟಿದ್ದಾರೆ ಸರ್. ಈಗ ಏನಿದೆ ನಾವು ಮಿರಾಕಲ್ ಮಾಡ್ತೀವಿ. 3 ಮಂತ್ ಒಳಗಡೆ ನಮ್ಮ ಬಿಸ್ನೆಸ್ ಏನಿದೆ ಅದನ್ನ ಓವರ್ಕಮ್ ಮಾಡ್ತೀವಿ ಸರ್. ಹೌದು ಸರ್, ಈಗ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಇದೆ. ಅದನ್ನ ಪರ್ಸನಲ್ ಆಗಿ ಕೂತ್ಕೊಂಡು ಮಾತಾಡಿ ಅದನ್ನ ಸರಿ ಮಾಡ್ಕೊಂಡು ವಾಪಸ್ ತರ್ತೀವಿ ಎಲ್ರು ಅಂತ ಬಿಟ್ಟು ಟೀಮ್ ಇಂದ ಫೀಡ್ಬ್ಯಾಕ್ ಬರ್ತಾ ಇದೆ. ಎಲ್ರು ಕೂಡ ಅವಾಗ ಹೆಂಗಿತ್ತಂದ್ರೆ, ಟೈಟಲ್ ಫೋಕಸ್ ಮಾಡಿದ್ರೆ ಇನ್ಕಮ್ ಬರ್ತಿರ್ಲಿಲ್ಲ, ಇನ್ಕಮ್ ಫೋಕಸ್ ಮಾಡಿದ್ರೆ ಟೈಟಲ್ ಬರ್ತಿರ್ಲಿಲ್ಲ. ಬಟ್ ಇವಾಗಿನ ಸ್ಪೆಷಲ್ ಪ್ಲಾನ್ ಏನಂದ್ರೆ, ಜಸ್ಟ್ ಟೈಟಲ್ ಫೋಕಸ್ ಮಾಡಿ ಅಚೀವ್ ಮಾಡಿದ್ರೆ ಸಾಕು, ಇನ್ಕಮ್ ಆಟೋಮೆಟಿಕ್ ಗ್ರೋ ಆಗ್ತಾ ಹೋಗುತ್ತೆ. ಟೈಟಲ್ ಅಂದ್ರೆ ಜಸ್ಟ್ ಪವರ್ ಆಫ್ 4 ಕನೆಕ್ಟ್ ಮಾಡಿದ್ರೆ ಸಾಕು, ಡೈರೆಕ್ಟರ್ ಆಗುತ್ತೆ, ಪ್ಲಾಟಿನಮ್ ಆಗುತ್ತೆ. ಹೆಂಗಿದೆ ಅಂದ್ರೆ, ಆವು ಏಣಿ ಆಟದಲ್ಲಿ ಹಾವು ಕಚ್ಚಿದ್ರೆ ವಾಪಸ್ ಬರ್ತಿತ್ತು. ಬಟ್ ಇದ್ರಲ್ಲಿ ಹಾವೇ ಇಲ್ಲ, ಬರೀ ಏಣಿನೇ ಹತ್ತೋದೆ. ಆ ಪ್ಲಾಟಿನಮ್ ಇಂದ ಡೈರೆಕ್ಟ್ ರೆಡ್ ಡೈಮಂಡ್ ಬ್ಲೂ ಡೈಮಂಡ್ ಇಂದ ಬರೀ 5 ಸ್ಟೆಪ್ ಅಲ್ಲಿ ನಾವು ಜಂಪ್ ಹಾಕೊಂಡು ಹೋಗ್ಬೋದು. ಒಂದು ಕ್ವಶನ್ ವೀರೇಶ್, ಟೈಮ್ ಆಗ್ತಾ ಇದೆ. ನೀನು ಯಾವತ್ತೂ ಕೂಡ ನಾವು ನಿನ್ನ ಮೋದಿ ಕೇರ್ ಅಲ್ಲಿ ಒಂಥರ ಮಾರ್ವಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಷನ್ ಅಲ್ಲಿ ಬಹಳ ಎಕ್ಸ್ಪರ್ಟ್. ಕಡಿಮೆ ವಾಲ್ಯೂಮ್ ಅಲ್ಲಿ ಹೈಯೆಸ್ಟ್ ಚೆಕ್ ಕೊಡಿಸ್ತೀಯ ಟೀಮಿಗೆ. ಓವರ್ ಆಲ್ ಒಂದು ಪೇಔಟ್ ಬಗ್ಗೆ ಅಂಡ್ ಓವರ್ ಆಲ್ ಇನ್ಕಮ್ ರಿಟರ್ನ್ಸ್
ಆನ್ ದಿ ಎಫರ್ಟ್ಗೆ ಓವರ್ ಆಲ್ ಈ ಪ್ಲಾನಿನ ಎಫೆಕ್ಟ್ ಏನ್ ಅನಿಸ್ತಾ ಇದೆ ನಿಮಗೆ? ಸರ್ ಇಷ್ಟು ದಿನ ಖಂಡಿತ ಸರ್, ಏನ್ ಪ್ಲಾನ್ ಇದೆ, ಕಂಪನಿ ಏನ್ ಇನ್ಕಮ್ ಕೊಡಬೇಕು ಆ ಒಂದ್ ಪ್ಯಾಟರ್ನ್ ಅಲ್ಲೇ ಕೊಡ್ಬೇಕು. ಈಗ 100 ರೂಪಾಯಿ ವ್ಯಾಪಾರ ಮಾಡಿದ್ರೆ ಯಾವುದೇ ಬಿಸ್ನೆಸ್ ಆದ್ರೂ ಒಂದ್ 20-25% ಪ್ರಾಫಿಟ್ ಇರುತ್ತೆ ಎಲ್ಲ ಹೊರಗಡೆ ಬಿಸ್ನೆಸ್ ಅಲ್ಲಿ ಕೂಡ. ಎಲ್ಲ ಖರ್ಚು ಕಳೆದ್ರೆ ಒಂದ್ 5-6% ಮಾತ್ರ ಉಳ್ಸಕ್ ಸಾಧ್ಯ ಹೊರಗಡೆ ಯಾವುದೇ ಬಿಸ್ನೆಸ್ ಇರ್ಬೋದು. ಬಟ್ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ನನ್ನ ಒಂದು ಅನುಭವದಲ್ಲಿ ಇಷ್ಟು ವರ್ಷದಲ್ಲಿ ಸರ್ ಒಂದ್ ರಿಪೋರ್ಟ್ ಕೊಟ್ಟಿದ್ರು ಸರ್ ನಮಗೆ. ಲಾಸ್ಟ್ 21ನೇ ಇಸ್ವಿಯಿಂದ ಒಂದ್ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಎಂತ ಅದ್ಭುತ ಸರ್ ಇದು ಪ್ಲಾನು. ಕಂಪ್ಲೀಟ್ಲಿ ಡಬಲ್ ನಾವೇನ್ ಎಫರ್ಟ್ ಆಗ್ತಿದೀವಿ 5-6% ರಿಟರ್ನ್ಸ್ ತಗೊಳ್ಳೋ ಜಾಗದಲ್ಲಿ 13% ರಿಟರ್ನ್ಸ್ ಕೊಡ್ತಾರೆ ಅಂದ್ರೆ ಓವರ್ ಆಲ್ ನಾನು ಹೇಳ್ತಾ ಇರೋದು ಅದ್ಭುತವಾಗಿರೋ ಪ್ಲಾನ್. ಇನ್ಕಮ್ ಲೆಕ್ಕಾಚಾರ ಮಾಡೋದಾದ್ರೆ ಹೌದು ಸರ್, ಯಾರು 100% ಕನೆಕ್ಟ್ ಆಗಿದ್ದಾರೆ, ಯಾರು ಬಿಸ್ನೆಸ್ ಬೇಕು ಅಂತಿದ್ದಾರೆ, ಯಾರಿಗೆ ಲೈಫ್ ಸಕ್ಸಸ್ ಬೇಕಂತಿದ್ದಾರೆ, ಯಾರು ಕನೆಕ್ಟ್ ಆಗಿದ್ದಾರೆ ಟೀಮಿಗೆ ಸಿಸ್ಟಮ್ಗೆ, ಅವ್ರ ಲೈಫ್ ಇಲ್ಲಿಂದ ಬೆಳಕಾಗುತ್ತೆ ಸರ್. ಅದ್ಭುತವಾಗಿರೋ ಪ್ಲಾನ್ ಸರ್. ನನಗೆ ಕಾಣಿಸ್ತಾ ಇದೆ 50 ಲಕ್ಷ 1 ಕೋಟಿ ಅನ್ನೋದು ಇನ್ನು 3 ವರ್ಷದಲ್ಲಿ ಸಾಕಷ್ಟು ಜನ ಕರ್ನಾಟಕದಲ್ಲಿ ಉಟ್ಕೊಳ್ತಾರೆ ಪ್ರತಿ ತಿಂಗಳ ಅನ್ನೋದು ನನ್ಗೆ ಕಾಣಿಸ್ತಾ ಇದೆ ಸರ್. ಥ್ಯಾಂಕ್ ಯು. ತುಂಬಾ ಲಾಜಿಕ್ ಅನ್ನ ನಮಗೆ ತೋರಿಸ್ಕೊಟ್ಟಿದೀಯಾ. 50 ವರ್ಷನೇ ಆ ತರದ ಕ್ವಶನ್ ತುಂಬಾ ನೀಟಾಗಿ ನೀನು ಅಡ್ರೆಸ್ ಮಾಡ್ತೀಯ ಟೀಮ್ ನಲ್ಲಿ. ಅಂಡ್ ಹಾವು ಏಣಿ ಆಟದ ಎಕ್ಸಾಂಪಲ್ ಕೊಟ್ಟಿದೀಯಾ. ಖಂಡಿತ ಏಣಿಗಳಿದೆ ಇಲ್ಲಿ, ಆದ್ರೆ ಯಾರು ಸ್ಟ್ರಕ್ಚರ್ ನ ಮೇಂಟೈನ್ ಮಾಡೋದಿಲ್ಲ, ಯಾರು ಟೀಮಲ್ಲಿ ಎಜುಕೇಶನ್ ಸ್ಟ್ರಾಂಗ್ ಆಗಿ ಕೊಡೋದಿಲ್ಲ, ಸೊ ಪವರ್ ಆಫ್ 4 ಗೆ ಫೋಕಸ್ ಮಾಡೋದಿಲ್ಲ, ಬರೀ ಟೈಟಲ್ ಗೆ ಫೋಕಸ್ ಮಾಡ್ತಾರೆ, ಅವರಿಗೆ ಚಾಲೆಂಜ್ ಆಗುತ್ತೆ. ಒಂದ್ ಲೆಗ್ ಅಲ್ಲಿ ಇರ್ತಾರೆ. ಸೊ ಯಾರು ಒಂದು LPB ನಲ್ಲಿ ಮಾತ್ರ ಸೆಟ್ಲ್ ಆಗಿರ್ತಾರೆ, ಸೊ ಟೀಮ್ ನಲ್ಲಿ ಲೀಡರ್ಸ್ ಜಾಸ್ತಿ ಕ್ರಿಯೇಟ್ ಮಾಡಲ್ಲ, ಅವರಿಗೆ ಹಾವು ಕಚ್ಚುತ್ತೆ ಈ ಪ್ಲಾನ್ ಅಲ್ಲಿ. ಅದ್ರದ್ದು ಕೂಡ ಅರಿವಿರ್ಬೇಕು. ಪ್ರಾಕ್ಟಿಕಲ್ ನಾನು ಮಾತಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸೊ ಟೈಮ್ ಬೇಕು. ಸಡನ್ ಆಗಿ ನನಗೆ ಇನ್ಕಮ್ ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಓಕೆ, ಯಾರ್ದು ಸ್ಟ್ರಕ್ಚರ್ ಚೆನ್ನಾಗಿದೆ ಅವ್ರಿಗೆ ಆಲ್ರೆಡಿ ತುಂಬಾ ಇನ್ಕಮ್ ಜಾಸ್ತಿ ಬಂದಿದೆ. ಸೊ ಒಂದು ಫ್ಯಾಕ್ಟ್ ನಾವು ಸ್ಟಡಿ ಮಾಡಿರೋ ಪ್ರಕಾರ 90% ಆವರೇಜ್ ಲೀಡರ್ಗಳದ್ದು ಕನ್ಸಲ್ಟೆಂಟ್ಗಳದ್ದು ಅಡ್ವೈಸರ್ಗಳು ಇನ್ಕಮ್ ಜಾಸ್ತಿ ಆಗಿದೆ. 10% ಲೀಡರ್ಗಳದ್ದು ಕನ್ಸಲ್ಟೆಂಟ್ಗಳದ್ದು ಕಡಿಮೆ ಆಗಿದೆ. ಬಟ್ ಅವ್ರು ಯಾರು ಬೇಜಾರದಲ್ಲಿಲ್ಲ, ನೋವ್ನಲ್ಲಿಲ್ಲ, ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ನನ್ನ ಸ್ಟ್ರಕ್ಚರ್ ಚೆನ್ನಾಗಿ ಬಂದಿಲ್ಲ, ನಾನು ಇನ್ನೂ ಕೂಡ ಟೈಟಲ್ ನಲ್ಲಿ ಕಡಿಮೆ ಇದ್ದೀನಿ, ವಾಲ್ಯೂಮ್ ಚೆನ್ನಾಗಿ ಬಂದಿಲ್ಲ. ಆದ್ರೆ ಎಲ್ಲರದ್ದು ಗ್ರೋತ್ ನೋಡಿ, ಪ್ಲಾನ್ ಚೆನ್ನಾಗಿರೋದ್ರಿಂದ, ಬಿಹೇವಿಯರ್ ಚೆನ್ನಾಗಿರೋದ್ರಿಂದ ಅವ್ರೆಲ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ. ನಾನು ಸೆಲೆಕ್ಷನ್ಗೆ ಹೋಗಲ್ಲ, 3 ತಿಂಗಳು ಲೇಟ್ ಆಗ್ಬೋದು, ಸೊ ನಾನು ಬೆಳೆದಿದ್ದೀನಿ ಅನ್ನೋ ವಿಶ್ವಾಸ ಮೂಡ್ತಾ ಇದೆ. ಸೊ 100% ಸರ್, 100%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ವೀರೇಶ್. ಓಕೆ, ಇನ್ನೊಬ್ರು ಮಹಿಳಾ ಮಣಿನ ಇನ್ವೈಟ್ ಮಾಡ್ತಾ ಇದ್ದೀನಿ. ಮಂಜುಳಾ ಮೇಡಮ್, ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್ ಬೇಗ, ಮಂಜುಳಾ ಕನಕಾಪುರ್. ಓಕೆ, ವಿ ಕ್ಯಾನಾಟ್ ವೇಟ್. ಎಸ್, ಇವಾಗ ವೆಲ್ಕಮ್. ಎಸ್ ಮೇಡಮ್, ವಿಡಿಯೋ ಆನ್ ಮಾಡೋಕ್ಕಾದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಮಾತಾಡಿ. ಮಂಜುಳಾ ಮೇಡಮ್ ಮಾತಾಡಿ. ಒಂದ್ ನಿಮಿಷ. ನಮಸ್ತೆ ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಒಂಥರ ದೇವ್ರ ನೋಡಿದಂಗ ಅದ್ಭುತ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ವ್ಯವಸ್ಥೆಯಲ್ಲಿ ನಾನು ಉಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫ್ ಅಲ್ಲಿ ಪರ್ಸನಲ್ ಆಗಿ ನಾನು ಡೆವಲಪ್ಮೆಂಟ್ ಆಗಿದ್ದೀನಿ. ಕೆಲವಿಷ್ಟು ಜನಕ್ಕೆ ನಾನ್ ಹೆಂಗಾಗಿದ್ದೀನಿ ಅದೇ ರೀತಿ ಇನ್ನೊಬ್ರಿಗೆ ಕೊಡ್ಸಕ್ ಟ್ರೈ ಮಾಡ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ಸ್ ಅಲಾಟ್. ನಿಮ್ಮ ಎಕ್ಸೈಟ್ಮೆಂಟ್ ಏನ್ ಎಕ್ಸ್ಪ್ರೆಸ್ ಮಾಡೋಕೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಮೇಡಮ್, ಈ ತರ ವರ್ಡ್ಗಳು ನಮಗೆ ಎಂಬ್ರಾಸಿಂಗ್ ಆಗುತ್ತೆ. ಓಕೆ, ಸೊ ನಾವೆಲ್ಲರೂ ಕೂಡ ಮನುಷ್ಯರಷ್ಟೇನೆ. ಒಳ್ಳೆ ಒಂದು ವಿಚಾರ ಇಟ್ಕೊಂಡಿದೀವಿ, ಒಳ್ಳೆ ಕನ್ಸು ಇಟ್ಕೊಂಡಿದೀವಿ, ಒಳ್ಳೆ ಒಂದು ಸಪೋರ್ಟ್ ಮಾಡ್ಬೇಕು ಅಂತ ನಿಂತ್ಕೊಂಡಿದೀವಿ. ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಲೈಫ್ ಅಲ್ಲಿ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಇದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆ ಚಿಂತನೆ ಇರ್ತಕ್ಕಂಥ ಮನುಷ್ಯರು ಅಂತ ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು, ನಿಮ್ಮ ರಿಗಾರ್ಡ್ಸ್, ರೆಸ್ಪೆಕ್ಟ್ಗೆ. ಆದ್ರೆ ಈ ತರ ವರ್ಡ್ ಯೂಸ್ ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿ ಗೌರವಕ್ಕೋಸ್ಕರ. ಓಕೆ, ಈಗ ನಾನು ಅಷ್ಟು ಮಾತಾಡಕ್ ಬರಲ್ಲ ಸರ್, ಹಂಗಾಗಿ ನಾ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಆಗುತ್ತೆ ಮೇಡಮ್, ನಿಮ್ಮ ಭಾವನೆ ಅರ್ಥ ಆಗುತ್ತೆ. ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಲೈಕ್ ಮಾತಾಡೋದು ಮುಖ್ಯ ಅಲ್ಲ. ಒಂದು ಇತ್ತೀಚೆಗೆ ಒಂದು ಬುಕ್ ಅಲ್ಲಿ ಓದ್ತಾ ಇದ್ದೆ, ಒಂದು ಮೆಸೇಜ್ ಕೂಡ ಬಂದಿತ್ತು. ಯಾವತ್ತೂ ಕೂಡ ಲೀಡರ್ಶಿಪ್ ಅನ್ನೋದು ಟೈಟಲ್ ಮೇಲೆ ಡಿಪೆಂಡ್ ಆಗಿಲ್ಲ, ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಲ್ಲ. ಲೀಡರ್ಶಿಪ್ ಅನ್ನೋದು ಲೀಡರ್ಶಿಪ್ ಜವಾಬ್ದಾರಿ ತಗೊಳ್ಳೋರು, ಅದೇ ತರನೇ ಒಳ್ಳೆ ಭಾವನೆ, ಒಳ್ಳೆ ಆಲೋಚನೆ. ನಾನು ಯಾವ ರೀತಿ ನಾನು ಒಳ್ಳೆ ಭಾವನೆಯಿಂದ ನಾನು ಒಂದು ನನ್ನ ಜೀವನದಲ್ಲಿ ನಾನು ವ್ಯಾಲ್ಯೂ ಆಡ್ ಮಾಡ್ತಾ ಹೋಗ್ತೀನಿ, ಜವಾಬ್ದಾರಿ ತಗೋತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಒಳ್ಳೆ ಮಾತುಗಾರರು ಒಳ್ಳೆ ಲೀಡರ್ ಅಲ್ಲ, ಒಳ್ಳೆ ಅಚೀವ್ ಮಾಡಿದವರು ಕೂಡ ಒಳ್ಳೆ ಲೀಡರ್ ಅಲ್ಲ. ಸೊ ಅದಕ್ಕೋಸ್ಕರ ಮಾತು ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಸೊ ನಿಮ್ಮ ಭಾವನೆ ಬಹಳ ಮುಖ್ಯ. ಸೊ ಥ್ಯಾಂಕ್ ಯು. ಅಂಡ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್ ಲೀಡರ್. ಸೊ ಅವ್ರಿಗೆ ಯಾವ ತರ ಇನ್ವೈಟ್ ಮಾಡಬೇಕು ಅನ್ನೋ ವರ್ಡ್ಗಳು ನಮಗೆ ಶಾರ್ಟೇಜ್ ಆಗುತ್ತೆ. ಮೋದಿ ಕೇರ್ನ ಕವಿ, ಹೃದಯವಂತ, ದೊಡ್ಡ ದೇಶಭಕ್ತ, ಅತಿ ದೊಡ್ಡ ಒಂದು ಸೇವಾ ಮನೋಭಾವನೆಯಿಂದ ದೊಡ್ಡ ಒಂದು ಟೀಮ್ ಕಟ್ಟಿ
ಸೊ ಆಲ್ ಓವರ್ ಇಂಡಿಯಾದಲ್ಲಿ ನ್ಯಾಷನಲ್ ಸ್ಪೀಕರ್ ಅಂಡ್ ಟ್ರೈನರ್ ಕೂಡ ಆಗಿದ್ದಾರೆ. ಅವರ ಒಂದು ಮಾತು ಕೇಳಬೇಕು ಅಂದ್ರೆ ನಮಗೆ ರಸದೌತಣ. ಸಂತೋಷ್ ಶೆಟ್ಟಿ, ವೆಲ್ಕಮ್ ಮಾಡ್ತಾ ಇದ್ದೀನಿ. Thank you so much. First of all, thank you so much. ಸೊ ಒಂದು ವೆರಿ ಸ್ಪೆಷಲ್ ಸೆಷನ್ ಇವಾಗ. ಐ ಥಿಂಕ್ ಕರ್ನಾಟಕಕ್ಕೆ ತುಂಬ ಚೆನ್ನಾಗಿ ಇದು ತುಂಬ ನೀಡ್ ಆಗಿರುವಂಥದ್ದು. ಆ್ಯಂಡ್ ತುಂಬ ಖುಷಿ ಆಗ್ತಿರೋದು ಅಂತ ಹೇಳಿದ್ರೆ ಎಲ್ಲ ಲೀಡರ್ಸ್ಗಳ ಒಂದು ಮಾತುಗಳನ್ನು ಕೇಳ್ತಾ ಇರಬೇಕಾದಾಗ ತುಂಬಾ ಖುಷಿ ಆಗ್ತಾ ಇದೆ. ಐ ಥಿಂಕ್ ಈ ಬಿಸ್ನೆಸ್ಸಿಗೆ ಬೇಕಾಗಿರುವಂಥದ್ದು ಈ ಒಂದು ವಿಚಾರ. ಪ್ರತಿಯೊಬ್ಬ ಲೀಡರ್ಸ್ಗಳ ಕಡೆಯಿಂದ ಒಂದೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ತಿರ್ಬೇಕಾದಾಗ ಅಫ್ಕೋರ್ಸ್ ನಮ್ಗೆಲ್ಲರಿಗೂ ಕೂಡ ನಮ್ಮದೇ ಆದಂಥ ಒಂದು ವ್ಯೂ ಇರುತ್ತೆ. ಬಟ್ ಎಸ್, ಎಲ್ಲ ಲೀಡರ್ಸ್ಗಳ ಪಾಯಿಂಟ್ ಆಫ್ ವ್ಯೂನ ತಿಳ್ಕೊಂಡಾಗ ನಾವು ಇನ್ನಷ್ಟು ಕ್ಲಾರಿಟಿಯಾಗಿ, ಇನ್ನಷ್ಟು ಪವರ್ಫುಲ್ ಆಗಿ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸರ್, ಅಬೌಟ್ ಪ್ಲ್ಯಾನ್ ದೇರ್ ಇಸ್ ನೋ ಡೌಟ್. ಅದು ನಾವು ದಿಲ್ಲಿಯಲ್ಲಿ ಫಸ್ಟ್ ಡೇ ಪ್ರೆಸೆಂಟೇಷನ್ಸ್ನ ನೋಡಿದ ತಕ್ಷಣವೇ ಅಂದ್ಕೊಂಡಿದ್ವಿ ಏನು 26-27 ವರ್ಷದ ಮೋದಿಕೇರ್ನ 29 ವರ್ಷದ ಜರ್ನಿಯಲ್ಲಿ ಏನು ಮ್ಯಾಜಿಕ್ ಮಾಡೋಕ್ಕಾಗಿಲ್ವೋ ಈ ಪ್ಲ್ಯಾನ್ ಮಾಡ್ಬೋದು ಅನ್ನುವಂಥ ಒಂದು ಕ್ಲಾರಿಟಿ ಸಿಕ್ತು. ಬಟ್ ಎಸ್, ಲಾಸ್ಟ್ ಮಂತ್ 9th ತನಕ ಕೂಡ ನಾವು ಅಷ್ಟು ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡಿಲ್ಲ. ಲೆಟ್ ಪ್ಲ್ಯಾನ್ ಇನ್ಕಮ್ ರೋಲ್ ಔಟ್ ಆಗಲಿ, ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಐ ಥಿಂಕ್ ರಿಯಲಿ ಒಂದು ಪಿಕ್ಚರ್ ಸೆಟ್ ಆಗಿರೋದು ಗೊತ್ತಾಗಿತ್ತು ಎಲ್ಲರಿಗೂ ಕೂಡ. ಬಟ್ ಪಿಕ್ಚರ್ ರಿಲೀಸ್ ಆಗಿ ಫಸ್ಟ್ ಡೇ ಆ ಒಂದು ಫಸ್ಟ್ ಶೋ ನೋಡ್ಕೊಂಡು ಬಂದುಬಿಟ್ಟು ಜನ ಒಂದು ರಿವ್ಯೂ ಕೊಡ್ತಾರಲ್ವ, ಆ ರಿವ್ಯೂ ಅನ್ನುವಂಥದ್ದು ನಮ್ಮ ಜನವರಿ ಲಾಸ್ಟ್ ಮಂತ್ ಪೇ ಔಟ್ ಆದಾಗನೇ ಆ ಒಂದು ರಿವ್ಯೂ ಸಿಕ್ಬಿಟ್ಟು ಈ ಪ್ಲ್ಯಾನ್ ಅನ್ನುವಂಥದ್ದು ಸೂಪರ್ ಡೂಪರ್ ಹಿಟ್ಟು ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ಅದರ ಮೊಮೆಂಟಮ್ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿ ತಗೊಂಡು ಹೋಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ. ಸರ್, ನಾನು ಈ ಪ್ಲ್ಯಾನ್ನ ಒಂದು ಲಾಜಿಕ್ ಆ್ಯಂಡ್ ಮ್ಯಾಜಿಕ್ ಸೈನ್ಸ್ ಮಾತಾಡಬೇಕು ಅಂತ ಹೇಳಿದ್ರೆ ಸರ್, ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಪವರ್ ಆಫ್ 4, ದಟ್ ಇಸ್ ದ ಓನ್ಲಿ ಒನ್ ಮ್ಯಾಜಿಕ್. ಅದು ಯಾಕಂತ ಹೇಳಿದ್ರೆ ಅದು ಯಾರಿಗೆ ಬೇಕಾದರೂ ನಾವಿವತ್ತು ತುಂಬ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೀವಿ ಸರ್. ನಾನು ಒಂದೇ ಮಾತಾಡ್ತಾ ಇದ್ದೀನಿ, ಈ ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಮೀರ್ ಮೋದಿ ಸರ್ ಯಾವಾಗಲೂ ಮಾತಾಡ್ತಾ ಇದ್ರು, ಪ್ಲ್ಯಾನ್ ಆಲ್ವೇಸ್ ಸಿಂಪಲ್ ಆಗಿರಬೇಕು ಅಂತ, ಒಂದು ಶೀಟಲ್ಲಿ ಈ ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡೋಂಗಿರಬೇಕು ಅಂತ. ಆ್ಯಂಡ್ ಈ ಪ್ಲ್ಯಾನ್ ಅಂತೂ ಒಂದು ಶೀಟು ಬೇಕಾಗಿಲ್ಲ, ಜಸ್ಟ್ 4 ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿದರೆ ಪವರ್ ಆಫ್ 4 into 4 10 ನಿಮಿಷದಲ್ಲಿ ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡ್ಬೋದು. ಒಂದು ಎರಡನೇದು, ಈ ಪ್ಲ್ಯಾನನ್ನು ಯಾರು ಬೇಕಾದರೂ ಎಕ್ಸ್ಪ್ಲೈನ್ ಮಾಡ್ಬೋದು, ಯಾರು ಎಕ್ಸ್ಪರ್ಟ್ ಆಗಬೇಕಂತೇನಿಲ್ಲ. PPTನ ವರ್ಷನ್ಗಟ್ಟಲೆ ಇದನ್ನು ಸ್ಟಡಿ ಮಾಡಿ ಹೆಂಗೆ ಹೇಳೋದು, ಡೈರೆಕ್ಟರ್ ಬೋನಸ್ ಹೆಂಗೆ, MB ಹೆಂಗೆ, ಅದು ಇದು ಏನೂ ಇಲ್ಲ. ಜಸ್ಟ್ ಯಾರು ಬೇಕಾದ್ರೂ ಇವತ್ತು ಬಂದಂಥ ವ್ಯಕ್ತಿನೂ ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡಬಲ್. ಒನ್ಸ್ ಈ ಪ್ಲ್ಯಾನ್ ಸಿಂಪ್ಲಿಫೈ ಆಯಿತು ಅಂತ ಹೇಳಿದ್ರೆ ಜನಗಳ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಾವು ಯಾರ ಜೊತೆಗೆ ಹೇಳಿದ್ರು ಕೂಡ ಇವತ್ತು ಜನಗಳಿಗೆ ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿದೆ ವಾಟ್ ಈಸ್ ಇನ್ಫಿನಿಟಿ ಪ್ಲ್ಯಾನ್ ಅಂತ ಹೇಳಿದ್ರೆ ಪವರ್ ಆಫ್ 4. ಎಲ್ರಿಗೂ ವೆರಿ ಕ್ಲಿಯರ್, ಈ ಪ್ಲ್ಯಾನಲ್ಲಿ ಕನ್ಫ್ಯೂಷನ್ಸ್ ಇಲ್ಲ, ಒಂದು ಕ್ಲಾರಿಟಿ ಇದೆ, ಒಂದು ಸೈನ್ಸ್ ಇದೆ, ಒಂದು ಲಾಜಿಕ್ ಇದೆ, ಒಂದು ಡ್ರೈವಿಂಗ್ ಫೋರ್ಸ್ ಇದೆ, ಒಂದು ಕಾನ್ಸಂಟ್ರೇಷನ್ಸ್ ಇದೆ. ಸೊ ಮ್ಯಾಜಿಕ್ನ ಕ್ರಿಯೇಟ್ ಮಾಡ್ತಾ ಇದೆ ಸರ್. ಐ ಥಿಂಕ್ ನಮಗೆ ಲಾಸ್ಟ್ ಮಂತಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರಲಿಲ್ಲ, ಪ್ರಾಡಕ್ಟ್ಗಳದ್ದು ಶಾರ್ಟೇಜ್ ಇತ್ತು. ಇದೆಲ್ಲದರ ನಡುವೆ ನಮ್ಮ ಬಿಸ್ನೆಸ್ ಅನ್ನುವಂಥದ್ದು ಲಾಸ್ಟ್ ಮಂತಲ್ಲಿ ಮೋರ್ ದೆನ್ 18 to 20% ನನ್ನ ಬಿಸ್ನೆಸ್ ಅನ್ನುವಂಥದ್ದು ಹೈಕ್ ಆಗಿದೆ. ದಟ್ಸ್ ಜಸ್ಟ್ ಬಿಗಿನಿಂಗ್, ಒಂದು ಜಸ್ಟ್ ನಾರ್ಮಲ್ ಬಿಸ್ನೆಸ್ ಇದರಲ್ಲಿ ಇದಾಗಿರೋದು. ಈಗ ನಾನು ಒಂದೊಂದು ಜಾಗದಲ್ಲಿ ಹೋಗಿ ನಮ್ಮ ಲೀಡರ್ಸ್ಗಳ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದಾಗ, ಟ್ರೈನಿಂಗ್ಗಳು ಮಾಡ್ತಿರ್ಬೇಕಾದಾಗ ಅಲ್ಲಿ ಬರ್ತಿರುವಂಥ ಒಂದೊಂದು ಫೀಡ್ಬ್ಯಾಕ್ಗಳು ನೋಡ್ತಾ ಇದ್ರೆ ಸರ್, ಡೆಫಿನೆಟ್ಲಿ ಭಾಳಷ್ಟು ಜನಗಳಿಗೆ ನೀಡ್ ಆಫ್ ದಿ ಅವರ್ ಏನಿದೆಯೋ ಅದನ್ನು ರೀಚ್ ಮಾಡೋದಕ್ಕೆ ಸಮೀರ್ ಮೋದಿ ಪ್ಲ್ಯಾನ್ ಮೂಲಕ ನಾವು ರೀಚ್ ಆಗ್ತಾ ಇದ್ವಿ. ಆ್ಯಂಡ್ ಕಂಪ್ನಿ ಕೊಡ್ತಿರುವಂಥ ಪ್ರಮೋಷನ್ಸ್ ಆ್ಯಂಡ್ ವೆರಿ ಸ್ಪೆಷಲ್ ಆಗಿ ಅದು ಇವಾಗ 1 crore ಆಜಾದಿ ಫೂಲ್ ಇರ್ಬೋದು, ಆ್ಯಂಡ್ ಪವರ್ ಆಫ್ 50 ಅಮೇಝಿಂಗ್, ಆ್ಯಂಡ್ ರೀಪರ್ಚೇಸ್ ಪ್ರೋಗ್ರಾಮ್ ಇರ್ಬೋದು, ಲಾಯಲ್ಟಿ ಇರ್ಬೋದು, ಒಂದೇ ಎರಡೇ ಸರ್. ಇದನ್ನು ನಾವು ರೀಚ್ ಮಾಡೋದ್ರಲ್ಲಿ ಸೀರಿಯಸ್ ಆಗಿ ತಗೊಂಡಿದ್ರೆ ಹರ್ಗರ್ ಮೋದಿ ಕೇರ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ವೆರಿ ಸ್ಪೆಷಲಿ ನಾವು ವೇಟಿಂಗ್ ಮಾಡ್ತಿರೋಂಥದ್ದು ಬ್ಯಾಂಗ್ಳೂರು ಈವೆಂಟಿಗೆ. ಯಾಕಂತ ಹೇಳಿದ್ರೆ ಏನೇ ಪ್ರೋಗ್ರಾಮ್ ನಾವು ಇಂಡಿವಿಜುವಲ್ ಆಗಿ ಮಾಡಿದ್ರು ಕೂಡ ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ನೋಡೋದು ನಮ್ಮೆಲ್ಲ. ಆ್ಯಂಡ್ ವೆರಿ ಸ್ಪೆಷಲ್ ಆಗಿ ನನ್ನೆಲ್ಲ ನಮ್ಮ ಅಪ್ಲೈನ್ ಲೀಡರ್ಸ್ಗಳಿಗೆ ಬಿಲೇಟೆಡ್ ಅಪ್ಲೈನ್ ಡೇ ವಿಶಸ್ ಹೇಳ್ತಾ ಇದ್ದೀನಿ. ಒಂದು ತಗೊಂಡಂಥ ನಿರ್ಧಾರ ಇವತ್ತೆಷ್ಟು ಜನರ ಲೈಫ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಅಪ್ಲೈನಿಗೆ ಜಸ್ಟ್ ಅಲ್ಲಿ ವಿಶ್ ಮಾಡೋದಕ್ಕಿಂತ ನಾವೆಲ್ಲರೂ ಬ್ಯಾಂಗ್ಳೂರಿಗೆ ಬಂದು ಒಂದು ಕಡೆ ಈ ಒಂದು ಇನ್ಫಿನಿಟಿ ಸಂಭ್ರಮವನ್ನು ಮಾಡೋದಕ್ಕೆ ನಾವಂತೂ ತುಂಬ ಈಗಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಸೊ ಡೆಫಿನೆಟ್ಲಿ ಧಮಾಕ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆಗಸ್ಟ್ ಅಷ್ಟೊತ್ತಿಗೆ ಭಾಳಷ್ಟು ಜನ ಸ್ವಾತಂತ್ರ್ಯ ಪಡಿಸ್ಕೊತಾರೆ. ಆ್ಯಂಡ್ ಈ ವರ್ಷದ ಎಂಡ್ ಅಷ್ಟೊತ್ತಿಗೆ ಯಾರೆಲ್ಲ ಒಂದ್ಸಲ ಮೋದಿಕೇರ್ನಲ್ಲಿ ಬಂದು ಆವು ಅಂತ ಅಂದ್ಕೊತಿದ್ರೆ ಅವರೆಲ್ಲರೂ ವಾಪಸ್ ಬರ್ತಾರೆ. ಆ್ಯಂಡ್ ರಿಯಲ್ ಜರ್ನಿ ಶುರು ಆಗ್ತಾ ಇದೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ, ಫಿಲಿಪ್ ಸರ್ಗೆ, ಮಂಜು ಸರ್ಗೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ಲ್ಯಾನ್ ಬರೋದಕ್ಕೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಸ್ ಇಟ್ಸ್ ಟೋಟಲಿ ಅನ್ಬಿಲೀವೇಬಲ್. ಯಾಕಂದರೆ ಅದನ್ನು ನಾವು ಏನು ಹೇಳೋಕ್ಕಾಗೋದಿಲ್ಲ. 3 ವರ್ಷ ಫಿಲ್ಮ್ ರೆಡಿ ಮಾಡಿರ್ತಾರೆ, 3 ಗಂಟೆಯಲ್ಲಿ ತೋರಿಸ್ಬಿಡ್ತಾರೆ. ಆ 3 ವರ್ಷದಷ್ಟು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಎಷ್ಟು ಹೊಡೆತ ತಿಂದರು, ಎಷ್ಟು ಜನ ಬಿದ್ದರು, ಫೈಟಿಂಗಲ್ಲಿ ಏನಾಯಿತು, ಎಷ್ಟು ಅವಘಡ ಆಯಿತು, ಅದು ಯಾವುದೂ ಕಾಣಿಸೋದಿಲ್ಲ. ಬಟ್ ಬ್ಯೂಟಿಫುಲ್ ಆದಂಥ ಪಿಕ್ಚರ್ ಮಾತ್ರ ತೆರೆ ಮೇಲ್ಗಡೆ ಕಾಣಿಸುತ್ತೆ. ಇನ್ಫಿನಿಟ್ ಪ್ಲ್ಯಾನ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಬಟ್ ಅದ್ರ ಹಿಂದ್ಗಡೆ ಎಷ್ಟು ಹೋರಾಟ ಇತ್ತು ಅದು ನಿಮ್ಗಳಿಗೆ ಗೊತ್ತಿದೆ, ನಮ್ಗಳಿಗೆ ಗೊತ್ತಿದೆ. ಅದು ನಮಗೆ ಇರಲಿ, ಒಳ್ಳೆಯದು ನಮ್ಮ ಡೌನ್ ಲೈನ್ಗಳಿಗೆ ಸಿಗಲಿ, ಅವ್ರು ಎಂಜಾಯ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸರ್. ಓವರ್ ಟು ಯು. ಆ್ಯಂಡ್ ಥ್ಯಾಂಕ್ಸ್ ಟು ಸಮೀರ್ ಮೋದಿ ಸರ್. ಆ್ಯಂಡ್ ಸ್ಪೆಷಲಿ ಇನ್ನೊಂದು ಮಾತು ಸರ್,
ನಮ್ಮ ಹೊಸ ಸಿಒ ಸೋಮಾ ಮೈತ್ರ ಮೇಡಮ್ ಬಂದಿದ್ದಾರೆ. ಎನರ್ಜಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ಪ್ಲಾನು ಆ್ಯಂಡ್ ಎಲ್ಲದೂ ಕೂಡ ಕೋಇನ್ಸಿಡೆಂಟ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಈಗಲ್ಲಿ ವೇಟಿಂಗ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸಂತು, ತುಂಬಾ ವಿಚಾರ ಇದೆ. ನೀನೇ ಅರ್ಧ ಗಂಟೆ 1 ಗಂಟೆ ಮಾತಾಡ್ಬೋದು. ನೀನು ಅಂತಲ್ಲ, ಎಲ್ಲರೂ ಮಾತಾಡ್ಬೋದು, ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ. ಸೈನ್ಸು ಮೆಕ್ಯಾನಿಸಮ್ ಎಲ್ಲದನ್ನು ಹೇಳಿದ್ಯಾ. ಲಾಸ್ಟ್ ಮಂತ್ ಗ್ರೋತ್ ಏನಿದೆ ಅಮೇಝಿಂಗ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಇದನ್ನ ಹೈಪ್ ಮಾಡಕ್ ಹೋಗ್ಲಿಲ್ಲ. ಅಂಡ್ ಅವಾಗ ರವೀಂದ್ರ ಶಿಯಾನ್ ಹೇಳ್ತಾ ಇದ್ದ, ಸ್ಟಾರ್ಟಿಂಗ್ ಅಲ್ಲೇ ನಾವು ಸೆಲೆಬ್ರೇಷನ್ ಮಾಡಲಿಲ್ಲ, ಇವೆಂಟ್ ಮಾಡಲಿಲ್ಲ ಅಂತ ಹೇಳಿ. ಯಾಕಂದ್ರೆ ಒಂದ್ಸಲ ಸರಿಯಾಗಿ ಹೊಡೆದ ತಿಂದಿದ್ವಿ. ಓಕೆ, ಸೊ ಬಾಬು ಜಗಜೀವನ್ ರಾಮ್ ಆಡಿಟೋರಿಯಂ ಅಲ್ಲಿ ಹೈಪ್ ಮಾಡಿದ್ವಿ, ನಮ್ಗೆ ಗೊತ್ತಿರ್ಲಿಲ್ಲ. ಓಕೆ, ಆದ್ರೆ ಇಂಟೆನ್ಷನ್ ಸರಿ ಇತ್ತು, ಆದ್ರೆ ನಮಗೆ ರಿವರ್ಸ್ ಆಯ್ತು. ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೇನೆ. ಎಲ್ಲಾ ಮೂವಿನೂ ಟೀಸರ್ ರಿಲೀಸ್ ಮಾಡ್ಲೇಬೇಕು, ಟ್ರೈಲರ್ ಮಾಡ್ಲೇಬೇಕು ಸರ್. ಮಾಡಿದ ತಕ್ಷಣ ಎಲ್ಲ ಮೂವಿ ಹಿಟ್ ಆಗ್ಬೇಕಂತೇನಿಲ್ಲ. ಇಟ್ಸ್ ಅಪ್ ಟು ಜನಗಳಿಗೆ. ಫೋಟೋ ಚೆನ್ನಾಗಿರ್ತಾರೆ, ಇಂಟೆನ್ಷನ್ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಮೇ ಬಿ ಸಿಚುವೇಶನ್ಸ್ ಮ್ಯಾಟರ್ಸ್ ಆಗುತ್ತೆ. ದಟ್ಸ್ ಆನ್ ಗೋಯಿಂಗ್ ಪ್ರೊಸೆಸ್. ಸಮೀರ್ ಸರ್ ಸಾರಿ ಕೇಳಿದ್ದಾರೆ ಆ ವಿಚಾರದಲ್ಲಿ. ಸೊ 3 ತಿಂಗಳು ತುಂಬಾನೇ ಒಂದ್ ರೀತಿ ಗೊತ್ತಿಲ್ಲ, ಏನ್ ಹೇಳ್ತಾರೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು, ರಕ್ತ ಕಣ್ಣೀರು ಆಯ್ತು. ಆದ್ರೆ ಕೆಟ್ಟ ಒಂದು ರೋಡ್ ಅಲ್ಲಿ ನಾವು ಡ್ರೈವ್ ಮಾಡಿದಾಗ ಒಳ್ಳೆ ರೋಡಿನ ವ್ಯಾಲ್ಯೂ ಅರ್ಥ ಆಗುತ್ತೆ. ಕೆಟ್ಟ ಸ್ನೇಹಿತನ ಸಹವಾಸ ಮಾಡಿದ್ರೆ ಒಳ್ಳೆ ಸ್ನೇಹಿತನ ವ್ಯಾಲ್ಯೂ ಅರ್ಥ ಆಗುತ್ತೆ. ಸೊ ಅದೇ ತರನೇ ಕೆಟ್ಟ ಪ್ಲಾನ್ ಅಂತ ಹೇಳಕ್ ಇಷ್ಟಪಡೋದಿಲ್ಲ. ನಾರ್ಮಲ್ ಆರ್ಡಿನರಿ ಪ್ಲಾನ್ ಅಲ್ಲಿ ವರ್ಕ್ ಮಾಡಿದಾಗ ನಮಗೆ ಒಳ್ಳೆ ಪ್ಲಾನ್ ಅರ್ಥ ಆಗುತ್ತೆ. ಅದು ಅರ್ಥ ಮಾಡಿಸ್ಲಿಕ್ಕೆ ಬಂತು ಅಂತ ಕಾಣುತ್ತೆ. ಯಾಕಂದ್ರೆ ಮೊದ್ಲೆಲ್ಲ ನಾರ್ಮಲ್ ಇತ್ತು, ವರ್ಸ್ಟ್ ಏನಿರ್ಲಿಲ್ಲ, SMAP 2.0. ಆದ್ರೆ ಗ್ರೋತ್ ಇರ್ಲಿಲ್ಲ ಅಲ್ಲಿ. ಈಗ ನೋಡಿದ್ರೆ ಅಮೇಝಿಂಗ್, ವರ್ಡ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ಅಷ್ಟು ಖೂಬಿ ಅಂತ ಹೇಳ್ತಾರಲ್ಲ ಹಿಂದಿನಲ್ಲಿ, ಆ ತರ ಸಿಕ್ಕಾಬಟ್ಟೆ ಒಂದು 100 ಬೆನಿಫಿಟ್ ಮೋದಿ ಕೇರ್ ಜೊತೆಗೆ ಈ ಪ್ಲಾನ್ ಅದ್ಭುತವಾಗಿದೆ. ಓಕೆ, ಸೊ ವಂಡರ್ಫುಲ್ ಒಂದು ಗ್ರೋತ್ ಸಂತು, ರಿಯಲಿ ಅಮೇಝಿಂಗ್. ಸ್ಟಾರ್ಟಿಂಗ್ ಅಲ್ಲಿ ನಾನು ಒಂದ್ಸಲ ಕೇಳಿದ್ದೆ ಒಂದು ಇವೆಂಟ್ ಅಲ್ಲಿ ಸಿಕ್ಕಾಗ, ಸಂತು ನಿನ್ನಿಂದ ಒಂದು ವಿಡಿಯೋ ಬೇಕು ಅಂತ ಹೇಳಿ. ಇಲ್ಲ ಸರ್, ಆ ಪ್ಲಾನ್ ನನಗೆ ಕನ್ವಿಕ್ಷನ್ ಬಂದಿಲ್ಲ, ನನಗೆ ಕನ್ವಿಕ್ಷನ್ ಬರೋವರೆಗೂ ನಾನು ಯಾರಿಗೂ ಮೋಟಿವೇಶನ್ ಮಾಡಲ್ಲ, ನಾನು ಪ್ಲಾನ್ ಕೊಡಲ್ಲ, ನನ್ನ ಒಳಗಡೆನೆ ನನಗಿಲ್ಲ ಸರ್. ಸಂತು ಅಂತಲ್ಲ, ನಮ್ಮ ಹಳೆ ಲೀಡರ್ ಎಲ್ಲರೂ ಆಗಿರ್ಬೋದು. ಓಕೆ, ನಮ್ಮ ಜಗದೀಶ್ ಸರ್, ನಮ್ಮ ನಟರಾಜ್ ಸರ್ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್, ಎಲ್ಲರೂ ಹಳೆ ಲೀಡರ್ಗಳು, ಮೈಸೂರು ಪ್ರಶಾಂತ್ ಆಗಿರ್ಬೋದು, ಎಲ್ಲರೂ ಅಸಮಾಧಾನ ಇತ್ತು. ಬಟ್ ಇವಾಗ ಎಲ್ರಿಗೂ ಕೂಡ ತುಂಬಾ ಒಂದು ಖುಷಿಯಾದ ವಿಚಾರ, ಎಲ್ರಿಗೂ ಅಕ್ಸೆಪ್ಟೆನ್ಸ್ ಆಗಿದೆ. ಥ್ಯಾಂಕ್ ಯು. ಅಂಡ್ ಅಪ್ಲೈನ್ಸ್ ಡೇ ಬಗ್ಗೆ ನೆನಪು ಮಾಡಿದೆ. ನಾವೆಲ್ಲರೂ ಓಕೆ, ನೀವೆಲ್ಲರೂ ಒಬ್ರಿಗೊಬ್ರು ಅಪ್ಲೈನ್ ಇದ್ದಂಗೆ. ಇಲ್ಲಿ ಯಾರು ಕೂಡ ಬರೀ ಅವರೇ ಅಪ್ಲೈನ್ ಆಗ್ಬೇಕಂತೇನಿಲ್ಲ. ಯಾರಿಂದ ಎಲ್ಲ ಕಲಿತಾ ಇರ್ತೀವಿ, ಯಾರಿಂದ ಸೇವೆ ಸಿಗ್ತಾ ಇರ್ತದೆ, ಯಾರು ಇನ್ಸ್ಪಿರೇಷನ್ ಆಗ್ತೀರಾ, ಎಲ್ಲರೂ ಅಪ್ಲೈನು. ಸೊ ರೀಸೆಂಟ್ ಆಗಿ ಆಗಿರ್ತಕ್ಕಂಥದ್ದು ಬಿಲೇಟೆಡ್ ಹ್ಯಾಪಿ ಅಪ್ಲೈನ್ಸ್ ಡೇ ನಿಮ್ಮೆಲ್ಲರಿಗೂ ಕೂಡ. ಸೊ ಈಗ ನಮ್ಮ ಅಪ್ಲೈನ್, ನಮ್ಮ ಮಹಾಗುರುಗಳು, ನಮ್ಮ ಸೂಪರ್ ಮೆಂಟರ್ ಅವ್ರನ್ನ ಕರಿತಕ್ಕಂಥ ಸಮಯ. ಓಕೆ, ತುಂಬಾ ಟೈಟ್ ಶೆಡ್ಯೂಲ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಟ್ರಿಬ್ಯೂಷನ್ ಇದೆ. ಇವ್ರ ಹೆಸರು ಬರೀ ಮೋದಿ ಕೇರ್ ಅಷ್ಟೇ ಅಲ್ಲ, ಎಂಟೈರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಿಯಾದಲ್ಲಿ ಅತಿ ದೊಡ್ಡ ಛಾಪನ್ನ ಮೂಡಿಸಿದ್ದಾರೆ ಥ್ರೂ ಸರ್ವಿಸ್ ಆಟಿಟ್ಯೂಡ್. ಅಂಡ್ ಯಾವತ್ತು ಅವರಿಗೆ ಪ್ರಚಾರ ಬೇಕಾಗಿಲ್ಲ, ಯಾವತ್ತು ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ವರ್ಕ್ ಮಾಡಬೇಕಾಗಿದೆ, ರೂಟ್ ಅಂತ ಹೇಳ್ಬೋದು ಅಂತ ಮಹಾನ್ ಕಪಲ್. ನಮಗಂತೂ ಅವರು ಯಾವ ತರ ಅಂತ ಹೇಳಿದ್ರೆ ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳ್ತಾ ಇರ್ತೀವಿ. ಹೈಯೆಸ್ಟ್ ರಿಗಾರ್ಡ್ಸ್ ನಮಗೆ. ನಾವೆಲ್ಲರೂ ಅಷ್ಟೇ, ಎಂಟೈರ್ ಇಂಡಿಯಾ ಇವರಿಂದ ಕಲಿತದೆ, ಇನ್ಸ್ಪಿರೇಷನ್ ತಗೊಳ್ತದೆ. ಸೊ ನಾವೆಲ್ಲರೂ ಎದ್ದು ನಿಲ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡೋಣ. ಅಪ್ಲೈನ್ ಡೇ ನಾವು ಸೆಲೆಬ್ರೇಷನ್ ಮಾಡಿದ್ವಿ. Dr. Philip sir, Nina madam, one of the biggest top achiever. With all the honor and respect, we would like to invite both of them. Philip sir, over to you. Nina ma'am, both of you welcome. Thank you very much, Raju. Very good morning to entire Karnataka and South India. What a plan. This plan is really wonderful. And in fact, I am feeling very, very happy that, you know, at last we got a very good plan and everybody is able to earn good money. The power of 4. Everybody is talking of power of 4. What is power of 4? Power of 4 is not only 50 PV, 50, 50, 50. That is the beginning of the power of 4. Power of 4 is also 100, 100, 100, 100 PV. The power of 4 is also having 4 director legs. The power of 4 is having 4 red diamond legs. When we talk of red diamond, what is this plan? Initially, on the new time nalli enagutte, new plan baraka time, tumba jana effort haki ಒಂದು ಟೈಟಲ್ ತಗೊಳ್ತಾರೆ, ಆಮೇಲೆ ಆ ಟೈಟಲ್ ನಲ್ಲಿ ಸೆಟಲ್ ಆಗ್ತಾರೆ. ಅದರ್ವೈಸ್ ದೇ ವಿಲ್ ಗೋ ಡೌನ್. ಹೆಸರಕ್ಕೆ ಟೈಟಲ್, ಆ ತರ ಒಂದು ಸಿಸ್ಟಮ್ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಇದೆ. ಈ ಪ್ಲಾನ್ ನಲ್ಲಿ ದ ಲಾಸ್ಟ್ ಮಂತ್, ದಟ್ ಈಸ್ ದ ಮೇ ಮಂತ್, ಅವ್ರದ್ದು ಇನ್ಕಮ್, ದಟ್ ಈಸ್ ದ ನಂಬರ್ ಆಫ್ ಟೈಟಲ್ಸ್ ನಾ ನೋಡಕ ಟೈಮ್ ನಲ್ಲಿ there was 90 red diamonds. Red diamond andre, it is where the title begins, the real success starts there.
90 titles. ಆ ಟೈಮ್ನಲ್ಲಿ ನಾ ಥಿಂಕ್ ಮಾಡಿದೀವಿ. And this is only in our team. I'm not talking all India. I'm only talking from our team onwards. 90 titles is a big number of red diamonds. Red diamonds means 90 really successful people. ಈ ಮಂತ್ ನೋಡಿದ್ರೆ I thought it will go down little. ಏನಂದ್ರೆ first month enthusiasm. This month totally 112. That means 22 people, new people have come into the red. That means new 112. E month, I don't know, but I can see that people are now settling in. Yen martare, everybody is working with his teams. They are trying to work with the four legs and build in depth. So ಈ ತರ ಒಂದು ಸಿಚುವೇಶನ್ ನಲ್ಲಿ ಸೆಟಲ್ ಆಗಿದ್ದಾರೆ. ಮೈಂಡ್ಗೆ ಒಂದು ಇನ್ಫಾರ್ಮೇಶನ್ ಹೋಗಿದೆ. ದಿಸ್ ಪ್ಲಾನ್ ಇಸ್ ಗುಡ್ ಪ್ಲಾನ್. ಈ ಪ್ಲಾನ್ ನಲ್ಲಿ ನಾವು ಸೆಟಲ್ ಮಾಡಬಹುದು. ಕಂಪನಿ as well as all leaders are saying, sir, ಈ ಪ್ಲಾನ್ best plan, ಈ ಪ್ಲಾನ್ ಇರ್ಲಿ, let's not make any changes in this plan. This is what everybody is talking all over India. All over India, the growth has started. So we are right now into a good plan, a very good plan, and company Malik, Samir Modi is excited. And the entire management is all happy. When the disturbance tara ittu, but now that disturbance is all settling down, and now we are having happiness. Happiness is all across India. Every leader I'm talking to is saying, sir, we are very happy. Our team is happy. Sir, complaints illa. Nobody is crying. So those who want to settle down, direct selling nalli, now settle down ಮಾಡಬೇಕು. That means we need to do a mindset. A mindset andre, this is the plan, this is my business, this is my company. ಇದನಲ್ಲಿ ನಾವು ಲೈಫ್ ಸೆಟಲ್ ಮಾಡಬಹುದು. ಅಂಡ್ ಇಫ್ ಯು ಸಿ ದಿ ಇನ್ಕಮ್ ನಲ್ಲಿ ಜಾಸ್ತಿ ಫ್ಲಕ್ಚುಯೇಷನ್ ಇಲ್ಲ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಎವರ್ ಪೀಪಲ್ ಆರ್ ಗೆಟಿಂಗ್, ಓಕೆ, ಲಿಟಲ್ ಮೋರ್, ಲಿಟಲ್ ಮೋರ್, ಲಿಟಲ್ ಮೋರ್. You can start growing your business, growing your title. The greatest thing is, ತುಂಬಾ leaders already request ಮಾಡಿದ್ದಾರೆ, sir, each leader ಚೆನ್ನಾಗ ಮಾಡ್ತಾರೆ separate. But ಒಂದು major event ಇರಬೇಕು, at least once in 3 months, once in 4 months. So all leaders ಇದೇ ಹೇಳ್ತಾರೆ, one event ಇರಬೇಕು, ಎಲ್ಲಿ ನಾವು ತೋರಿಸಬಹುದು, we can show the power of Karnataka. So this event is organized on the 6th to show the power, to recognize people in front of bigger level, and this is your program. So nimkoskara ee program organize madidare, because all leaders independently our growth ಆಗ್ತಾರೆ. So but this is one program, ತುಂಬಾ ದಿನನಲ್ಲಿ ತುಂಬಾ ಜನ ಕೇಳ್ತಾರೆ, but this is now we are getting into the one Karnataka event at least every 3 months on a big scale. Starting nalli we are going with a smaller program. Ambedkar Bhavan is a big hall, but adu start ಮಾಡ್ತೀವಿ, and slowly we will keep taking this program till we take it to the stadium and go. So this is the vision. This is the growth. Good to all of you. Information is we have got a new COO and most dynamic lady, and she's ready to listen to us. She will be coming here in August to meet all the red diamonds and above, and Ali, we can have one-to-one interaction. Top leaders, the top 50 leaders of India. Today, 2 o'clock, Samir Modi will be introducing her to all of us. So the feedback which we are getting is, she's action lady. She is going to add more and more to our business. So we are going to get good quality products, good business, good management, and all of us
want to see and grow. You already have very good leaders. So congratulations to all the people who did the Power of Four, which is the beginning of our source. We will recognize all those people also on the stage and help them to make their Power of Four and their Power of Four. It's a very, very simple plan. Let us all work together and everybody can get success in his life. Today, I'm feeling Nina and me are very, very happy that we have got a good plan and all my team leaders are very, very happy with this. I want all of you to restart your thinking. We are also looking at a millionaire's mindset. This is the right time to look at a millionaire's mindset and keep growing till we all hit our minimum millionaire. Already there are a lot of millionaires coming out. So we will restart the millionaire program also. So one of the topic on the 6th will be on millionaires, how to become a millionaire and how to set your mindset. So with that, congratulations to everybody. And so nice to meet all of you early in the morning. So thank you, everybody. God bless you all and wish you all success. Handing it over to Raju. Raju, thank you so much. You are always taking the effort to organize and do it. You are the true pearl of Karnataka. Thank you and God bless all of you. Thank you so much, sir. Really, no way to express our feelings and our gratitude. You are all like, I don't know how to describe you. You are the lighthouse for all of us. Lighthouse ಅನ್ನೋದು ಒಂದು ರೈಟ್ ವರ್ಡ್ ಅಂತ ಅನಿಸ್ತಾ ಇದೆ. ವಂಡರ್ಫುಲ್ ಸರ್, ಗ್ರೇಟ್ ಮೆಸೇಜ್ ಅಂಡ್ ಇಂಪ್ಯಾಕ್ಟ್ ಎಲ್ಲದೂ ಕೂಡ ವಿಷನ್ ಆಗಿರ್ಬೋದು, ಹೀಗೆ ನಡೀತಾ ಇದೆ ಅದನ್ನು ಕೂಡ ತುಂಬಾ ಅದ್ಭುತವಾಗಿ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಗ್ರೋತ್ ಅಂಡ್ ಸಿಒ ಬಗ್ಗೆ ಅಂಡ್ ಮಿಲಿಯನೇರ್ 1000 ಮಿಲಿಯನೇರ್ ಅಂತಕ್ಕದ್ದು ನಮ್ಮ ದೊಡ್ಡ ವಿಷನ್, ಅದು ವಾಪಸ್ ಬರ್ತಾ ಇದೆ. ಅಂಡ್ ಅಂಬೇಡ್ಕರ್ ಭವನದಲ್ಲಿ ಅದಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗ್ತಾ ಇದೀವಿ. ಎಸ್ ಸ್ನೇಹಿತರೆ, ಸೊ ನಾವೆಲ್ಲರೂ ಅದೃಷ್ಟ ಮಾಡಿದೀವಿ ಈ ತರ ಒಂದು ವಂಡರ್ಫುಲ್ ಕೋರ್ ನಮ್ಮ ಮೆಂಟರ್ ಇದ್ದಾರೆ, ಅವ್ರು ನಮ್ಮ ಜೊತೆ ಇರ್ತಕ್ಕಂಥದಕ್ಕೆ ನಾವೆಲ್ಲರೂ ತುಂಬಾ ಮಾಡಿದೀವಿ. ಥ್ಯಾಂಕ್ ಯು ಸರ್. ನೀನಾ ಮೇಡಮ್ ಇಸ್ ದೇರ್? No, she's a little busy. No problem. So we always seek your blessings as well as advice, both of you, Neena madam and Philip sir. Thank you so much. Yes, ಇವಾಗ ಟೈಮ್ ಆಗ್ತಾ ಇದೆ, ಆದ್ರೂ ಕೂಡ ನಮಗೆ ತುಂಬಾ ಲೀಡರ್ಗಳು ಇದ್ದಾರೆ ಮಾತಾಡ್ಲಿಕ್ಕೆ. ಸೊ ಇವಾಗ ನಮ್ಮ ಅನದರ್ ವೆರಿ ವೆರಿ ಬಿಗ್ ಲೀಡರ್, ಟ್ರೆಂಡ್ ಸೆಟರ್ ಅಂಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಟೀಮ್ ಅನ್ನ ಕಟ್ಟಿ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವ್ಯಕ್ತಿ, ಸರ್ವಿಸ್ ಜೊತೆಗೆ ದೇಶಭಕ್ತಿ ಜೊತೆಗೆ ನಮ್ಮ ದೇಶದಲ್ಲಿ ಒಂದು ಮೋದಿ ಕೇರ್ ನಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ದೊಡ್ಡ ಹೆಸರು ಬಂದಿರತಕ್ಕಂತಹ ಸೊ ಗ್ರೇಟ್ ಲೀಡರ್, ವಂಡರ್ಫುಲ್ ಜೆಂಟ್ಲ್ಮನ್, ಸೊ ಮಿಸ್ಟರ್ ಮಂಜುನಾಥ್ ಶೆಟ್ಟಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. Yes, thank you so much, Raju sir. Thank you so much, Philip sir, Neena madam. Hello, ಎಲ್ಲ ನಮ್ಮ ಕರ್ನಾಟಕದ ಮೋದಿ ಕೇರಿಯನ್ಸ್ ಎಲ್ರು ಕೂಡ ಹೇಗಿದ್ದೀರಾ? ಸೊ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ. ಯಾಕಂತ ಹೇಳಿದ್ರೆ ಲಾಸ್ಟ್ 2 ತಿಂಗಳಿಂದನೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ನೀವೆಲ್ಲರೂ ಸೇರಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಅದು ಬಹಳ ಖುಷಿ ಆಗುವಂತ ವಿಚಾರ. ಮೊದಲನೇದಾಗಿ ಬಹಳ ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಪ್ಲಾನ್ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿದ್ ಮಾತ್ರ ಅಲ್ಲ, ಈ ಒಂದು ಪ್ಲಾನ್ ಅಲ್ಲಿ ಆಲ್ರೆಡಿ ಅದನ್ನ ನಿಜವಾಗ್ಲೂ ಅನುಭವಿಸ್ತಾ ಇದ್ದೀರಾ. ಅದು ಬಹಳ ಖುಷಿ ಆಗುವಂತದ್ದು, ಫೀಲ್ ಮಾಡ್ತಾ ಇದ್ದೀರಾ. ಒಳಗಡೆಯಿಂದ ಭಾವನಾತ್ಮಕ ರೂಪದಲ್ಲಿ ಬರ್ತಾ ಇದೆ, ಹೌದು ಇದು ಚೆನ್ನಾಗಿದೆ ಅಂತ. ಯಾಕಂತ ಹೇಳಿದ್ರೆ ಲಾಸ್ಟ್ ಸಾಕಷ್ಟು ಮೀಟಿಂಗ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಾ ಇದೀವಿ. ಈಗಷ್ಟೇ ಒಂದು ಮೀಟಿಂಗ್ ಕೂಡ ಮುಗಿಸಿದೀವಿ, ಅದರಲ್ಲೂ ಸಾಕಷ್ಟು ಜನ ಅಟೆಂಡ್ ಮಾಡಿದವರು ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಸೊ ಇಂಡೆಕ್ಸ್ ವಾಲ್ಯೂಮ್ ಅನ್ನೋದು ಲಾಸ್ಟ್ ಮಂತ್ ಬಂದ ಕೂಡಲೇ ನಮಗೆ ತುಂಬಾನೇ ಒಂಥರ ಸುಮಾರು ದಿನಗಳ ಕಾಲ ಮೈಂಡ್ ಅಲ್ಲಿ ಇದ್ದಂತ ಒಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಟೀಮ್ ಅವರಿಗೆ ಇನ್ಕಮ್ ಬರ್ಬೇಕು, ಹೊಸಬರಿಗೆ ಇನ್ಕಮ್ ಬರ್ಬೇಕು, ಮಿಡ್ಲ್ ಆರ್ಡರ್ ಲೀಡರ್ಸ್ ಗಳಿಗೆ ಏನು ವರ್ಕ್ ಮಾಡ್ತಿದ್ರು ಅವ್ರಿಗೆ ಇನ್ಕಮ್ ಬರ್ಬೇಕಂತ ಏನೊಂದು ಡೆಡಿಕೇಶನ್ ಇತ್ತು. ಕಂಪನಿ ಜೊತೆ, ಸಮೀರ್ ಮೋದಿ ಸರ್ ಜೊತೆ, ಮ್ಯಾನೇಜ್ಮೆಂಟ್ ಜೊತೆ ಏನೊಂದು ಚರ್ಚೆ ಇತ್ತು. ಸೊ ಅದೆಲ್ಲದೂ ಕೂಡ ರಿಸಲ್ಟ್ ರೂಪದಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಲಾಸ್ಟ್ ಮಂತ್ 9ನೇ ತಾರೀಕು ಏನ್ ಚೆಕ್ ಅನೌನ್ಸ್ಮೆಂಟ್ ಆಯ್ತು, ಚೆಕ್ ಬಂತು, ಅಲ್ಲಿಂದ ಒಂಥರ ಬಹಳ ಖುಷಿ. ಏನಂತ ಹೇಳಿದ್ರೆ, ಮೋದಿ ಕೇರ್ಲಿ ಹಿಂದೆಂದು ಆಗದ ರೀತಿಯಲ್ಲಿ ಈ ಸರಿ ಎಲ್ಲಾ ಕ್ಯಾಟಗರಿಯವರಿಗೂ ಕೂಡ ಒಂದು ಬೆನಿಫಿಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಬೇಸಿಕ್ ಲೆವೆಲ್ ಇಂದ ಅಪ್ ಟು ಟಾಪ್ ಟೈಟಲ್ ಅವರಿಗೆ ಎಲ್ಲರಿಗೂ ಕೂಡ ಒಂದು ಬೆನಿಫಿಟ್ ಅನ್ನ ಈ ಒಂದು ಪ್ಲಾನ್ ಅಲ್ಲಿ ಕಂಪನಿ ಕೊಟ್ಟಿರ್ತಕ್ಕಂಥದ್ದು. ಅಂಡ್ ನೀವೆಲ್ಲ ಅದನ್ನ ಪಡ್ಕೊಳ್ತಾ ಇರುವಂತದ್ದು, ಅದು ಬಹಳ ಖುಷಿ ಆಗ್ತಿದೆ. ಒಳಗಡೆಯಿಂದ ಈಗ ನಮ್ಮ ಲೀಡರ್ಸ್ ಗಳು ಎಲ್ಲಾ ಟೆಸ್ಟಿಮೋನಿಸ್ ಅಲ್ಲಿ ಮಾತಾಡುವಾಗ ಅವರ ಮುಖದ ಭಾವನೆಯಲ್ಲಿ ಗೊತ್ತಾಗ್ತಿದೆ ಏನಪ್ಪಾ ಅಂತ ಹೇಳಿದ್ರೆ,
ಯೂಶುವಲಿ ಮೋದಿ ಕೇರ್ ಅಲ್ಲಿ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರು ಮಾತಾಡ್ತಿದಾರೆ ಅಂತ ಹೇಳಿದ್ರೆ ಅವ್ರು ಕ್ಲಿಯರ್ ಆಗಿ ಮಾತಾಡ್ತಿದಾರೋ ಇಲ್ವೋ ಅಥವಾ ಅರ್ಧಂಬರ್ಧ ಮಾತಾಡ್ತಿದಾರೋ ಅನ್ನೋದು ಗೊತ್ತಾಗ್ಬಿಡತ್ತೆ. ಬಟ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಒಳಗಡೆ ಏನೋ ಒಂಥರ ಅವರಿಗೆ ಒಂದು ಸೆಕ್ಯೂರ್ ಫೀಲ್ ಆಗ್ತಾ ಇದೆ, ಒಂಥರ ಸೇಫ್ ಅನ್ನುವಂಥದ್ದು, ಮೋದಿ ಕೇರ್ ಸೇಫ್ ಅನ್ನೋದು ಒಳ್ಳೆ ತರದಲ್ಲಿ ಫೀಲ್ ಆಗ್ತಿದೆ. ಅದು ಬಹಳ ಬಹಳ ಒಂದು ಕೇಳಿಸ್ಕೊಳಕ್ಕೆ ಬಹಳ ಖುಷಿ ಆಗತ್ತೆ, ಭಾವನೆಗಳು ಕನೆಕ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಕಾರಣ ಪ್ರತಿಯೊಬ್ರು ಕೂಡ ಆಗಿದ್ದಾರೆ. ಇಲ್ಲಿ ನಾವು ಏನು ಸಮೀರ್ ಸರ್ ಜೊತೆ ಮ್ಯಾನೇಜ್ಮೆಂಟ್ ಜೊತೆ ಕೆಲಸ ಮಾಡಿರೋದು ಮಾತ್ರ ಅಲ್ಲ, ನಿಮ್ಮೆಲ್ಲರ ಒಂದು ನಿರೀಕ್ಷೆ, ನಿಮ್ಮೆಲ್ಲರ ಒಂದು ಏನು ಕನಸಿನ, ನಿಮ್ಮೆಲ್ಲರ ಪ್ರಾರ್ಥನೆಗಳು ಏನಿದೆ ಅದೆಲ್ಲದೂ ಕೂಡ ಒಗ್ಗಟ್ಟಾಗಿ, ಕೆಲವರು ಆಫ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಕೆಲವರು ಆನ್ ಸ್ಕ್ರೀನ್ ಅಲ್ಲಿ ಕೆಲಸ ಮಾಡಿದ್ದಾರೆ, ಬಟ್ ಎಲ್ಲರ ಒಂದು ಪ್ರಾರ್ಥನೆ ಅನ್ನೋದು ಫಲಿಸಿದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇದನ್ನ ನಾವು ನೆಕ್ಸ್ಟ್ ಹಂತವಾಗಿ ತಗೊಂಡೋಗ್ಬೇಕಾಗಿದೆ. ಅದು ಬಹಳ ಖುಷಿಯಾಗುವಂತ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಅಂಡ್ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಪ್ಲಾನ್ ಅಲ್ಲಿ ನಾವು ಮೊನ್ನೆ ಆಕ್ಚುಲಿ ಅಪ್ಲೈನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಒಂದು ನಮ್ಮ ಅಪ್ಲೈನ್ ಎಲ್ಲ ಭೇಟಿ ಮಾಡಕ್ ಹೋಗಿದೀವಿ. ನಮ್ಮ ಗ್ರಾಟಿಟ್ಯೂಡ್ ನ ಎಲ್ಲರೂ ಕೂಡ ಒಂದು ಸಲ್ಸ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು, ಸೊ ಅದೊಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಪ್ಲೈನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ನಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ಲಿಕ್ಕೆ ನಮ್ಮ ಎಲ್ಲ ಅಪ್ಲೈನ್ಗಳು ಕಾರಣವಾಗಿರ್ತಾರೆ. ಸಾಧ್ಯವಾದಷ್ಟು ನಾವು ಏನಂತ ಹೇಳಿದ್ರೆ ಅವರಿಗೆ ಒಳಗಡೆ ಮನ್ಸಲ್ಲಿ ಇರುತ್ತೆ, ಅದನ್ನ ನಾವು ಶೇರ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಮಗೇನಂದ್ರೆ ನಾವು ಏನಾದ್ರು ಒಂದು ಮನ್ಸಲ್ಲಿ ಇದೆ ಅಂತ ಹೇಳಿದ್ರೆ ಶೇರ್ ಮಾಡ್ಕೊಳ್ಳಿದ್ರೆ ಸಮಾಧಾನ ಆಗಲ್ಲ. ಮಾತಾಡ್ತಾ ಇರುವಾಗ ನಾವು ಫಿಲಿಪ್ ಸರ್, ನೀನಾ ಮೇಡಮ್, ರಾಜು ಸರ್, ಚಂದ್ರ ಸರ್ ಕೂಡ ಇದ್ರು. ಮಾತಾಡ್ತಿರುವಾಗ ಹೇಳ್ತಿದ್ವಿ ಏನಂತ ಹೇಳಿದ್ರೆ, ಈ ಪ್ಲಾನ್ ನ ಹೆಂಗ್ ಡಿಸೈನ್ ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲಾ ನಮ್ಮ ಮೋದಿ ಕೇರ್ ಕನ್ಸಲ್ಟೆಂಟ್ ಗಳ ಲೀಡರ್ ಗಳ ಒಂದು ಏನೊಂದು ರಿಕ್ವೆಸ್ಟ್ ಇತ್ತು ಅಥವಾ ಅವಶ್ಯಕತೆ ಇತ್ತು ಅದನ್ನೆಲ್ಲ ಕೇಳಿಸ್ಕೊಂಡು ಡಿಸೈನ್ ಮಾಡೋ ತರನೇ ಪರ್ಫೆಕ್ಟ್ ಆಗಿ ಬಂದಿರೋದು ಅಂತ. ಈಗ ನಮ್ ಕೈಲಿದೆ, ಅದನ್ನ ನಾವು ಪ್ರೂವ್ ಮಾಡ್ಬೇಕಾಗಿರೋದು, ಲೀಡ್ ಮಾಡ್ಬೇಕಾಗಿರೋದು ನಮ್ ಕೈಲಿದೆ. ಅದನ್ನ ಮಾಡೋಣ. ಅಂಡ್ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ಲ. ಸೊ ಸೆಲೆಬ್ರೇಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಸೆಲೆಬ್ರೇಟ್ ಅಂದ್ರೆ ಕೆಲವ್ರಿಗೆ ಶುರುವಾಗಿದೆ, ಕೆಲವ್ರಿಗೆ ಶುರು ಆಗದೆ ಇರ್ಬೋದು, ಬಟ್ ಶುರು ಆಗೋದಂತೂ ತಗೊಳ್ಳೋದಂತೂ ಗ್ಯಾರಂಟಿ. ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರನೇ ಈ ತಿಂಗಳು 6ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿರ್ತಕ್ಕಂಥದ್ದು. ನಿಮ್ಮೆಲ್ಲರನ್ನು ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ಕೊಂತ ಇದೀವಿ. ಟಿಕೆಟ್ ಎಲ್ಲ ನಿಮ್ಗೆಲ್ಲ ರೀಚ್ ಆಗಿದೆ ಅನ್ಕೊಂಡಿದೀವಿ. ಟಿಕೆಟ್ ಆಲ್ಮೋಸ್ಟ್ ಎಲ್ಲದೂ ಕೂಡ ಸೋಲ್ಡ್ ಔಟ್ ಆಗಿದೆ. ಸಿಕ್ಕಾಪಟ್ಟೆ ಡಿಮಾಂಡ್ ಬಂದಿದೆ. ಒಂದೇ ಈವೆಂಟ್ ಇರ್ತಕ್ಕಂಥದ್ದು. ಅಂಡ್ ಪ್ರೋಗ್ರಾಮ್ ಅಲ್ಲಿ ಆ ಡಿಸಿಪ್ಲಿನ್ ಒಂದು ಬಹಳ ಮುಖ್ಯ. ಎಲ್ಲ ಆನ್ ಟೈಮ್ ಬನ್ನಿ, ಅರ್ಧ ಗಂಟೆ ಮುಂಚೆನೆ ಬನ್ನಿ. ಕ್ಯೂ ಅಲ್ಲಿ ಬಂದ್ಬಿಟ್ಟು ಒಳಗಡೆ ಕುತ್ಕೋಬೇಕಾಗಿರೋದು. ಮತ್ತೆ ಅಲ್ಲಿ ಯಾರ್ಯಾರು ಲೀಡರ್ಶಿಪ್ ಗೆ ಏನು ಜವಾಬ್ದಾರಿಗಳನ್ನು ನಾವು ಈಗ ನೆಕ್ಸ್ಟ್ KCL ಮೀಟಿಂಗ್ ಕೂಡ ಮಾಡ್ತಾ ಇದೀವಿ. ಯಾರ್ಯಾರ್ದು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಿಟ್ಟು. ಅಂಡ್ ಡ್ರೆಸ್ ಕೋಡ್ ನ ಪ್ರತಿಯೊಬ್ಬರು ಕೂಡ ಮೇಂಟೈನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಮ ಮೋದಿ ಕೇರ್ ಇವೆಂಟ್ ಅಲ್ಲಿ ಮಾಡ್ತಾರೆ. ಅದೊಂದು ಫೋಟೋ ಎಲ್ಲಾ ಕಡೆ ಶೇರ್ ಆಗುತ್ತೆ ಅಂದ್ರೆ ನಮ್ಮನ್ನ ನಾವು ನೋಡಕ್ಕೆ ನಮ್ಗೆ ಖುಷಿ ಆಗ್ಬೇಕು. ಎಲ್ಲರೂ ಒಳ್ಳೆ ಡ್ರೆಸ್ ಕೋಡ್ ಬನ್ನಿ, ಫಾರ್ಮಲ್ ಡ್ರೆಸ್ ಕೋಡ್ ಬನ್ನಿ. ನಮ್ಮ ಲೀಡರ್ಶಿಪ್ ಎಲ್ಲರೂ ಕೂಡ ಬ್ಲೇಸರು, ಬಂಡಿ, ಸೂಟು ಅದ್ರಲ್ಲಿ ಬರ್ಬೋದು. ನೀವೆಲ್ಲರೂ ಕೂಡ ಶೂ ಎಲ್ಲರೂ ಕೂಡ ಹಾಕೋ ಬನ್ನಿ. ಜೊತೆಗೆ ಡೈರಿ ಪೆನ್ ತಗೋ ಬನ್ನಿ, ಬಹಳ ಇಂಪಾರ್ಟೆಂಟ್. ಒಂದೇ ಪ್ರೋಗ್ರಾಮ್ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಶುರು ಮಾಡ್ಬೇಕಾಗುತ್ತೆ. 9-9:30 ಒಳಗಡೆ ನೀವು ರೀಚ್ ಆಗ್ಬಿಟ್ರೆ ನಿಮ್ಗೆ ಕೂತ್ಕೊಳ್ಳೋಕೆ ಕೂಡ ಸೀಟ್ ಸಿಗುತ್ತೆ. ಕಂಫರ್ಟ್ ಆಗಿ ಆರಾಮಾಗಿ ನೋಡ್ಬೋದು. ನಿಮ್ಮೆಲ್ಲರನ್ನು ಯಾರ್ಯಾರು ಪರ್ಫಾರ್ಮ್ ಮಾಡಿದಿರ ಲಾಸ್ಟ್ 2 months ಅಲ್ಲಿ ಅವ್ರೆಲ್ಲರಿಗೂ ಕೂಡ ಒಂದು ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ಬಿಟ್ಟು ಆ ಕ್ಯಾಟಗರಿ ಪ್ರಕಾರ ಒಂದು ರೆಕಗ್ನೇಷನ್ ಮಾಡುವಂತ ಒಂದು ಪ್ಲಾನ್ ಮಾಡಿದೀವಿ. ಅಂಡ್ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ನಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಮೋದಿ ಕೇರ್ ನ 3 ಮಿಕ್ಸಡ್ ಮ್ಯಾಚ್ ಅಲ್ಲಿ ನೀವು ನೋಡ್ತಕ್ಕಂಥ ಒಂದು ಗೋಲ್ಡನ್ ಅಪರ್ಚುನಿಟಿ. ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಂತವರಿಗೆ ಸಿಗ್ತಾ ಇದೆ. ಅಂಡ್ ಎಲ್ಲರನ್ನು ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ಕೊಂತ ಇದೀವಿ. ನಿಮ್ಮೆಲ್ಲರನ್ನು ಕೂಡ ಭೇಟಿ ಮಾಡಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಇನ್ಫಿನಿಟಿ ಪ್ಲಾನ್ ನ 6ನೇ ತಾರೀಕು ಜೊತೆಯಾಗಿ ವಿತ್ ದೊಡ್ಡ ಸ್ಟೇಜ್ ಅಲ್ಲಿ ಎಲ್ಲಾ ನಮ್ಮ ಲೀಡರ್ಶಿಪ್ ಜೊತೆಗೆ ಏನು ಮ್ಯೂಸಿಕ್ ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ಆಲ್ ದಿ ಬೆಸ್ಟ್ ಅಂಡ್ ಓವರ್ ಟು ರಾಜು ಸರ್. ಥ್ಯಾಂಕ್ ಯು ಸೋ ಮಚ್ ಮಂಜು. ತುಂಬಾ ಕಲಿಕೆ ಇರ್ತದೆ ಮಂಜುವಿಂದ ಯಾವತ್ತು ಕೂಡ. ಸೊ ಲೀಡರ್ಗೆ, ಸೀನಿಯರ್ಗಳಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅದೇ ತರನೇ ಗ್ರಾಟ್ಯೂಡ್ ಕೊಡ್ತಕ್ಕಂಥದ್ದಾಗಿರ್ಬೋದು. ಸೊ ನಮ್ಮ ಒಂದು ಅಪ್ಲೈನ್ಸ್ ಡೇ ನಲ್ಲಿ ವಿಶೇಷವಾಗಿ ನಮಗೆ ಎಮೋಷನಲ್ ಆ ತರ ನಮ್ಗೆ ಗ್ರಾಟ್ಯೂಡ್ ಕೊಟ್ಟಿದ್ದು, ಗಿಫ್ಟ್ ಕೊಟ್ಟಿದ್ದು ರಿಯಲಿ ಗ್ರೇಟ್. ಅದೇ ತರನೇ ಎಲ್ಲರೂ ಬೆಳವಣಿಗೆ ಆಗ್ಬೇಕು ಅಂತ ಅನ್ಕೊಂಡು ದೇಶದ ಒಂದು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಯೂತ್ ಪಡೆ, ಬರೀ ನಿಮ್ ಟೀಮ್ಗೆ ಅಂತ ಅಲ್ಲ, ಎಂಟೈರ್ ಇಂಡಿಯಾ, ಎಂಟೈರ್ ಡೈರೆಕ್ಟ್ ಸೆಲ್ಲಿಂಗ್, ಎಂಟೈರ್ ನಮ್ಮ ದೇಶಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿ. ಥ್ಯಾಂಕ್ ಯು ಮಂಜು. ಅಂಬೇಡ್ಕರ್ ಭವನ್ ಕೂಡ ತುಂಬಾ ವಿಶೇಷವಾಗಿ ಹೇಳಿದ್ಯಾ ಯಾವ ತರ ಇರಬೇಕು ಅಂತೇಳಿ ಡಿಸಿಪ್ಲಿನ್ ವಿಚಾರದಲ್ಲಿ. ಥ್ಯಾಂಕ್ಸ್ ಅಲಾಟ್. ಓಕೆ, ಈಗ ಚಂದ್ರು ಕಾಣ್ತಾ ಇಲ್ಲ. ಲಾಸ್ಟ್ ಅಲ್ಲಿ ಚಂದ್ರು ಅವ್ರನ್ನ ಮಾತಾಡ್ಸ್ಬೇಕು. ಆಂಡ್ರೈಸ್ ಮಾಡಿ ಚಂದ್ರು, ನಮ್ಮ ಮಿರಾಕಲ್ ಚಂದ್ರು. ಸೊ ಆಂಡ್ರೈಸ್ ಮಾಡಿದ್ರೆ ನಾನು ಸರ್ ಇದ್ದಾರೆ ಅದೇನೆ ಅವ್ರದ್ದು ಜಾಯ್ನ್ ಆಗಿದ್ದಾರೆ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿರಿ. ಓಕೆ, ಫೈನ್, ಥ್ಯಾಂಕ್ ಯು. ಚಂದ್ರು, ಟೈಮ್ ಆಗಿದೆ. ಶಾರ್ಟ್ ಅಂಡ್ ಸ್ವೀಟ್. ಎಸ್, ಅನದರ್ ಬಿಗ್ಗೆಸ್ಟ್ ಸಕ್ಸಸ್ ಸ್ಟೋರಿ. ಮೋದಿ ಕೇರ್ನ ಹೆಮ್ಮೆಯ ಪುತ್ರ, ಒಂದು ಅನದರ್ ಬಿಗ್ ಟ್ರೆಂಡ್ ಸೆಟರ್. ಒಂದು ಕಾಲದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಬಿಸ್ನೆಸ್ ಶೇಕ್ ಆಗ್ತಿರುವಾಗ, ಚಾಲೆಂಜಿಂಗ್ ಟೈಮ್ ಅಲ್ಲಿ
ಇಂಡಿಯಾಗೆನೆ ಒಂದು ದೊಡ್ಡ ಆತ್ಮವಿಶ್ವಾಸ. ಸಮೀರ್ ಸರ್, ಕೆ ಮೋದಿ ಸರ್ ಎಲ್ರಿಗೂ ಕೂಡ ವಿಶ್ವಾಸ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಪವರ್ ಹೌಸ್ ಚಂದ್ರು, ವೆಲ್ಕಮ್. ಇವರೆಲ್ಲರೂ ಕೂಡ ಟೀಮ್ ವರ್ಕ್ ಇದ್ದಾರೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಂದ್ ಸೆಕೆಂಡ್ ಚಂದ್ರು, ಒಂದ್ ಸೆಕೆಂಡ್. ಯಾರು ಎಕ್ಸಿಟ್ ಆಗಬೇಡಿ, ಇಂಪಾರ್ಟೆಂಟ್ ಮೆಸೇಜ್ ಇದೆ. ಐ ನೋ ವರ್ಕಿಂಗ್ ಡೇ ಅಂತ ಹೇಳಿ. ಸೊ ಆದ್ರೂ ಜಸ್ಟ್ ತುಂಬಾ ಜನ ಮೆಸೇಜ್ ಆಗ್ತಿದ್ದೀರಾ, ಯೂಟ್ಯೂಬ್ ವಿಡಿಯೋ ಲಿಂಕ್ ಕಳಿಸಿ ಅಂತ ಹೇಳಿ. ಯೂಟ್ಯೂಬ್ಗೆ ಕೊಡ್ತಾ ಇಲ್ಲ ಇದನ್ನ. ಕೆಲವರು ಹೊಸಬ್ರು ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಬೇಕು ಅಂತ ನೋಡ್ತಾ ಇದ್ದಾರೆ. ನೋಡೋಣ, ಮತ್ತೆ ರೆಕಾರ್ಡಿಂಗ್ ಇರೋದ್ರಿಂದ ಅದನ್ನ ಬಳಸ್ಕೊಬಹುದು ಅಂತ ನೋಡ್ತಾ ಇದೀವಿ. ಸೊ ಹಾಗಾಗಿ ಎಕ್ಸಿಟ್ ಆಗಬೇಡಿ, ಕೊನೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತ್ರ ಇದೆ. ಎಸ್ ಚಂದ್ರು, ಪ್ಲೀಸ್ ಕಂಟಿನ್ಯೂ. ಎಸ್. ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಎಲ್ಲಾರ ಒಂದು ಸ್ಪೀಚ್ ಕೇಳ್ತಿದ್ದಾಗ ಡೆಫಿನೆಟ್ಲಿ ಒಂದು ರೋಮಾಂಚನ ಆಗ್ತಾ ಇದೆ. ಅಂಡ್ ಜೊತೆಗೆ ಹೆಂಗಂದ್ರೆ ಮದುವೆ ಮನೆಗೆ ಹೋದಾಗ ಫಸ್ಟ್ ಊಟಕ್ಕೆ ನಾವು ಕೂತ್ಕೋಬೇಕಂತೆ, ಇಲ್ಲ ಅಂದ್ರೆ ಕೊನೆಯಲ್ಲಿ ಕೂತ್ಕೊಂಡಾಗ ಏನು ಸಿಕ್ಕಲ್ವಂತೆ. ಹಂಗೆ ಏನ್ ಮಾತಾಡ್ಬೇಕಂತಿದೀವಿ ಎಲ್ಲ ಆಲ್ರೆಡಿ ಹುಡುಗರೇ ಸೇರಿ ಮಾತಾಡ್ಬಿಟ್ಟಿದ್ದಾರೆ. ಅವರ ಎಕ್ಸೈಟ್ಮೆಂಟ್, ಅವರ ಒಂದು ಇನ್ವಾಲ್ವ್ಮೆಂಟ್ ಪ್ರತಿಯೊಂದು ಕೂಡ. ಹಾಗೆ ಮಂಜು ಅವತ್ತು ನಾವು ಮೊನ್ನೆ ಸೇರಿದಾಗ ಅಪ್ಲೈನ್ ಡೇ ದಿನ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದ. ಇಸ್ ಎ ಗ್ರೇಟ್ ಮಂಜು, ಥ್ಯಾಂಕ್ ಯು. ರಿಯಲಿ ನಾನು ಫ್ರೆಂಡ್, ನಾನು ಒಂದು ಹೇಳಕ್ ಇಷ್ಟ, ಅವತ್ತಿಂದನೂ ಹೇಳ್ತಾನೆ ಇದ್ದೀನಿ, ಮುಂದೆನೂ ಹೇಳ್ತೀನಿ. ನಾನು 25 ವರ್ಷದ ಜರ್ನಿಲಿ ಈ ತರ ಒಂದು ಬ್ಯೂಟಿಫುಲ್ ಪ್ಲಾನ್ ಅನ್ನ ನಾನು ನೋಡೇ ಇಲ್ಲ. ಬಟ್ ನಾವೆಲ್ಲ ಕಷ್ಟಕರವಾದ ಪ್ಲಾನ್ ಅಲ್ಲೇ ಒಂದು ಏನು ಸಾಧ್ಯ ಆಗಿತ್ತು ಅದು ಮಾಡಿದೀವಿ. ಓಕೆ, ಆದ್ರೆ ಈ ಒಂದು ಪ್ಲಾನ್ ಇದೆಯಲ್ಲ, ಇದು ಪ್ಲಾನೇ ಇಲ್ಲ, ಇದು ಒಂದು ಆಟ. ಇದು ಓಕೆ, ಚಿಕ್ಕ ಮಕ್ಕಳು ಹೊಡೆದಾಕ್ಬಿಡ್ತಾರೆ ಆ ತರ ಇದು ಒಂದು ಪ್ಲಾನು. ಓಕೆ, ಅಲ್ಲಿಗೆ ಹೊಸಬ್ರೆ ಆಟ ಆಡಿ ಹೊಡಿಬೋದಂತದ ಒಂದು ಬಿಸ್ನೆಸ್ ನ ಇನ್ನು ಇಲ್ಲಿ ಸೀನಿಯರ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸು ಯಾರೆಲ್ಲ ಮೋದಿಕೆನ ಲೈಫ್ ಅಂತ ತಗೊಂಡವ್ರೆ ಅವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟುವಂತ ಒಂದು ಇತಿಹಾಸ ನೀವು ನಿರ್ಮಾಣ ಮಾಡ್ತೀರಾ. ಬಟ್ ಪ್ಲಾನ್ ನ ಅರ್ಥ ಮಾಡ್ಕೋಬೇಕು. ಏನು ನಾವೆಲ್ಲ ಹೆಂಗಂದ್ರೆ ಒಂಥರ 25 ಲೆಗ್ಗೆ ಮೈಂಡ್ ಸೆಟ್ ಮಾಡ್ಕೊಂಡು ಬಂದಂತ ವ್ಯಕ್ತಿಗಳು. 25 ಲೆಗ್ ತಾನೆ ವಾಡದ ಬಿಸಾಕಣ ಅಂತ ನಿಂತ್ಕೊಂಡಿದ್ದು. ಓಕೆ, ಆದ್ರೆ ಅದರಲ್ಲೇ ಒಂದಷ್ಟು ನಮ್ ಕೈಲಿ ಏನ್ ಸಾಧ್ಯ ಆಗಿತ್ತು, ಓಕೆ ಎಲ್ಲಾನು ಕೂಡ ಮಾಡ್ದೋ. ಆದ್ರೆ ಈ ಒಂದು ಪ್ಲಾನ್ ಏನಿದೆ, 25 ಲೆಗ್ಗೆ ಮೈಂಡ್ ಸೆಟ್ ಮಾಡ್ಕೊಂಡ್ ಬಂದಂತ ವ್ಯಕ್ತಿಗಳಿಗೆ 4 ಯಾವ ದೊಡ್ಡ ವಿಷಯನೂ ಅಲ್ಲ, ಮ್ಯಾಟ್ರು ಅಲ್ಲ. ಓಕೆ, ಚಚ್ಚಿ ಕೆಡವಾಕದೆ ಈ ಬಿಸ್ನೆಸ್ ನ. ಬಟ್ ಒಂದು ಪ್ಲಾನ್ ಅಂತೂ ಅಲ್ಟಿಮೇಟ್ ಇದೆ. ನಮ್ಮಲ್ಲಿ ಅಗ್ರೆಸಿವ್ನೆಸ್ ಇರಬೇಕು, ನಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು, ನಮ್ಮಲ್ಲಿ ಒಂದು ಏನು ಸೆಲ್ಫ್ ಮೋಟಿವೇಶನ್ ಅಂತೀವಿ ಅದಿರ್ಬೇಕು. ಇಸ್ ಎ ಮೈನ್. ಅದು ಪ್ಲಾನ್ ಯಾವುದೇ ಬರ್ಲಿ ಫ್ರೆಂಡ್, ಅದಿಲ್ಲ ಅಂದ್ರೆ ಏನು ವರ್ಕ್ ಆಗಲ್ಲ. ಓಕೆ, ಆ ನಂಬಿಕೆ, ವಿಶ್ವಾಸ ಅಂಡ್ ಡ್ರೀಮು ಅಂಡ್ ಸೆಲ್ಫ್ ಮೋಟಿವೇಶನ್ ಅಂಡ್ ಜೊತೆಗೆ ಒಂದು ಅಗ್ರೆಸಿವ್ನೆಸ್, ಇದು ಯಾವುದು ಇಲ್ಲ ಅಂದ್ರೆ ಎಂತ ಪ್ಲಾನೇ ಬರ್ಲಿ. ಓಕೆ ಸರ್, ಎಲ್ಲಾ ಚೆನ್ನಾಗಿದೆ, 2 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ. ಓಕೆ, ಆದ್ರೆ ಏನು ಕಿಸಿಯಲ್ಲ ಸರ್. 2 ಅಲ್ಲ ಸರ್, ನನ್ನ ಹತ್ರ 1 ಲೆಗ್ ಸ್ಟ್ರಾಂಗ್ ಇದೆ, 1 ಇದ್ರೆ ಸಕ್ಕದಾಗಿರ್ತಿತ್ತು. ಅವನು ಏನು ಕಿಸಿಯಲ್ಲ. ಯಾವನು ಕಿಸಿಬೇಕಂತ ಇರ್ತಾನೋ, ಯಾವನ್ ಗೆಲ್ಬೇಕಂತ ಇರ್ತಾನೋ, ಎಲ್ಲಿ ಬಿಟ್ರು ಹೊಡಿತಾನ ಅವನು. ಆ ತರ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಕರ್ನಾಟಕದಲ್ಲಿ ಎಚ್ಚೆತ್ತವಾಗಿದ್ದಾರೆ. ಓಕೆ, ಡೆಫಿನೆಟ್ಲಿ ನನಗೆ ಒಪ್ಪಿರೋದು ಹೆಂಗ್ ಗೊತ್ತಾ, ಎಂಟೈರ್ ಇಂಡಿಯಾ ಏನ್ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕ ಅಂತೂ ರಿಯಲಿ ಹೇಳ್ತೀನಿ, ಬರೆದಿಟ್ಕೊಳ್ಳಿ, ಇನ್ನು 6 ತಿಂಗಳಲ್ಲಿ ಇಲ್ಲಿವರೆಗೂ ಆಗದೆ ಇರೋ ಇತಿಹಾಸ. ಹಾಗೆ ಇನ್ನು 1 ವರ್ಷದಲ್ಲಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ರೆವಲ್ಯೂಷನ್ ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಆದ್ರೆ ಇದ್ರಲ್ಲಿ ನಾವೆಷ್ಟು ಫ್ರಂಟ್ ಬರ್ತೀವಿ, ಓಕೆ ನಾವೆಷ್ಟು ನುಗ್ತೀವಿ, ನಾವೆಷ್ಟು ಇದನ್ನ ಬಾಚ್ಕೋತೀವಿ, ಅದು ವೆರಿ 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 ಇಂಪಾರ್ಟೆಂಟ್. ಓಕೆ, ಇವತ್ತು ಕೂಡ ಬೆಳಗ್ಗೆ 4 ಗಂಟೆಗೆ ಬಂದಿದ್ದು ನಾನು. ಓಕೆ, ಬಟ್ 4 ಗಂಟೆಗೆ ಬಂದು ಮತ್ತೆ ಈ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಕಾರಣ ಯಾಕಂದ್ರೆ ಏನು ನಾನದೇ ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡ್ಸಕ್ ಹೋಗ್ತಾ ಇರೋದು ಅಥವಾ ಅರ್ಥ ಮಾಡಿಸ್ತಿರೋದೇನಂತಂದ್ರೆ, ಈ ತರ ಒಂದು ಪ್ಲಾನ್ ಅಲ್ಲಿ ನಾವು ಎಲ್ಲಿಗೆ ಹೋಗ್ಬೋದು. 4 ಗಂಟೆಗೆ ಬಂದಿರೋದು ಗೊತ್ತಾಯ್ತು ನನಗೆ, ನೀನ್ ಬಿಸ್ನೆಸ್ ಲೀಡರ್ಸ್ ಮೀಟಿಂಗ್ ಅಲ್ಲಿ ಇದ್ದೆ ಅಂತ ಹೇಳಿ. ಮತ್ತೆ ಯಾರು ಟ್ರಿಪ್ ಹೋಗಿದಾರೋ ಅಂತ ಅನ್ಕೊಂಡ್ಬಿಡ್ತಾರ. ಸ್ವಲ್ಪ ಕ್ಲಾರಿಟಿ ಕೊಡಮ್ಮ. ಹಾಲಿಡೇ ಅಲ್ಲ, ನೀನು
ಟೀಮ್ ಅಲ್ಲಿ ವರ್ಕ್ ಮಾಡಿದ್ಯಾ ಅಂತ ಗೊತ್ತಾಯ್ತು. ನಾನು ಶಾಲಿನಿ ಮೇಡಮ್ ಹತ್ರ ನೆನ್ನೆ ಮಾತಾಡುವಾಗ ಗೊತ್ತಾಯ್ತು ನೀನು ತುಂಬಾ ವರ್ಕ್ ಅಲ್ಲಿ ಇದೆಯಾ ಅಂತ ಹೇಳಿ. ನೀನು ಬಂದಿರೋದೇ ಮಿರಾಕಲ್ ಈ ಬೆಳಗ್ಗಿನ ಕಾಲಲ್ಲಿ. ದಟ್ಸ್ ಕಾಲ್ಡ್ ಕಮಿಟ್ಮೆಂಟ್ ಅಂಡ್ ಏ ಟ್ರಾನ್ಸ್ಫರ್ಮೇಶನ್. ಬರಲ್ಲ ಸರ್, ನಾನು ಇದೇ ನೀವು ಬೆಳಗ್ಗೆ ಇಟ್ಬಿಡ್ತೀರಾ ನಮ್ಗೆ. ಹಾ ಇರ್ಲಿ ಪರವಾಗಿಲ್ಲ, ನಮ್ಮವ್ರಿಗೋಸ್ಕರ ನಮ್ಮ ಹುಡುಗರಿಗೋಸ್ಕರ ಬೇಡ. ಓಕೆ, ಡೆಫಿನೆಟ್ಲಿ ಒಂದು ಸಾರ್ ಆಲ್ರೆಡಿ ಕ್ಲಿಯರಿಟಿ ಕೊಟ್ಟಿದ್ದಾರೆ. ಎಸ್, ನಮ್ಮ ಸೀನಿಯರ್ ಮೀಟಿಂಗ್ಗೆ ಇದ್ದಿದ್ದು. ಓಕೆ, ಡೆಫಿನೆಟ್ಲಿ ಇದರಲ್ಲಿ ಇತಿಹಾಸ ಬರೆಯೋದಕ್ಕೆ ಏನೆಲ್ಲ ಸ್ಟೆಪ್ ತಗೋಬೇಕು ಎಲ್ಲಾನು ಕೂಡ ತಗೋತಾ ಇದೀವಿ. ಓಕೆ, ನಮ್ಗಂತೂ ಸರ್ ಒಂದ್ ಹೇಳ್ತೀನಿ, ಈ ಪ್ಲಾನ್ ಅಲ್ಲಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಸರ್. ಓಕೆ, ಅದ್ಯಾವ್ದೋ ಫಿಲಮ್ ಅಲ್ಲಿ ಹೇಳ್ತಾರಲ್ಲ, ಫ್ರಂಟ್ ಪೇಜ್ ಅಲ್ಲಿ ಬರ್ದಿಟ್ಕೊ ಅಂತಾರಲ್ಲ, ಈ ಸಲ ಹಂಗೆ ಹೇಳೇ ಬರ್ತಾ ಇದೀವಿ. ಓಕೆ, ರಿಯಲಿ ಬನ್ನಿ 6ನೇ ತಾರೀಕು ಅದ್ ಸಿಗತ್ತೆ ಇದ್ ಸಿಗತ್ತಲ್ಲ, ಡ್ಯಾನ್ಸ್ ಆಡಕ್ ಬರ್ರಿ, ಚಪ್ಪಾಳೆ ಹೊಡಿಯಕ್ ಬರ್ರಿ, ಎಂಜಾಯ್ ಮಾಡ್ರಿ. ಫಸ್ಟು ನಿಮ್ಮ ಪ್ರತಿ ಡೇನು ಬಿಫೋರ್ ಸಕ್ಸಸ್ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ. ಸಕ್ಸಸ್ ಆಟೋಮೆಟಿಕ್ಲಿ ಅದು ಕುಣ್ಕೊಂಡು ನಿಮ್ ಹಿಂದೆ ಬರುತ್ತೆ. ಆದ್ರೆ ನೀವು ಕೊರಿಕೊಂಡು ಹಳೆದೆಲ್ಲ ನೆನ್ಸ್ಕೊಂಡ್ ಬಂದ್ರೆ ಎಂತ ಸಕ್ಸಸ್ ಬಂದ್ರು, ಎಂತ ಈಸಿ ಬಂದ್ರು ನೀವು ಮುಂದಕ್ಕೆ ಹೋಗಕ್ಕಾಗಲ್ಲ. ಓಕೆ, ಲೆಟ್ ಸೆಲೆಬ್ರೇಟ್. ಅವತ್ತೊಂದು ಗ್ರ್ಯಾಂಡ್ ಸೆಲೆಬ್ರೇಟ್ ಇದೆ. ಅಂಬೇಡ್ಕರ್ ಭವನ್ ಒಂದು ಹೊಸ ಇತಿಹಾಸನ ನೀವು ಡೆಫಿನೆಟ್ಲಿ ನೋಡ್ತೀರಾ. ಬಟ್ ಯಾರೆಲ್ಲ ಇಲ್ಲಿ ಬಂದಿರೋರು ಇಷ್ಟು ಬೇಗ ಬಂದಿದ್ದೀರಾ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ನೀವು ಮೋದಿಕರನ್ನ ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಅಭಿಮಾನಿಸ್ತೀರಾ, ಎಷ್ಟು ನಂಬಿದೀರಾ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಡೆಫಿನೆಟ್ಲಿ ಆಫ್ಟರ್ ಲಾಂಗ್ ಬ್ಯಾಕ್ ಅಂಬೇಡ್ಕರ್ ಭವನ್ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದೀವಿ. ಬಟ್ ಬನ್ನಿ, ಆ ಒಂದು ಫ್ಲೋನೇ, ಆ ಜರ್ನಿನೇ ಸೂಪರ್ ಆಗಿದೆ. ಓಕೆ, ಅಲ್ಲಿ ಹಲವಾರು ಟ್ವಿಸ್ಟ್ಗಳಿದೆ, ನಿಮಗೆ ಗೊತ್ತಾಗ್ತಾ ಬರುತ್ತೆ. ಅಂಡ್ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಮನೆ ಬಿಡೋ ಟೈಮ್ ಬಂದಾಯ್ತು, ಮಾತಾಡೋ ಟೈಮ್ ಬಂದಾಯ್ತು. ದಿಸ್ ರೈಟ್ ಮೂಮೆಂಟ್, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಓಕೆ, ನಮ್ಮ ಕರ್ನಾಟಕದ ಒಂದು ಲೀಡರ್ಶಿಪ್ ಇರ್ಬೋದು, ಕರ್ನಾಟಕದ ಒಂದು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರ್ಬೋದು, ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಡೆಫಿನೆಟ್ಲಿ ಆಗೋದೇ ಸುನಾಮಿ. ಅವತ್ತು ಆಗ್ತಾ ಇರೋದು ಕೂಡ ಅಷ್ಟೇ. ಬಟ್ ಅವತ್ತು ಒಂದೇ ಶೋಲ್ ನಾವು ಇಕ್ಕೊಂತ ಇದೀವಿ, ಯಾಕಂದ್ರೆ ಎಲ್ಲಾರ್ದು ಕೂಡ ಆಲ್ಮೋಸ್ಟ್ ಶೆಡ್ಯೂಲ್ಗಳು ಇರೋದ್ರಿಂದ, ಎಲ್ಲಾರ್ದು ಸೆಕ್ಷನ್ಗಳು ಇರೋದ್ರಿಂದ ನಾವು ಅದನ್ನ ಸೆಲೆಬ್ರೇಟ್ ಮಾಡಲೇಬೇಕು. ಆಕ್ಚುಲಿ ಫಸ್ಟ್ ನಾವು ಅನ್ಕೊಂಡಿದ್ದೇನೆಂದ್ರೆ, ಲಾಸ್ಟ್ ಮೋದಿವೇ ಸೆಲೆಬ್ರೇಟ್ ಮಾಡಿದಾಗ ಇದು ಬೇಡ ಅಂತ ಅನ್ಕೊಂಡಿದ್ದು. ನಾನು ಅದೇ ಅನ್ಕೊಂತಿದ್ದೆ, ಎಲ್ಲಾ ಪ್ಲಾನು ಇದಕ್ಕಿಂತ ಟಫ್ ಪ್ಲಾನ್ ಎಲ್ಲ ಸೆಲೆಬ್ರೇಟ್ ಮಾಡ್ದೋ. ಆದ್ರೆ ಈ ತರ ಒಂದು ಈಸಿ ಪ್ಲಾನ್ ಅನ್ನ ನಾವು ಲೇಟ್ ಮಾಡ್ತಾ ಇದೀವಿ. ಅಂಡ್ ಜೊತೆಗೆ ಥ್ಯಾಂಕ್ಸ್ ಟು ವಿಶಾಲ್ ಸರ್, ಇಸ್ ಎ ಗ್ರೇಟ್. ನಾನು ಸಮೀರ್ ಸಾರ್ಗಿನ್ನ ಈ ಸಲ ಥ್ಯಾಂಕ್ಸ್ ಹೇಳೋದು ವಿಶಾಲ್ ಸಾರ್ಗೆ. ಓಕೆ, ವಂಡರ್ಫುಲ್ ಡಿಸೈನ್. ನಾನು ಈಗಲೂ ಪ್ಲಾನ್ ನೆನ್ಸ್ಕೋತಿದ್ರೆ ಸಾಕು. ಆಕ್ಚುಲಿ ನಾನು ಫೀಲ್ಡ್ಗೆ ಹೋಗಿ 15 ವರ್ಷ ಆಯ್ತು ಫ್ರೆಂಡ್, ಪ್ರಾಮಿಸ್ ಹೇಳ್ತಾ ಇದ್ದೀನಿ. 15 ವರ್ಷ ಬ್ಯಾಕ್ ಹ್ಯಾಂಡ್ ಅಲ್ಲಿ ಅದು ಇದು ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಮತ್ತೆ ಹೋಗ್ಬಾರ್ದು ಅಂತಲ್ಲ, ಯಾಕಂದ್ರೆ ಸಿಸ್ಟಮ್ ಸೆಟ್ ಆಗಿದೆ. ಓಕೆ, ಯಾವ ಪ್ಲಾನ್ ಬಂದ್ರು ಸಿಸ್ಟಮ್ ರೆಡಿ ಇದೆ, ಲೀಡರ್ಸ್ ರೆಡಿ ಇದಾರೆ, ನಮ್ ಲೀಡರ್ಸ್ ಎಲ್ಲ ನುಗ್ಗೆತ್ತಾ ಇರ್ತಾರೆ. ಓಕೆ, ಬಿಸ್ನೆಸ್ ಸಸ್ಟೈನ್ ಆಗಿದೆ. ಆದ್ರೆ ಈ ಸಲ ಸಸ್ಟೈನ್ ಅಲ್ಲ, ಒಂದು ಇತಿಹಾಸ ಮತ್ತೆ ಕ್ರಿಯೇಟ್ ಮಾಡ್ಬೇಕು ಅಂತ ಮತ್ತೆ ನಾನು ಕೂಡ ನುಗ್ಗಿದ್ದೀನಿ, ನಮ್ಮ ಹುಡುಗರು ಕೂಡ ನುಗ್ಗಿದ್ದಾರೆ. ಓಕೆ, ಬಟ್ ಆ ಒಂದು ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲಾ ತಂಡದಲ್ಲೂ ಕೂಡ. ಹಾಗೆ ನಮ್ಮ ಎಲ್ಲಾ ಕರ್ನಾಟಕದ ಸೀನಿಯರ್ಗಳು ಕೂಡ ಅಷ್ಟೇ. ಅವಾಗಿಂದ ಅವ್ರ ವಾಯ್ಸು, ಅವರ ಒಂದು ಎನರ್ಜಿ ಕೇಳ್ತಿದ್ದಾರೆ. ರಿಯಲಿ ಇಸ್ ಎ ಗ್ರೇಟ್. ಹಾಗೆ ಭಾನುವಾರ ಎಲ್ಲರೂ ಕೂಡ ಸಿಗೋಣ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓವರ್ ಟು ರಾಜು ಸರ್. ಥ್ಯಾಂಕ್ ಯು ಸೋ ಮಚ್ ಚಂದ್ರು. ಬಹಳ ಮೆಚೂರ್ಡ್ ಟಾಕ್. ಗುಡುಗು ಏನಿದ್ರು ಕೂಡ ಅಂಬೇಡ್ಕರ್ ಭವನದಲ್ಲಿ ಇರ್ತದೆ. ಇಲ್ಲೇನಿದೆ, ಸೊ ಜಸ್ಟ್ ಏನಾಗುತ್ತೆ ಮುಂದೆ ಭವಿಷ್ಯ ಅನ್ನೋದನ್ನ ನೀನು ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದೀಯಾ. ತಾಳ್ಮೆಯ ಪ್ರತಿರೂಪ ನೀನು. ಸೊ ಎಲ್ಲಾದು ಪ್ಲಾನ್ ನೋಡಿದೀಯಾ, ಎಲ್ಲದರಲ್ಲೂ ಕೂಡ ಎಲ್ಲೂ ಕೂಡ ವೀಕ್ ಇಲ್ಲ, ಎಲ್ಲರಿಗೂ ಸ್ಟ್ರೆಂತ್ ಕೊಡ್ತಾ ಇದೀಯಾ. ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಇನ್ಸ್ಪಿರೇಷನ್, ಎಂಟೈರ್ ಮೋದಿ ಕೇರ್ ಇಂಡಿಯಾಗೆ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು ಚಂದ್ರು. ಎಸ್ ಸ್ನೇಹಿತರೆ, ಸೊ ಎಲ್ಲರಿಗೂ ಕೂಡ ಒಂದು ಮಹಾಶಕ್ತಿ ಈಗ ಬರ್ತಾ ಇದೆ. ತುಂಬಾ ವಿಚಾರನ ಎಲ್ಲರೂ ಟಚ್ ಮಾಡಿದ್ದಾರೆ. ಸಮಯದ ಅಭಾವ, ಇನ್ನೊಂದು ಫ್ಯೂ ಮಿನಿಟ್ಸ್ ಮಾತ್ರ, ಯಾರು ಎಕ್ಸಿಟ್ ಆಗೋಬೇಡಿ. ಸೊ ಥ್ಯಾಂಕ್ ಯು ಚಂದ್ರು ಒನ್ಸ್ ಅಗೈನ್. ಅಂಡ್ ಎಸ್ ಸ್ನೇಹಿತರೆ, ಏನಿದೆ ಇವತ್ತು ಅಂಬೇಡ್ಕರ್ ಭವನದಲ್ಲಿ ವಿಶೇಷವಾಗಿ ನಾವು ಪವರ್ ಆಫ್ 4 ನ ಸ್ಟೇಜ್ ಕೊಡ್ತಾ ಇದ್ವಿ. ಅಂದ್ರೆ ಸ್ಪೀಚು ಅಂತ ಅನ್ಕೊಳ್ಕೋಬೇಡಿ, ಬೊಕ್ಕೆ ಅಂತ ಅನ್ಕೊಳ್ಕೋಬೇಡಿ, ಏನೋ ಗೊತ್ತಿಲ್ಲ, ಅದು ಏನ್ ಕೊಡ್ತೀವೋ ಗೊತ್ತಿಲ್ಲ. ಪವರ್ ಆಫ್ 4 ವೆರಿ ಇಂಪಾರ್ಟೆಂಟ್. ಅವರಿಗೆ
ಅದೇ ತರನೇ ಸೊ ಲೆವೆಲ್ ಜಂಪ್ ಆಗಿರೋರು ಕೂಡ ಇರ್ತದೆ. ಸೊ ಯಾರಿಗೆ ಸ್ಪೀಚು, ಯಾರಿಗೆ ಹಾರ ಬೊಕ್ಕೆ, ಹಾರ ಎಲ್ಲ ಇರೋದಿಲ್ಲ ಬಿಡಿ. ಸೊ ಟೋಟಲಿ ಪ್ರೊಫೆಷನಲ್ ಆಗಿರ್ತದೆ ಅದು. ಅದೇ ತರನೇ ಯಾರು ಪಟಾಯ ಟ್ರಿಪ್ಗೆ ಹೋಗ್ತಿದ್ದೀರಾ ಅವ್ರದ್ದು ಕೂಡ ರೆಕಗ್ನಿಷನ್ ಇರ್ತದೆ. ಅಲ್ಲಿ ಹೋಗಿರೋರ್ದು ಲೈವ್ ಟ್ರೈ ಮಾಡ್ತಿದೀವಿ. ಓಕೆ, ಸೊ ನೋಡೋಣ, ನಮ್ಮ ಚಂದ್ರಗೂ ದೊಡ್ಡ ಒಂದು ಕನಸಿದೆ. ಅದೇ ತರನೇ ಇನ್ನೂ ಕೂಡ ಬೇರೆ ಬೇರೆ, ಸೊ ಕೊಡೈಕನಾಲ್ ಟ್ರಿಪ್ಪು ಮತ್ತೆ ಗೋವಾಗೆ ಹೋಗ್ತಕ್ಕಂಥವ್ರು ಯಾವ ತರ ರೆಕಗ್ನಿಷನ್ ಗೊತ್ತಿಲ್ಲ, ಚಿಕ್ಕದಾಗಿ ರೆಕಗ್ನಿಷನ್ 100 PV ಮಾಡಿದವರು ಅಷ್ಟೇ, ಅದನ್ನು ಕೂಡ ಫೋಕಸ್ ಮಾಡ್ತಾ ಹೋಗಿ. ಅಂಡ್ ಎಲ್ಲದೂ ಡಿಸಿಪ್ಲಿನ್ ಇಂಪಾರ್ಟೆಂಟು. ಎಲ್ಲೂ ನಾವು ಕ್ರೌಡ್ ಜಾಸ್ತಿ ಮಾಡ್ಕೊಳ್ಳಂಗಿಲ್ಲ. ನಮಗೆಲ್ಲ ಗೊತ್ತಿದೆ, ಒಂದು ಕಾಲ್ ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ಪರ್ಮಿಷನ್ ಸಿಕ್ಕಿರೋದೇ ಬಹಳ ಕಷ್ಟ ಆಗಿದೆ ನಮಗೆ. ಬೆಂಗಳೂರಿನ ಒಂದು ಸೆಂಟ್ರಲ್ ಭಾಗದಲ್ಲಿ ಆಗ್ತಕ್ಕಂಥ ಇವೆಂಟು ಕ್ರೌಡ್ ಜಾಸ್ತಿ ಆಯ್ತು ಅಂದ್ರೆ ನಾವೆಲ್ಲರೂ ಕೂಡ ತುಂಬಾ ಸ್ಮಾರ್ಟ್ ಆಗಿರ್ಬೇಕು, ತುಂಬಾ ಶಿಸ್ತುಬದ್ಧವಾಗಿರ್ಬೇಕು. ಓಕೆ, ನಾವೆಲ್ಲರೂ ಸೋಲ್ಜರ್ಗಳು, ನಮ್ಮ ದೇಶದ ಸೋಲ್ಜರ್, ನಾವು ಮೋದಿ ಕೇರ್ನ ಸೋಲ್ಜರ್ ಅಷ್ಟೇ ಅಲ್ಲ. ಅದಕ್ಕೋಸ್ಕರ ನಮ್ಮ ಮೋದಿ ಕೇರ್ ಅಂಡ್ ನಮ್ಮ ಸಮಾಜದ ಒಂದು ಘನತೆ ಗೌರವ ಕಾಪಾಡಿಕೊಂಡು ನಾವು ಇರ್ಬೇಕಾಗುತ್ತೆ. ಕೆಲವರಿಗೆ ಸೀಟ್ ಸಿಗದೆ ಇರ್ಬೋದು, ಗೊತ್ತಿಲ್ಲ ಯಾವ ಲೆವೆಲ್ಗೆ ಇದು. ಯಾಕೆಂದ್ರೆ ಟಿಕೆಟ್ ಒಂದು ತುಂಬಾ ಮೂವ್ ಆಗಿದೆ. ಈಗಲೂ ನಾವೇನು ಮೋಟಿವೇಶನ್ ಮಾಡಬೇಕಾಗಿಲ್ಲ. ಇಲ್ಲೇನೆ ಇಷ್ಟೊಂದಿದೆ ಅಂತ ಹೇಳಿದ್ರೆ, ಗುಡುಗು ಮಿಂಚು ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಫಿಸಿಕಲ್ ಇವೆಂಟ್ ಹೆಂಗಿರ್ತದೆ ಅದು ಕೂಡ ಕಲರ್ಫುಲ್ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಸಕ್ಸಸ್ ತುಂಬಾ ಮಲ್ಟಿಪ್ಲೈ ಆಗ್ತಾ ಇದೆ, ಗ್ರೋತ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಚಂದ್ರು ನೆನ್ಪು ಮಾಡಿದ್ರು ವಿಶಾಲ್ ಅಗರ್ವಾಲ್ ಸರ್ ಅಂತ ಹೇಳಿ, ಆ ಪ್ಲಾನ್ ಎಕ್ಸ್ಪರ್ಟ್. ಎಷ್ಟು ನಾವು ಕೃತಜ್ಞತೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಪದಗಳಲ್ಲಿ ಹೇಳಕ್ಕಾಗಲ್ಲ, ಆ ತರ ನಾವು ಕೊಡ್ತಾ ಇದೀವಿ. ಥ್ಯಾಂಕ್ಸ್ ಟು ನಮ್ಮ ಆಲ್ ಓಲ್ಡ್ ಲೀಡರ್ಸ್. ನಮ್ಮ ಓಲ್ಡ್ ಲೀಡರ್ಸ್ ಎಲ್ಲರೂ ನಮ್ಮ ಜೊತೆ ಯಾವತ್ತೂ ಸಾಥ್ ಕೊಡ್ತಾ ಇದ್ದಾರೆ. ಓಕೆ, ಇವಾಗ ಅಂತಲ್ಲ, ಪ್ರತಿ ಕಳೆದ 26 ವರ್ಷದಿಂದಲೂ ಕೂಡ ನಮ್ಮ ಜೊತೆ 24 ವರ್ಷದಿಂದ ಇದ್ದಾರೆ, 23 ವರ್ಷ, 15 ವರ್ಷ ಹಿಂಗೆಲ್ಲ ಇದ್ದಾರೆ. ನಮ್ಮ ಚಂದ್ರ ಯಾವತ್ತು ಹೇಳ್ತಾ ಇರ್ತಾನೆ, ಯಾರೆಲ್ಲ 10 ವರ್ಷ ಮೇಲೆ ಇದ್ದಾರೆ ಮೋದಿ ಕೇರಲ್ಲಿ ಅವ್ರ ಟೈಟ್ಲ್ ಕೇಳ್ಕೊಬೇಡಿ, ಮತ್ತು ಅವ್ರು ರೆಸ್ಪೆಕ್ಟ್ ಕೊಡಿ, ಸಲ್ಯೂಟ್ ಹೊಡೀರಿ, ಅವ್ರಿಗೆ ನೀವು ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇರ್ತಾನೆ. ರಿಯಲ್ ಫ್ಯಾಕ್ಟ್. ಓಕೆ, ನಮ್ಮ ಹಳೆ ಸೀನಿಯರ್ ಲೀಡರ್ಗಳು ನಟರಾಜ್ ಸರ್ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮು, ಪ್ರವೀಣ್ ಭಾರದ್ವಾಜು, ಶ್ರೀನಾಥ್, ಪ್ರಶಾಂತ್, ರವಿ ಕುಲಕರ್ಣಿ, ಜಗದೀಶ್ ಸರ್, ಸಂಧ್ಯಾ ಕೃಷ್ಣಮೂರ್ತಿ ಮೇಡಮು, ಸುಗ್ರಾಮೀನ್ ಮೇಡಮು. ಓಕೆ, ಇನ್ನು ಈಗ ಲೀಡರ್ಗಳು ಬಂದು ಮಾತಾಡಿದ್ದಾರೆ. ಇನ್ನು ರವಿ ಕುಲಕರ್ಣಿ ಹೆಸರು ಹೇಳಿದೆ ಅಂತ ಕಾಣುತ್ತೆ, ಮಂಜಣ್ಣ, ತುಂಬಾ ಲೀಡರ್ಗಳು. ಇವರೆಲ್ಲರ ಒಂದು ದೊಡ್ಡ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಯಾಕೆ ಹೆಸರು ಹೇಳ್ತಾ ಹೊಡ್ತಾರೆ ಬಹಳ ಆಗುತ್ತೆ. ನೀವೆಲ್ಲರೂ ನಮ್ಮ ಹೃದಯದಲ್ಲಿದ್ದೀರಾ. ಸೊ ಲಾಸ್ಟ್ ನನ್ನ ಕಡೆಯಿಂದ ಒಂದು ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ, 1 CR ಏನು ಒಂದು ಕ್ಯಾಶ್ ಅವಾರ್ಡ್ ಕೊಟ್ಟಿದ್ದಾರೆ ಲಾಸ್ಟ್ ಮಂತ್ ಅಲ್ಲಿ, ತುಂಬಾ ಯಶಸ್ವಿಯಾಗಿದೆ. ಅದಕ್ಕೋಸ್ಕರ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವಾಗೂ ನೀವು ಮಾಡ್ತಾ ಇರ್ತೀರಾ ಬಿಸ್ನೆಸ್ ಅನ್ನ. ಸೊ ಅಲ್ಲಿ ನಿಮಗೆ ರಿವಾರ್ಡ್ ಬರ್ತಾ ಹೋಗುತ್ತೆ. ಆದ್ರೆ ಆ ಇನ್ಕಮ್ ಏನಿದೆ ಈಗ ಬರಲ್ಲ, ಲಾಸ್ಟ್ ಮಂತ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಇನ್ಕಮ್ ಜೊತೆ ಬರ್ತದೆ. ಜೂನ್ ಅಲ್ಲಿ ಕ್ವಾಲಿಫೈ ಆಗಿದ್ದೀರಾ, ಅದೇನು ಇನ್ಕಮ್ ಬರ್ತದೆ ಈಗ ಇಮಿಡಿಯೇಟ್ಲಿ ಜೂನ್ ಚೆಕ್ ಅಲ್ಲಿ ಬರೋದಿಲ್ಲ, ವೇಟಿಂಗ್ ಕೂಲಿಂಗ್ ಪೀರಿಯಡ್ ಇರ್ತದೆ. ಯಾಕೆಂದ್ರೆ ಕೆಲವರು ರಿಟರ್ನ್ ಮಾಡೋ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಅದು ಗೊತ್ತಿರಲಿ. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ಕಮ್ ಬಂದ ತಕ್ಷಣ ಇಷ್ಟು ಜನ ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಅರಿವಿರ್ಬೇಕು. ಈ ಮಂತ್ ಕೂಡ ಕಂಟಿನ್ಯೂ ಆಗಿದೆ ಆ ಒಂದು ಪ್ರಮೋಷನ್. ನ್ಯಾಚುರಲ್ ಆಗಿರ್ಲಿ, ಇನ್ವೆಸ್ಟ್ಮೆಂಟ್ಗಳು ಮಾಡೋದೆಲ್ಲ ಬೇಡ. ಯಾಕೆಂದ್ರೆ ಎಷ್ಟೋ ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. DP ಓಪನ್ ಮಾಡೋದಾದ್ರೂ ಆಗಿರ್ಬೋದು, ಎಜುಕೇಶನ್ ಕೊಟ್ಟು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ. ಕಾರ್ಡಿನಲ್ ರೂಲ್ಸ್ ಅದೆಲ್ಲ ಏನಿದೆ, ಸೊ ನಾವೆಲ್ಲರೂ ಒಂದು ಸೇವಾ ಮನೋಭಾವನೆಯಿಂದ ಎಲ್ಲರೂ ಒಂದು ಫ್ಯಾಮಿಲಿ ಅಂತ ಅನ್ಕೊಂಡು ಮಾಡ್ತಾ ಹೋಗೋಣ. ಕಾಂಪಿಟೇಷನ್ ಬೇಡ, ಕಂಪ್ಯಾರಿಸನ್ ಬೇಡ. ಅದಕ್ಕೋಸ್ಕರ ನಾವು ಟೈಟಲ್ಗಳನ್ನ ಓಕೆ ಅಂಡ್ ಇನ್ಕಮ್ ಅನ್ನ ನಾವು ಶೇರ್ ಮಾಡೋದು ಬೇಡ ಅಂತ ಅನ್ಕೊಂಡಿದೀವಿ. ಆದ್ರೆ ಒಂದು ನಾನು ಶೇರ್ ಮಾಡಲೇಬೇಕು, ಹೃದಯಕ್ಕೆ ಟಚ್ ಆಗಿರೋದು ಅದೇನು ಅಂದ್ರೆ ನಮ್ಮ ಶಿವಯ್ಯ ಗಜ್ಜಾಲ. ಶಿವಯ್ಯ ಗಜ್ಜಾಲ ದುರಾದೃಷ್ಟ, ನಾವು 1 ವರ್ಷ ಕೆಳಗೆ ಕಳ್ಕೊಂಡಿದೀವಿ, ತೀರೋಗಿದ್ದಾರೆ, ಅಕಾಲಿಕ ಮರಣಕ್ಕೊಳಗಾಗಿದ್ದಾರೆ. ಅವರಿಗೆ ಆವರೇಜ್ ಗುಡ್ ಇನ್ಕಮ್ ಇತ್ತು. ಓಕೆ, ಸೊ ನಾನು ಇನ್ಕಮ್ ಹೇಳ್ಬಾರ್ದು, ಅದ್ರ ಒಂದು ಬಿಲೀಫ್ ಬರಬೇಕು, ಕಾನ್ಫಿಡೆನ್ಸ್ ಬರಬೇಕು ಅಂತ ಅವ್ರದ್ದು ಹೇಳ್ತಾ ಇದ್ದೀನಿ. ಆವರೇಜ್ 2.25 ಲಕ್ಷ 2.5 ಲಕ್ಷ ಅಥವಾ ಇನ್ಕಮ್ ಇರ್ತಿತ್ತು. ಈ ಪ್ಲಾನ್ ಅಲ್ಲಿ ಅವ್ರು ಇಲ್ಲದೆ ಇದ್ರು ಕೂಡ ಅವ್ರ ಸಿಸ್ಟಮ್ ಇದೆ, ಎಜುಕೇಶನ್ ಇದೆ, ಅವ್ರದ್ದು ಟ್ರೈನಿಂಗ್ ಇದೆ, ಅವ್ರದ್ದು ಒಳ್ಳೆ ಇಂಟೆನ್ಷನ್ ಇತ್ತು, ತುಂಬಾ ಬ್ಯಾಕ್ ಗ್ರೌಂಡ್ ಅನ್ನು ಸೃಷ್ಟಿ ಮಾಡಿದ್ರು. ಲಾಸ್ಟ್ ಮಂತ್ ಅಲ್ಲಿ 3 ಲಕ್ಷ ಚೆಕ್ ಬಂದಿದೆ ಅವರಿಗೆ. ಈ ಪ್ಲಾನ್ ಪವರ್ ಅಂಡ್ ಅವರ ಎಫರ್ಟ್, ಹಾರ್ಡ್ ವರ್ಕ್, ಅವ್ರ ಫ್ಯಾಮಿಲಿ, ಥ್ಯಾಂಕ್ಸ್ ಟು ಕಿಶೋರಿ ಅಂಡ್ ನಟರಾಜ್ ಸರ್, ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೀನಿಯರ್ ಮೋಸ್ಟ್ ಲೀಡರ್ ಇವರೆಲ್ಲರೂ ಕೂಡ. ಅದರಿಂದಾಗಿ ಇಷ್ಟು ದೊಡ್ಡ ರೆವಲ್ಯೂಷನ್ ಆಗಿದೆ. ಸೊ ಇಲ್ಲದೆ ಇರೋ ವ್ಯಕ್ತಿಗೆ ಪ್ಯಾಸಿವ್ ಇನ್ಕಮ್ ಪವರ್ ಅರ್ಥ ಮಾಡಿಸಿರ್ತಕ್ಕಂಥ ಪ್ಲಾನ್ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ರಿಯಲ್ ಮೋದಿ ಕೇರ್ ತಾಕತ್ತು. ಓಕೆ, ಅದಕ್ಕೋಸ್ಕರ ಸ್ನೇಹಿತರೆ, ಹಾಗಂತ ಹೇಳಿ ಎಲ್ಲಾ ಸತ್ತೋಗಿರೋರ್ಗು ಇನ್ಕಮ್ ಬರಲ್ಲ. ಟೀಮ್ ಇರಬೇಕು, ಸಿಸ್ಟಮ್ ಇರಬೇಕು, ಎಜುಕೇಶನ್ ಇರಬೇಕು, ಅವ್ರು ಹಾರ್ಡ್ ವರ್ಕ್ ಮಾಡಿರ್ಬೇಕು. ಸೊ ಅಂಥವ್ರಿಗೆ ಮಾತ್ರ ಗ್ಯಾರಂಟಿ ಬರ್ತದೆ. ಬಹಳ ಎಕ್ಸಾಂಪಲ್ ಇದೆ, ಶಿವಯ್ಯ ಒಂದೇ ಎಕ್ಸಾಂಪಲ್ ಅಲ್ಲ, ತುಂಬಾ ಎಕ್ಸಾಂಪಲ್ ಇದೆ. ಅದೇ ತರನೇ ಈ ಕೆಳಮಟ್ಟದಲ್ಲಿ ಕೆಲವರಿಗೆ ಪರ್ಸನಲ್ ಬೇಬಿ ಚೆಕ್ ಇಲ್ಲ ಅಂತ ಆಗಿರ್ಬೋದು, ಸಿಂಗಲ್ ಲೆಗ್ ಅಲ್ಲಿ ರೋಲ್ ಅಪ್ ಇಲ್ಲ, ಇನ್ನೇನೋ ಕೆಲವು ಅಸಮಾಧಾನಗಳು ಇದೆ. ಹುಡುಕಿದ್ರೆ ಇನ್ನೂ ಸಿಗ್ತದೆ, ಮೊಸರಲ್ಲಿ ಕಲ್ಲು ಹುಡ್ಕೋತರ. ಆದ್ರೆ ನೀವು ಬಂದಿರೋದು ಸಣ್ಣ ಸಣ್ಣ ಇನ್ಕಮ್, ಈಗ ನೀವು ಅಲ್ಲೇ ಸ್ಟಕ್ ಆಗ್ಬೇಕು ಅಂತ ಇದ್ದೀರಾ. ST ಗೆ ಇಷ್ಟು ಕಡಿಮೆ ಆಯ್ತು, 1 LPB ನಲ್ಲಿ ಮಿನಿಮಮ್ ಗ್ಯಾರಂಟಿ ಇಲ್ಲ, ಅದೆಲ್ಲ ನೋಡೋಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನೀವು 72% ನೀವು ಎಲಿಜಿಬಲ್ ಆಗಬೇಕು, ನಿಮ್ ಟೀಮ್ ಎಲಿಜಿಬಲ್ ಆಗಬೇಕು. ನಿಮ್ ಟೀಮ್ 4 ಆರ್ಬಿಟ್ ಇದೆ, ಇಲ್ಲಿ 4 ಕಕ್ಷೆಗಳಿದೆ, ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಕೆಟ್ ಆ ಒಂದು ಆರ್ಬಿಟ್ ಅನ್ನ ರೀಚ್ ಆಗುವಾಗ ಇಲ್ಲಿ ಪವರ್ ಆಫ್ 4 ಒಂದು ಆರ್ಬಿಟ್, ಡೈರೆಕ್ಟರ್ ಒಂದು ಆರ್ಬಿಟ್, ಪ್ಲಾಟಿನಮ್ ಒಂದು ಇಂಪಾರ್ಟೆಂಟ್ ಆರ್ಬಿಟ್, ರೆಡ್ ಡೈಮಂಡ್ ಬ್ಯೂಟಿಫುಲ್ ಆರ್ಬಿಟ್, ಅದಾದ ನಂತರ ಬ್ಲೂ ಡೈಮಂಡ್ ಎಕ್ಸ್ಟ್ರಾರ್ಡಿನರಿ ಆಗಿರ್ತಕ್ಕಂಥದ್ದು. ಓಕೆ, ಸೊ ಲಾಸ್ಟ್ ಮಂತ್ ಅಲ್ಲಿ ತುಂಬಾ ಟೈಟಲ್ಗಳು ಬಂದಿದೆ. ಓಕೆ, ತುಂಬಾ ಡೈರೆಕ್ಟರ್ಗಳು, ಪ್ಲಾಟಿನಮ್ಸ್, ಓಕೆ, ರೆಡ್ ಡೈಮಂಡ್ ಇನ್ಕ್ಲೂಡಿಂಗ್ ಬ್ಲೂ ಡೈಮಂಡ್ ಕರ್ನಾಟಕದಿಂದ ಸೊ ಬಂದಿರತಕ್ಕಂಥದ್ದು. ಆಲ್ ಓವರ್ ಇಂಡಿಯಾದಲ್ಲೂ ಈಗಾಗಲೇ ಫಿಲಿಪ್ ಸರ್ ಈ ಮಾಹಿತಿ ಕೊಟ್ಟಿದ್ದಾರೆ.
ಹಾಗಾಗಿ ಎಲ್ಲಾದ್ರೂ ಇನ್ಸ್ಪಿರೇಷನ್ ತರ ತಗೊಳ್ಳೋಣ, ಕಂಪ್ಯಾರಿಸನ್ ಮಾಡಿ ಯಾರು ಡೌನ್ ಹೋಗೋದು ಬೇಡ, ಎಲ್ಲರೂ ಟೈಮ್ ಬರ್ತದೆ. ಆದ್ರೆ ಸೊ ಒಳ್ಳೆ ಒಂದು ಮನಸ್ಸಿನಿಂದ ಎಜುಕೇಶನ್ ಅನ್ನು ಬಿಲ್ಡ್ ಮಾಡೋಣ. ಫಿಸಿಕಲ್ ಇವೆಂಟ್ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ. ಫಿಸಿಕಲ್ ಇವೆಂಟ್ ಮೊದಲು ಎಲ್ಲೋ ಒಂದ್ ಕಡೆ ಇರ್ಲಿಲ್ಲ, ಯಾಕೆಂದ್ರೆ ಒಳಗಡೆ ಕನ್ವಿಕ್ಷನ್ ಇರ್ಲಿಲ್ಲ, ಏನಕ್ಕೆ ಮಾಡ್ಬೇಕು ಅಂತ ಬರ್ತಾ ಇತ್ತು. ಈಗ ಆ ತರ ಎಲ್ಲ ಎಲ್ಲಾ ಹಾಲ್ಗಳು ಫುಲ್ ಆಗ್ತಾ ಇದೆ, ಎಲ್ಲೋದ್ರೂ ಮೋದಿ ಕೇರ್ದು ಇವೆಂಟ್ ನಡೀತಾ ಇರ್ತದೆ. ಸಂಡೇ ಅಷ್ಟೇ ಅಲ್ಲ, ಬೇರೆ ದಿನದಲ್ಲೂ ಅದಾಗ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಅದನ್ನ ಅಟೆಂಡ್ ಆಗ್ತಾ ಹೋಗಿ. ಅಂಡ್ ಸೊ ಅದೇ ತರನೇ ಈಗ 72%ಗೆ ಎಲಿಜಿಬಲ್ ಆಗ್ಬೇಕು ಅನ್ನೋ ವಿಷನ್ ಇರಬೇಕು. ಅಂಡ್ ಟೀಮ್ನ ಅದಕ್ಕೆ ಕ್ವಾಲಿಫೈ ಮಾಡಿಸ್ಬೇಕು ಅಂತ ಹೇಳಿ ಖಂಡಿತ ಇಲ್ಲಿ ತುಂಬಾ ನೀವೇನೆಲ್ಲ ನಿಮ್ ಸುತ್ತಮುತ್ತ ಇರೋರು ನಿಮ್ ಟೀಮ್ನವ್ರನ್ನ ಅಚೀವ್ ಮಾಡಿಸ್ಲಿಕ್ಕೆ ನೀವು ಪ್ಲಾನ್ ಮಾಡ್ತಾ ಹೋಗಿ. ಪರ್ಮನೆಂಟ್ ಆಗಿರ್ಬೇಕು, ಲಾಂಗ್ ಟರ್ಮ್ ಆಗಿರ್ಬೇಕು, ಶಾರ್ಟ್ ಟರ್ಮ್ ಬೇಡ. ಮೋಟಿವೇಶನ್ ಓನ್ಲಿ ಹೈಪು ಅದು ಯಾವುದು ಬೇಕಾಗಿಲ್ಲ. ಇನ್ವೆಸ್ಟ್ ಮಾಡಿ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಅದು ಯಾವುದು ಕೂಡ ಅವಶ್ಯಕತೆ ಇಲ್ಲ. ಸೊ ಈ ಪ್ಲಾನ್ ನಮ್ಮನ್ನ ಮೋಟಿವೇಶನ್ ಬೇಕಾಗಿಲ್ಲ, ಈ ಪ್ಲಾನ್ ನಮ್ಮೆಲ್ಲರೂ ಕೂಡ ಮೋಟಿವೇಶನ್ ಮಾಡ್ತಾ ಹೋಗುತ್ತೆ. ಸೊ 100 PV ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಮಿನಿಮಮ್ ವರ್ಕ್ ಮಾಡೋದು ಬೇಡ. 35% ಯಾರು ಕೂಡ ವರ್ಕ್ ಮಾಡಲ್ಲ ಇವತ್ತು. ಸ್ಕೋರ್ ಮಿನಿಮಮ್ ಮಾರ್ಕ್ಸ್ ಅಲ್ಲಿ ಯಾರು ಪಾಸ್ ಆಗಲ್ಲ. ಎಲ್ರಿಗೂ 98 99 100% ಬೇಕು ಅಂತ ನೋಡ್ತಾ ಇರ್ತೀವಿ ನಮ್ಮ ಮಕ್ಕಳು, ಓಕೆ, ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲರೂ. ಅದೇ ತರನೇ ಮೋದಿ ಕೇರ್ನು ಅಷ್ಟೇ 50 PV ಮಾಡಿದ್ರೆ ಸಾಕು, 100 PV ಮಾಡಿದ್ರೆ ಸಾಕಲ್ವಾ ಟೈಟಲ್ಗೆ, ಆ ತರ ಅನ್ಕೊಳ್ಕೋಬೇಡಿ. ಮಿನಿಮಮ್ 2 ಲೆಗ್ ಸಾಕು, 4 ಲೆಗ್ ಅಷ್ಟೇ ಸಾಕು ಅಂತಲ್ಲ, ಮಲ್ಟಿಪಲ್ ಲೆಗ್ಸ್ ಅನ್ನ ನೀವು ಸ್ಪಾನ್ಸರ್ ಮಾಡಬಹುದು. ಓಕೆ, ನೀವು ಎನ್ರೋಲ್ಮೆಂಟ್ ಅಲ್ಲಿ ಸ್ಪಾನ್ಸರ್ ಮಾಡ್ತೀರಾ ಅಂಡ್ ಸ್ಪಿಲ್ ಕೊಡ್ತಾ ಹೋಗ್ತೀರಾ. ಓಕೆ, ಸೊ ಅದೇ ತರ ಮಲ್ಟಿಪಲ್ ಲೆಗ್ ಅನ್ನ ಮಾಡ್ತಾ ಹೋದಾಗ ಇನ್ಕಮ್ ಚೆನ್ನಾಗಿ ಬರ್ತದೆ. ನೀವು ಸ್ಪಿಲ್ ಕೊಟ್ಟಾಗ ಅವ್ರಿಗೆ ಟೈಟಲ್ ಬರ್ತದೆ. ಹಾಗಾಗಿ ಅದ್ರ ಕಡೆ ಗಮನ ಹರಿಸಿ, ತುಂಬಾ ಅವಶ್ಯಕತೆ ಇದೆ. ನಮ್ಮ ದೇಶಾದ್ಯಂತ ಜನಗಳಿಗೆ ಅವಶ್ಯಕತೆ ಇದೆ. ಪ್ರಾಡಕ್ಟ್ ಬಿಸ್ನೆಸ್, ಪ್ರಾಡಕ್ಟ್ ಅನ್ನ ಜನ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಸಂಜೀವಿನಿ, ಅಮೃತ, ಚಿನ್ನ, ವಜ್ರಕ್ಕೆ ಸಮನಾದ ಪ್ರಾಡಕ್ಟ್ ಇದೆ ಮೋದಿ ಕೇರ್ ಅಲ್ಲಿ. ನಿಜವಾಗ್ಲೂ ಲಿಟರಲಿ ಪೂಜೆ ಮಾಡ್ತಿದ್ದಾರೆ ಜನ ಪ್ರಾಡಕ್ಟ್ ಅನ್ನು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ಸಾಕಷ್ಟು ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ. ಸಮೀರ್ ಸರ್ ಡಿಕ್ಲೇರ್ ಮಾಡಿದ್ದಾರೆ ಹೊಸ 40 ಐಟಮ್ ಲಾಂಚ್ ಆಗುತ್ತೆ. ಅದರಲ್ಲಿ 12 ಪ್ರಾಡಕ್ಟ್ ಅಗ್ರಿಕಲ್ಚರ್ ಐಟಮ್ ಲಾಂಚ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ನನ್ನ ಒಂದು ಕಳಕಳಿಯ ಮನವಿ, ಎಜುಕೇಶನ್ ಇಂಪಾರ್ಟೆಂಟ್. ಎಜುಕೇಶನ್ ನಿಮ್ ಲೀಡರ್ ಮಾಡ್ತಕ್ಕಂಥದ್ದು, ಕಂಪ್ನಿ ಮಾಡ್ತಕ್ಕಂಥದ್ದು, ನಿಮ್ ಸಿಸ್ಟಮ್ ಇದೆ. ಎಲ್ಲಾ ಲೀಡರ್ದು ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ನ ನೀವು ರೆಸ್ಪೆಕ್ಟ್ ಮಾಡಿ, ಲೀಡರ್ಗೆ ನೀವು ಸರೆಂಡರ್ ಆಗಿ. ನಮ್ಮ ಕರ್ನಾಟಕ ಲೀಡರ್ಶಿಪ್ ಇಂದನೂ ಕೂಡ ತುಂಬಾ ಡಿಮಾಂಡ್ ಇತ್ತು. ಈ ತರ ಫಿಸಿಕಲ್ ಇವೆಂಟ್, ಡಿಜಿಟಲ್ ಇವೆಂಟ್ ತುಂಬಾ ಮಾಡ್ತಾ ಹೋಗ್ತೀವಿ. ಈ ತರ ಡಿಜಿಟಲ್ ಇವೆಂಟ್ ಹಾಗಾಗಿ ಮಾಡ್ತಾ ಹೋಗ್ತೀವಿ ನಾವು. ಆಲ್ ಓವರ್ ಇಂಡಿಯಾದ ದೊಡ್ಡ ದೊಡ್ಡ ಲೀಡರ್ ಕೂಡ ಇನ್ವೈಟ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಲೈಕ್ ಝೂಮ್ ಸೆಷನ್ ಕಡಿಮೆ ಆಗಂಗಿಲ್ಲ. ಸೊ ಯೂಟ್ಯೂಬ್ ಆಗಿರ್ಬೋದು, ಯಾವ್ದೆಲ್ಲ ಲೀಡರ್ಗಳದ್ದು ಆಲ್ ಓವರ್ ಇಂಡಿಯಾದಲ್ಲಿ ಕಲಿಕೆ ಸಿಕ್ಕಾಪಟ್ಟೆ ಇದೆ. ಬರೀ ಕರ್ನಾಟಕ ಲೀಡರ್ ಅಷ್ಟೇ ಅಟೆಂಡ್ ಆಗಿ ಅಂತ ಹೇಳ್ತಿಲ್ಲ, ಭಾಷೆ ಇಂಪ್ರೂವ್ ಮಾಡ್ಕೊಳ್ಳಿ. ಸುರೇಖಾ ಮೇಡಮ್ ಆಗಿರ್ಬೋದು, ಪ್ರಮೋದ್ ಆಚಾರ್ಯ ಸರ್ ಆಗಿರ್ಬೋದು, ಸಂಜಯ್ ಬಗರಿಯಾ ಸರ್, ವಿ ಪಾಂಡೆ ಸರ್, ಎಲ್ಲರದ್ದು ಕೂಡ ರೀಲ್ಸು, ವಿಡಿಯೋಸು ಎಲ್ಲ ಬರ್ತಾ ಇದೆ. ಕರ್ನಾಟಕದ ದೊಡ್ಡ ದೊಡ್ಡ ಲೀಡರ್ ಕೂಡ ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಜುಕೇಶನ್ಗೂ ನಾವು ಬಳಸ್ಕೊತಾ ಇದೀವಿ. ಸೊ ಅದನ್ನ ಒಂದು ಇನ್ಸ್ಪಿರೇಷನ್ ತರ ತಗೊಂಡು ಒಳ್ಳೊಳ್ಳೆದನ್ನ ನಾವು ಪ್ರಮೋಟ್ ಮಾಡ್ತಾ ಹೋಗೋಣ. ನಮ್ಮ ಉದ್ದೇಶನೇ ಅದಾಗಿರ್ತದೆ. ಸರ್ವಿಸ್ ಆಟಿಟ್ಯೂಡ್ ಇಂದ ನಾವೆಲ್ಲರೂ ಕೂಡ ಮಾಡ್ತಾ ಹೋಗೋಣ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸ್ನೇಹಿತರೆ ನಾವೆಲ್ಲರೂ ಕೂಡ ಸೊ ರೆಡಿ ಆಗೋಣ. ಇವತ್ತು ವರ್ಕಿಂಗ್ ಡೇ ಆಗಿದ್ರು ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಅಟೆಂಡ್ ಆಗಿದ್ದೀರಾ. ಎಸ್, ನೋಡೋಣ, ತುಂಬಾ ಜನ ಮಿಸ್ ಆಗಿದ್ದಾರೆ. ನಮಗೆ ಇದು ರೆಕಾರ್ಡಿಂಗ್ ಬೇಕು ಅಂತ ಮೆಸೇಜ್ ಆಗ್ತಿದ್ದೀರಾ. ಅದಕ್ಕೆ ಏನ್ ಮಾಡಕ್ ಸಾಧ್ಯ, ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ಸೊ ಇವತ್ತು ಯಾರೆಲ್ಲ ಲೀಡರ್ಗಳು, ತುಂಬಾ ಲೀಡರ್ಗಳು, ಓಕೆ, ನಮ್ಮ ನಟರಾಜ್ ಸರ್, ರವಿ ಕುಲಕರ್ಣಿ, ಇವರೆಲ್ಲರೂ ಕೂಡ ನಮಗೆ ಇನ್ನು ಶೇರ್ ಮಾಡೋರಿದ್ರು, ಸಮಯ ಆಗಿಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಇವರೆಲ್ಲ ಯಾರಿಗೂ ಅವಕಾಶ ಕೊಡ್ತೀವಿ. ಒಂದು ಬೇರೆ ಬೇರೆ ವೇದಿಕೆಯಲ್ಲಿ ಅವಕಾಶ ಕೊಡ್ತಾ ಇರ್ತೀವಿ. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಭವನದಲ್ಲಿ ಭೇಟಿಯಾಗೋಣ. ಇವತ್ತು ತುಂಬಾ ಜನ ನಮ್ಮ ಲೀಡರ್ಗಳು ಬಂದು ನಿಮ್ಮ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದೀರಾ. ನಾನೇ ಒಬ್ಬ ಸ್ಟೂಡೆಂಟ್ ಆಗಿ ಕುತ್ಕೊಂತ ಇದ್ದೆ, ಎಷ್ಟೋ ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ನಮ್ಮ ಸಮೀರ್ ಸರ್ ಅಂಡ್ ನಮ್ಮ ಲೀಡರ್ಗಳಿಗೆ, ನಮ್ಮ ಅಪ್ಲೈನ್ಗಳಿಗೆ, ನಮ್ಮ ಮೆಂಟರ್ಗಳಿಗೆ ನಾವು ಸಲ್ಟ್ ಹೇಳೋದ್ರ ಮುಖಾಂತರ. ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ ಕೂಡ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ನೆಟ್ವರ್ಕಿಂಗ್. ಹ್ಯಾವ್ ಎ ವಂಡರ್ಫುಲ್ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.